ಬಂದಿದ್ದಾರೆ ಕಾವ್ಯ ಅವರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಕಂಗ್ರ್ಯಾಚುಲೇಷನ್ಸ್ ಕಾವ್ಯ, ನಿಮ್ ಸುಂದರವಾದ ಕಣ್ಗಳು ಹೇಗಿದೆ ಅಂತ ಆ ಕ್ಯಾಮ್ರಾಗ ಒಂದ್ಸಲಿ ತೋರಿಸ್ಬಿಡಿ, ಎದ್ದು ನಿಂತ್ಕೊಳ್ಳಿ ಹಂಗೆ. ಆಹಾ ಬ್ಯೂಟಿ ಬ್ಯೂಟಿ. ಈಗ ಇವರನ್ನೆಲ್ಲ ಇಟ್ಕೊಂಡು ಕೊತ್ತಲವಾಡಿ ಅಂತ ಒಂದು ಸಿನಿಮಾ, ನೀವು ಕೊತ್ತಲವಾಡಿ ಕೇಳಿರ್ತೀರಾ, ಇದು ಒಂದು ಊರಿನ ಹೆಸರು. ಆ ಒಂದು ಊರಲ್ಲಿ ನಡೆಯುವಂತಹ ಕಥೆಯನ್ನ ತಗೊಂಡ್ ಬಂದು ಸಿನಿಮಾ ಪರದೆ ಮೇಲೆ ಸಿನಿಮಾ ಮಾಡಿದಂತಹ ನಿರ್ದೇಶಕರು ಶ್ರೀರಾಜ್ ಸರ್ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು, ಅವ್ರಿಗೆ ಆತ್ಮೀಯವಾದ ಸ್ವಾಗತ. ಸೊ ಈ ಸಿನಿಮಾ ಇವತ್ತು ಒಂದು ಹೊಸ ಸಿನಿಮಾ ಲಾಂಚ್ ಆಗ್ತಿದೆ ಅಂದಾಗ, ಹೊಸತನ ಇದ್ದಾಗ ಅಥವಾ ಹೊಸಬರನ್ನ ಸಪೋರ್ಟ್ ಮಾಡಬೇಕು ಅಂದಾಗ ಶರಣಾರ್ಥಿ ಅಂತ ಯಾವಾಗ್ಲೂ ಸಿಂಪ್ಲಿಸಿಟಿಯಿಂದ ಬರೋದೆ ನಮ್ಮೆಲ್ಲರ ನೆಚ್ಚಿನ ಶರಣ್ ಸರ್ ಅವರು. ಯಾಕಂದ್ರೆ ಅವರು ಬೆಳೆದು ಬಂದಂತ ಹಾದಿ ಹಾಗಿದೆ. ಸೊ ಅವರು ಕೂಡ ಒಂದು ಕಾಮಿಡಿಯನ್ ಆಗಿರ್ಬೋದು ಅಥವಾ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ, ನಾಯಕ ನಟನಾಗಿ ಪ್ರತಿಯೊಂದು ಜರ್ನಿಯ ಯಶಸ್ಸನ್ನ ತಾವೇ ತಮಗಾಗಿ ಕೆತ್ತಿಕೊಂಡಂತ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಶರಣ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಸರ್, ವೆಲ್ಕಮ್. ಸೊ ಈ ಚಿತ್ರದ ಬಗ್ಗೆ ಇನ್ನಷ್ಟು ಮತ್ತಷ್ಟು ಸಾಕಷ್ಟು ವಿಷಯಗಳನ್ನ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಐ ಥಿಂಕ್ ಇಟ್ಸ್ ಹೈ ಟೈಮ್ ವಿ ಸಿ ದ ಟೀಸರ್ ಅಲ್ವಾ. ಸೊ ಕೊತ್ತಲವಾಡಿ ಟೀಸರ್ ನ ಲಾಂಚ್ ಮಾಡೋದಕ್ಕೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಶರಣ್ ಸರ್ ಅವರು ಆಗಮಿಸಿದ್ದಾರೆ. ಶರಣ್ ಸರ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಲೆಟ್ಸ್ ಹಿಯರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಒಂದು ಹೊಸ ಶುರುವಾತಿನ ವೈಬ್ ಇದೆ ಗೊತ್ತಾ? ಆ ಹೊಸ ಶುರುವಾತಿನ ವೈಬು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಎಷ್ಟು ಆಳವಾಗಿರುತ್ತೆ, ಎಷ್ಟು ಭದ್ರವಾಗಿರುತ್ತೆ ಅಂತಂದರೆ, ಇವತ್ತು ನೀವು ಇಲ್ಲೆಲ್ಲರೂ ಸೇರಿದ್ದೀರಲ್ಲ, ಆ ವಾಮ್ತನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ ನಾನು. ಅದು ಖಂಡಿತವಾಗ್ಲೂ ಈ ವಾಮ್ತ್ ಇದೆಯಲ್ಲ, ಈ ಒಂದು ಶಕ್ತಿ ಇದೆಯಲ್ಲ, ಹೊಸ ಶುರುವಾತಿನ ಶಕ್ತಿ, ಖಂಡಿತವಾಗ್ಲೂ ಇದನ್ನು ನಮ್ಮ ಯಶಸ್ಸಿನ ಇನ್ನೊಂದು ಗುಟ್ಟೆ ಇಲ್ಲಿರುವಂಥ ಒಗ್ಗಟ್ಟಿನ ಸಾಕ್ಷಿ. ಅದು ಇಷ್ಟು ಜನಕ್ಕೆ ಇಲ್ಲಿ ಕೆಲಸ ಮಾಡಿರೋವಂಥವ್ರು ಅಷ್ಟೂ ಜನರ ಮುಖದಲ್ಲಿ ಒಂದು ಕುತೂಹಲ ಇದೆ, ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಂದು ಆತ್ಮೀಯತೆ ಇದೆ, ಪ್ರೀತಿ ಇದೆ, ಭಕ್ತಿ ಇದೆ. ಇಟ್ಸ್ ಸಾಲದಲ್ವಾ ಒಂದು ಯಶಸ್ಸಿಗೆ? ಖಂಡಿತವಾಗ್ಲೂ ಇವತ್ತು ನನ್ನನ್ನು ಸಾಕ್ಷಿಯಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿರೋದಕ್ಕೆ, ಆಹ್ವಾನ ಕೊಟ್ಟಿರೋದಕ್ಕೆ ಅಮ್ಮ ಥ್ಯಾಂಕ್ಸ್ ನಿಮಗೆ. ಇಡೀ ಈ ಕೆಲಸ ಮಾಡಿರೋವಂಥ ಅಷ್ಟೂ ಜನಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಕೂತ್ಕೊಳ್ಳಿ. ಇದು ಜಾಸ್ತಿ ಮಾತಾಡಲ್ಲ, ಮತ್ತೆ ಮಾತಾಡುವಂಥ ಮತ್ತೊಂದ್ಸಲ ಕರೆಸ್ತೀನಿ. ತುಂಬ ಇದೆ ಮಾತಾಡುವಂಥದ್ದು ಈ ಸಿನಿಮಾ ಬಗ್ಗೆ, ಈ ತಂಡದ ಬಗ್ಗೆ ಮಾತಾಡುವಂಥದ್ದು. ಇಷ್ಟು ದಿವಸದ, ಇಷ್ಟು ತಿಂಗಳ, ಇಷ್ಟು ವರ್ಷದ ಒಂದು ಕನಸು ಇವತ್ತು ತೆರೆ ಮೇಲೆ ಬರ್ತಾ ಇರುವಂಥದ್ರ ಮುಖಾಂತರ ತಮ್ಮ ಲೋಕಾರ್ಪಣೆ ಮಾಡುವಂಥ ಒಂದು ಕ್ಷಣ ಇದು. ಅದನ್ನು ಇವತ್ತು ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ನನ್ನ ಪುಣ್ಯ. ಇವತ್ತು ಈ ಒಂದು ಎಲ್ಲ ಪರಿಶ್ರಮ ಏನಿದೆ, ಯಶಸ್ಸು ಸಿಕ್ಕಲಿ, ಬಹಳ ದೊಡ್ಡ ಯಶಸ್ಸು ಸಿಕ್ಕಲಿ, ದೇವರ ಅನುಗ್ರಹ, ಆಶೀರ್ವಾದ ಈ ತಂಡದ ಮೇಲೆ ಆಗಲಿ ಅಂತ ಹೇಳ್ತಾ ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಸರ್, ಏನಾದರೂ ಒಂದು ಲೈನ್ ಹೇಳಿ ಕೊತ್ತಲವಾಡಿ ಟೀಸರ್ಗೆ ಲಾಂಚ್ ಹೇಳಿ ಸರ್, ನೀವು ನಿಮ್ಮ ಸ್ಟೈಲಲ್ಲಿ ಸರ್. ಕಮನ್ ಸರ್, ಶರಣ್ ಸರ್ ಯೋಚನೆ ಮಾಡ್ತಾ ಇದ್ದಾರೆ. ಆ ಗುಂಗುರು ಕೂದಲು ತಲೆ ಒಳಗಡೆ ಸಾವಿರಾರು ಪಂಚ್ ಡೈಲಾಗ್ಸ್ ಬಂದಿರುತ್ತೆ. ಎಸ್ ಸರ್, ಮತ್ತೆ ಅಲ್ಲ ಸರ್, ನೀವು 5 ನಿಮಿಷ ಹಿಂಗೆ ನೋಡಿ ನಾನು ಅನ್ಕೊಂಡು ಈಗ ಬರುತ್ತೆ ಏನು ಹೇಳಿ ಅಂತಿದ್ದೀರಾ ಸರ್? ಏನಾದರೂ ನಿಮ್ಮ ಸ್ಟೈಲಲ್ಲಿ ಹೇಳಿ ಸರ್ ಕೊತ್ತಲವಾಡಿಗೆ ಟೀಸರು. ಆದರೆ ಇದೆಲ್ಲ ಸ್ವಲ್ಪ ವೈರಲ್ ಕಂಟೆಂಟ್ ಅಲ್ಲ ಸರ್, ಅದಕ್ಕೆ ನಾನು ಇದನ್ನೆಲ್ಲ ಮಾಡಿಸ್ತಾ ಇದ್ದೀನಿ. ಸದ್ಯ ಇದನ್ನು ಮುಗಿಸ್ಬಿಡ್ತೀನಿ. ನೀವು ತುಂಬ ಈ ಥರ ಎಲ್ಲ ನನ್ನನ್ನು ಕರ್ಕೊಂಡ್ಬಂದು ಇಲ್ಲಿ ಈ ಥರ ಟ್ಯಾಲೆಂಟ್ ಟೆಸ್ಟ್ ಎಲ್ಲ ಮಾಡಂಗಿಲ್ಲ. ಓಕೆ ಸರ್, ಕೊತ್ತಲವಾಡಿ ಟೀಸರ್ಗೆ ಗಾಡ್ ಬ್ಲೆಸ್, ತುಂಬ ದೊಡ್ಡ ಯಶಸ್ವಾಗಲಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. 1 2 3 ಟೀಸರ್. ಕ್ಯಾ ಬಾತ್ ಹೇ. ಆಸ್ ಅನ್ ಆಡಿಯನ್ಸ್ ಈ ಟೀಸರ್ ನನಗೆ ಬಹಳ 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 ಇಷ್ಟ ಆಗಿದ್ದಕ್ಕೆ ಕಾರಣ ಏನಂದ್ರೆ, ಒಬ್ಬ ನಟನಿಗೆ, ಒಬ್ಬ ಕಲಾವಿದನಿಗೆ ಇರುವಂಥ ತಾಕತ್ತೇನು ಗೊತ್ತಾ? ಕಣ್ಣುಗಳಲ್ಲಿ ಅಭಿನಯಿಸೋದು. ಎಷ್ಟೇ ಡೈಲಾಗ್ಸ್ ಇದ್ರು, ಏನೇ ಮಾಸ್ ಪಂಚ್ ಡೈಲಾಗ್ಸ್ ಇದ್ರು, ಕಣ್ಣುಗಳಲ್ಲಿ ಅಭಿನಯಿಸಿ ಅದನ್ನ ಕನ್ವೆ ಮಾಡೋದಿದೆಯಲ್ಲ, ಅದು ನಿಜವಾದ ಕಲಾವಿದನ ಕಲೆ. ಅಂಥ ಒಂದು ಕಲೆನ ಇವತ್ತು ನಾವು ಟೀಸರಲ್ಲಿ ನೋಡಿದ್ವಿ. ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ. ಇಟ್ ವಾಸ್ ಪ್ಯೂರ್ಲಿ ಪರ್ಫಾರ್ಮೆನ್ಸ್. ಆ ಒಂದು ಟೀಸರಲ್ಲಿ ಸೌಂಡ್ ಮಾಡಿದ್ದಂದ್ರೆ ಈ ಒಂದು ಟೀಸರ್ನ ಅಥವಾ ಈ ಸಿನಿಮಾದ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಭಿನಂದನ್ ಕಶ್ಯಪ್ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅಭಿನಂದನ್ ಕಶ್ಯಪ್ ಒಂದು ಟೀಸರ್ ಅಲ್ಲಿ ಡೈಲಾಗ್ಸ್ ಇಲ್ದೇನೆ ಆ ಟೀಸರ್ ಮೂಲಕ, ನಿಮ್ಮ ಸೌಂಡ್ ಮೂಲಕ ಎಲ್ಲರನ್ನ ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದು ರಿಯಲಿ ಅ ಟ್ರೂ ಟ್ಯಾಲೆಂಟ್. ಲೆಟ್ಸ್ ಹಿಯರ್ ಇಟ್ ಫಾರ್ our ಮ್ಯೂಸಿಕ್ ಡೈರೆಕ್ಟರ್ ಪ್ಲೀಸ್.
ಆ್ಯಂಡ್ ಇವಾಗ ನಾವು ಹಾಡನ್ನ ಏನು ಎಂಜಾಯ್ ಮಾಡಿದ್ವಿ, ಆ ಹಾಡು ಕೂಡ ನಮ್ಮ ನೇಟಿವಿಟಿಗೆ ಬೇಕಾಗಿರುವಂಥ ಹತ್ತಿರವಾಗಿರುವಂಥ ಹಾಡಂತ ಇದೆ. ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡ್ತಿರ್ತೀವಿ, ಬೇರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಿಟ್ಟು ಬೇರೆ ಕಡೆ ಎಲ್ಲ ಅವ್ರ ನೇಟಿವಿಟಿ ಇರುತ್ತಪ್ಪ ಸಿನಿಮಾದಲ್ಲಿ ಹಾಡಲ್ಲಿ ಅಂತ. ಆ ನೇಟಿವಿಟಿಯನ್ನ ಈ ಹಾಡಿನ ಮೂಲಕ ತಂದಿದ್ದೀವಿ. ಈ ಹಾಡನ್ನ ಕಂಪೋಸ್ ಮಾಡಿದಂಥ ವಿಕಾಸ್ ವಸಿಷ್ಠ ಅವರಿಗೆ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ವಿಕಾಸ್ ವಸಿಷ್ಠ ಫಾರ್ ಅನ್ ಅಮೇಝಿಂಗ್ ಜಾಬ್ ಹಿ ಇಸ್ ಡನ್. ಆ್ಯಂಡ್ ನಿಜವಾಗ್ಲೂ ಅಲ್ಲಿ ಪೃಥ್ವಿ ಆಗಿರ್ಬೋದು, ನಮ್ಮ ಕಾವ್ಯ ಆಗಿರ್ಬೋದು, ಇವರು ಒಂದು ಕಡೆ ಆದರೆ ಅವರನ್ನ ಮೀರಿಸುವಂತಹ ಕಲಾವಿದರು ನಮ್ಮ ದೇಶಪಾಂಡೆ ಸರ್ ಹಾಗೂ ರಾಜೇಶ್ ನಟರನ್ ಸರ್ ಅಲ್ಲಿದ್ದಾರೆ ನೋಡಿ. ಅಲ್ಲಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಆ ಟೀಸರಲ್ಲಿ ಇವರಿಬ್ರು ಅಷ್ಟೇ ಅಲ್ಲ, ಅವರು ಕೂಡ ಏನು ಮಾತಾಡಿಲ್ಲ. ಕಿರುತೆರೆಯಲ್ಲಿ ಗೌತಮ್ ಸರ್ ಆಗಿ ಅವ್ರು ನಮ್ಗೆ ಎಷ್ಟು ಇಷ್ಟ ಆಗ್ತಾರೋ, ಈ ಸಿನಿಮಾದ ಟೀಸರ್ನ ಕೇವಲ ಒಂದು 20 ಸೆಕೆಂಡ್ಸ್ ಅಲ್ಲಿ ಅವರ ಪ್ರತಿಯೊಂದು ನಿಲುವು, ಆ ಒಂದು ಅಭಿನಯ ನಮ್ಮೆಲ್ಲರ ಮನಸ್ಸನ್ನ ಹಿಡಿದಿಟ್ಕೊಂಡಿದೆ. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ಆರ್ ಫ್ಯಾಂಟಾಸ್ಟಿಕ್ ಆಕ್ಟರ್ಸ್ ಪ್ಲೀಸ್. ಈಗ ಈ ಟೀಸರ್ನ ನೀವೆಲ್ಲರೂ ನೋಡಿದ್ದೀರಾ. ಈ ಟೀಸರ್ನ ಲಾಂಚ್ ಮಾಡಿದಂಥ ಶರಣ್ ಸರ್ ಅವ್ರು ನೋಡಿದ್ದಾರೆ. ಫಸ್ಟ್ ನಾನು ಅವರಿಂದ ಕೇಳ್ತೀನಿ ಅವ್ರಿಗೆ ಈ ಟೀಸರ್ ಎಷ್ಟು ಇಷ್ಟ ಆಯ್ತು ಅಂತ. ಶರಣ್ ಸರ್, ಶರಣ್ ಸರ್ ಇಲ್ಲೇ ಬರ್ತೀರಾ? ಏನಂದ್ರೆ ನಮ್ಮ ಕನ್ನಡ ಮೀಡಿಯಾ, ತೆಲುಗು, ಮಲಯಾಳಂ ಎಲ್ಲರೂ ಇದ್ದಾರೆ ಮೀಡಿಯಾದವರು. ನಾನು ಒಂದೇ ಲೈನಲ್ಲಿ ಹೇಳ್ತೀನಿ, ಭಾಳ ಅಂತ ನಾನು ಮಾತಾಡಲೇಬೇಕು ಸರ್. ಖಂಡಿತ ಮಾತಾಡ್ತೇನೆ. ನಾನು ಅವ್ರಿಗೆ ರೂಢಿಯಾಗಿದೆ, ಅವ್ರು ಹೇಳ್ತಾನೆ ನಾನು ಮಾತಾಡ್ತಾನೆ ಇರ್ತೀನಿ. ಈ ಟೀಸರ್ ಎಷ್ಟರ ಮಟ್ಟಕ್ಕೆ ನನಗಿಷ್ಟ ಆಯಿತು ಅಂತಂದರೆ, ಈ ಮೈಕನಲ್ಲಿ ಇಟ್ಕೊಂಡಿದ್ದೆ ನಾನು ಜೊತೆಯಲ್ಲಿ. ಈ ಟೀಸರ್ ಮುಗೀತಿದ್ದಂಗೆ ನಾನು ಒನ್ ಮೋರ್ ಕೇಳೋಣ ಅಂತಿದ್ದೆ. ಅದು ಹೆಂಗೋ ಗೊತ್ತಿಲ್ಲ ರೀ. ಕರೆಕ್ಟಾಗಿ ನೀವು ದಿಸ್ ಟೀಸರ್ ಡಿಸರ್ವ್ಸ್ ಅನದರ್ ಒನ್ಸ್ ಮೋರ್ ಅಂತ ಅನ್ನೋವಂಥದ್ದನ್ನು ನೀವು ಹೇಳಿದ್ರಿ. ಅದು ಫಸ್ಟ್ ಟೈಮು. ಎರಡನೇ ಸಲನೂ ಸಾಕಾಗಲಿಲ್ಲ. ಅವ್ರಿಗೆ ಅರ್ಥ ಆಯಿತು ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಸರ್, ಈ ಟೀಸರು ಬರೀ 3 ಸಲ ಅಲ್ಲ 10 ಸಲ ಹಾಕಿದ್ರು ನಾನು ನೋಡ್ತೀನಿ. ನಾನು ಅಷ್ಟು ಚಂದ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೋ ಬ್ಯೂಟಿಫುಲ್. ಶರಣ್ ಸರ್, ಈ ಟೀಸರ್ ತುಂಬಾ ಯುನೀಕ್ ಆಗಿದೆ. ಈಗ ನೀವು ಹೇಳಿದ್ರಿ 3 ಅಲ್ಲ 10 ಸರಿ ನೋಡಿದ್ರು ನಮ್ಗೆ ಅಷ್ಟು ಖುಷಿಯಾಗಿ ನೋಡ್ತೀವಿ ಅಂತ. ಯು ಆಸ್ ಅನ್ ಆಕ್ಟರ್ ಸರ್, ನೀವೆಂತೆಂಥ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಿದ್ದೀರಾ. ಇವ್ರು ಎಲ್ಲೂ ಕೂಡ ಸರ್, ಇದಕ್ಕೆ ಆಕ್ಚುಲಿ ರಘು ನಿಡುವಳ್ಳಿ ಸರ್ ಅವರು ಡೈಲಾಗ್ಸ್ ಬರೆದಿದ್ದಾರೆ. ಈ ಟೀಸರ್ ಅಲ್ಲಿ ಅವರ ಅಮೇಸಿಂಗ್ ಡೈಲಾಗ್ಸ್ ನಮಗೆ ಕೇಳಿಸಿಲ್ಲ, ಬಟ್ ಒಬ್ಬ ಕಲಾವಿದನ ಶಕ್ತಿ, ಒಬ್ಬ ಟೆಕ್ನಿಷಿಯನ್ ಶಕ್ತಿ ಏನು ಅನ್ನೋದು ಈ ಟೀಸರ್ ಹೇಳುತ್ತೆ. ಎಲ್ಲೂ ಡೈಲಾಗ್ಸ್ ಅಲ್ಲದೆ ಬರೀ ಅಭಿನಯದಲ್ಲಿ, ಮ್ಯೂಸಿಕ್ ಅಲ್ಲಿ, ಕಣ್ಗಳಲ್ಲೇ ತೋರಿಸಿದಂಥ ಒಂದು ಟೀಸರ್. ಈ ಒಂದು ಯುನೀಕ್ನೆಸ್ ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಅನಿಸ್ತು? ನನಗೆ ಈ ಥರದ ಪ್ರಯತ್ನಗಳು ಆಗಬೇಕಲ್ಲಪ್ಪ, ನಮ್ಮಲ್ಲಿ ಈ ಥರದ ಪ್ರಯತ್ನಗಳು ಆಗ್ತಾ ಇರಬೇಕಾಗಿತ್ತಲ್ಲ ಅಂತಂದಾಗ ಖಂಡಿತವಾಗ್ಲೂ ಇತ್ತೀಚಿನ ದಿವಸಗಳಲ್ಲಿ ಆ ಬ್ಲ್ಯಾಂಕನ್ನು ಫಿಲಪ್ ಮಾಡುವಂಥ ಒಂದಿಷ್ಟು ತಂಡಗಳು ಬರ್ತಾ ಇರುವಂಥದ್ದು ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ತುಂಬ ಶ್ರೀಮಂತವಾಗ್ತಾ ಇದೆ, ತುಂಬ ಶ್ರೀಮಂತವಾಗಿದೆ ಅಂತ ಅನ್ನೋದಕ್ಕೆ ಈ ಥರದ ಸಿನಿಮಾಗಳೇ ಸಾಕ್ಷಿ. ಅದಕ್ಕೆ ಖಂಡಿತವಾಗ್ಲೂ ಆ ಸಾಲಿನಲ್ಲಿ ನಿಲ್ಲುವಂಥ ಇನ್ನೊಂದು ಈ ಥರದ ಪ್ರಯತ್ನದ ಸಿನಿಮಾ ಇದಾಗಿದೆ ಅಂತ ಅನ್ನೋವಂಥದ್ದು ಇದೆಯಲ್ಲ. ಈ ಒಂದು ಸ್ಟೇಜ್ ಮೇಲೆ ನಾನು ಬರೀ ಗೆಸ್ಟಾಗಿ ಮಾತ್ರ ಅಲ್ಲ, ತುಂಬ ಹೆಮ್ಮೆ ಆಗುತ್ತೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಚಿತ್ರರಂಗದವನಾಗಿ. ಥ್ಯಾಂಕ್ ಯು. ಕೊತ್ತಲವಾಡಿ ಅಂತ ಅನ್ನೋವಂಥ ಸಿನಿಮಾದ ಟೀಸರ್ ಅಂತ ಅನ್ನೋವಂಥದ್ದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಇಡೀ ಚಿತ್ರವನ್ನು ಸರ್ ಎಷ್ಟಿದೆ, ಒಂದು ನಿಮಿಷ ಇದೆಯಾ ಸರ್? 1:30 ನಿಮಿಷದಲ್ಲಿ ಈ ಸಿನಿಮಾ ಹೇಗಿರುತ್ತೆ ಅಂತ ಅನ್ನೋದನ್ನು ಎಷ್ಟು ಬ್ರೀಫಾಗಿ ಹೇಳಿದ್ದಾರೆ ಅಂತಂದರೆ ನೋಡಿ. ಆ್ಯಕ್ಚುಲಿ ಟೀಸರ್ ಅಂತ ಅನ್ನೋವಂಥದ್ದು ಒಂದು ಆಮಂತ್ರಣ, ಇನ್ವಿಟೇಷನ್ ಇದ್ದಂಗೆ. ಟೀಸರ್ ಈಗ ಆ್ಯಕ್ಚುಲಿ ಏನು ಗೊತ್ತಾ, ಮೊದಲಾದರೂ ಒಂದಿಷ್ಟು ಥರದ ಬೇರೆ ಥರದಲ್ಲೇ ನಾವು ಜನಗಳನ್ನು ಈ ಸಿನಿಮಾ ನೋಡಲಿಕ್ಕೆ ಬನ್ನಿ ಅಂತ ಅನ್ನೋವಂಥದ್ದು, ಪೋಸ್ಟರ್ ಆಗ್ಬೋದು, ವಿನೈಲ್ಸ್ ಆಗಿರ್ಬೋವಂಥದ್ದು, ಹೋರ್ಡಿಂಗ್ಸ್ ಆಗಿರ್ಬೋದು, ಇವಾಗೆಲ್ಲ ಹೋಗಿ ಇವಾಗ ಟೀಸರ್. ಖಂಡಿತವಾಗ್ಲೂ ಇವತ್ತು ಜನ ನಿಮ್ಮ ಟೀಸರ್ ನೋಡ್ತಿದ್ದಂಗೆ ಈ ಸಿನಿಮಾಗೆ ನಾನು ಹೋಗಬೇಕಾ, ಈ ಸಿನಿಮಾ ನಾನು ನೋಡಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು ಇವತ್ತು. ಯಾಕಂತಂದರೆ ಅಷ್ಟು ವಾಸ್ಟಾಗಿ ಎಲ್ಲರೂ ಕೂಡ, ಎಲ್ಲ ಆಡಿಯನ್ಸೂ ಕೂಡ ಎಕ್ಸ್ಪೋಸ್ ಆಗಿದ್ದೀವಿ ನಾವು. ಯಾವುದ್ಯಾವುದೋ ಭಾಷೆ, ಎಲ್ಲೂ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಒಂದು ಚೆನ್ನಾಗಿರೋ ಸಿನಿಮಾ ಬಂದರೆ ಯಾರೋ ಒಬ್ಬರು ಫ್ರೆಂಡ್ ಬಂದು ಸರ್ ಆ ಸಿನಿಮಾ ನೋಡಿದ್ದೀರಾ ಅಂತ ಹೇಳ್ತಾರೆ. ಇವತ್ತು ಕಾಂಟೆಂಟ್ ಅಂತ ಅನ್ನೋವಂಥದ್ದು, ಸಿನಿಮಾದ ಕಂಟೆಂಟ್ ಅಂತ ಅನ್ನೋವಂಥದ್ದು ಎಷ್ಟು ಮುಖ್ಯ ಅಂತಂತಂದರೆ, ಈ ಸಿನಿಮಾ ನೋಡಬೇಕು ಅಂತ ಅನ್ಸೋದು ಖಂಡಿತವಾಗ್ಲೂ ಅದರ ಟೀಸರಿಂದ. ಆದರೆ ಈ ಟೀಸರಲ್ಲಿ ನನಗನ್ಸಿದ್ದು ನೋಡಬೇಕು ಅಲ್ಲ, ನೋಡಲೇಬೇಕು ಅಂತ ಅನ್ನುವಂಥದ್ದು ಈ ತಂಡ ಮಾಡಿರುವಂಥದ್ದು. ಇದು
ಈ ತಂಡಕ್ಕೆ ಸೇರಬೇಕಾಗಿರುವಂಥ ಹಿರಿಮೆ. ನಾನು ನೀವು ಕೇಳ್ತಿದ್ದಂಗೆ ಹೇಳ್ತೀನಿ, ಯಾಕಂದ್ರೆ ನಾನು ಬಿಟ್ಟರೆ ಒಂದು 1 hour ಮಾತಾಡ್ತೀನಿ ನಾನು ಅಷ್ಟಿದೆ ಈ ಸಿನಿಮಾ ಬಗ್ಗೆ ಮಾತಾಡೋದು. ಇಲ್ಲ, ಆ ರೀತಿ ಮಾಡೋದೇ ಒಂದು ಚಿತ್ರದ ನಿಜವಾದ ಯಶಸ್ಸು ಸರ್. ಇನ್ನೊಬ್ಬ ಕಲಾವಿದನ ಇನ್ನಷ್ಟು ಮಾತಾಡಿಸ್ಬೇಕು ಅಂತ ಮಾಡಿಸುತ್ತಲ್ಲ, ಅದು ಆ ಚಿತ್ರದ ಒಂದು ಯಶಸ್ಸು. ಆ ಯಶಸ್ಸಿನ ಮೊದಲ ಹಂತವನ್ನ ನಾವು ತಲುಪಿಬಿಟ್ಟಿದ್ದೀವಿ. ಈಗ ಇನ್ನೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕಾಗಿರೋದು PA ಪ್ರೊಡಕ್ಷನ್ಸ್ ಬಗ್ಗೆ. ಪುಷ್ಪಾ ಮೇಡಮ್ ಚಿತ್ರಗಳಿಗೆ, ಒಳ್ಳೆ ಕಲಾವಿದರಿಗೆ, ಒಳ್ಳೆ ಟೆಕ್ನಿಷಿಯನ್ಸ್ಗೆ ಒಂದು ಅವಕಾಶ ಮಾಡ್ಕೊಳ್ಳೋಣ ಅಂತ ಮುಂದೆ ಬಂದಿದ್ದಾರೆ. ಆ ಒಂದು ಒಳ್ಳೆತನಕ್ಕೆ, ಆ ವ್ಯಕ್ತಿತ್ವಕ್ಕೆ ಅವರಿಬ್ಬರಿಗೆ ನಿಮ್ಮ ಅಭಿನಂದನೆಗಳು. ಅಮ್ಮ, ಎಲ್ಲಿಂದ ಶುರು ಮಾಡಲಿ? ನನಗೆ ಅಮ್ಮ ಎಷ್ಟರ ಮಟ್ಟಿಗೆ ಇದು ಅಂತಂತಂದರೆ, ನನ್ನ ಫ್ಯಾಮಿಲಿ ಮೆಂಬರ್ ಅವರು. ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ಒಂದು ಹೇಳಿದ್ರೆ ನಿಜವಾಗ್ಲೂ ಅದು ಸರಿನೋ ತಪ್ಪೋ ಅದು ಗೊತ್ತಿಲ್ಲ, ಆದರೂ ಹೇಳ್ತೀನಿ. ಅಮ್ಮ ಹೇಳು ಅಮ್ಮ ಮೋಸ್ಟ್ಲಿ ಎಷ್ಟು ಸರ್ ಅವ್ರಿಗೆ ಎಷ್ಟು ಸಲ ಫೋನಲ್ಲಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚು ನಮ್ಮ ಅಮ್ಮನ ಜೊತೆ ಮಾತಾಡ್ತಾರೋ ಅವ್ರು. ಕೇಳಿಬೇಕಾರೆ ಸತ್ಯನಮ್ಮ. ಬೆಸ್ಟ್ ಆಫ್ ಫ್ರೆಂಡ್ಸ್, ಫೋನ್ ಆಫ್ ಫ್ರೆಂಡ್ಸ್. ದಿವ್ಸಕ್ಕೆ ಒಂದು 2-3 ಸಲ ಅಂತೂ ಫೋನ್ ಇರುತ್ತೆ. ಆಮೇಲೆ ನನಗೆ ಅಮ್ಮಂಗೆ, ನಾನು ಯೂಶಲಿ ನನ್ನ ಅಮ್ಮಂಗೆ ಸಖತ್ತು ಜನ ಫ್ರೆಂಡ್ಸು. ಎಂಗೇಜ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಇವ್ರು ಮಾತಾಡ್ತಿರ್ತಾರೆ ಅಂತ. ನಮ್ಮ ಅಮ್ಮಂದು ಎಂಗೇಜ್ ಬರ್ತಾ ಇದೆ ಅಂದರೆ ಅದು ಹಿಂಗೆ ಅರ್ಧ ಗಂಟೆ 3/4 hour ಮಾತಾಡ್ತಾರೆ. ಸರಿನಾ? ಇದು ಒಂದು ಬಾಂಡಿಂಗು ನನ್ನ ಮತ್ತು ಅಮ್ಮನ ಜೊತೆಯಲ್ಲಿರುವಂಥದ್ದು. ನಮ್ಮ ಮನೆಗೆ ಬರ್ತಿದ್ದಂಗೆ, ನಮ್ಮ ಮನೆ ಅಂದರೆ ನಮ್ಮ ತಾಯಿಯವರ ಮನೆ ಓಪನ್ ಮಾಡ್ತಿದ್ದಂಗೆ ಎದುರುಗಡೆ ಯಶ್ ಸರ್ ಅವ್ರದ್ದೇ ಫೋಟೋ ಇರೋದು. ಇದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಹೀಗಾಗಿ ಇಲ್ಲಿ ಒಂದು ಸಿನಿಮಾಗೆ ಟೀಸರ್ ಲಾಂಚಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ, ನನ್ನದೇ ಪ್ರೊಡಕ್ಷನಿನ ಒಂದು ಸಿನಿಮಾದಲ್ಲಿ ಲಾಂಚಿಗೆ ಬಂದಿದ್ದೀನಿ ಅಂತ ಒಂದು ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಖಂಡಿತ ರೀ, ಇದು ನನ್ನದೇ ಸಿನಿಮಾ. ನನಗೆ ನಿಜಕ್ಕೂ ಈ ರ್ಯಾಂಬೋ ಸಿನಿಮಾದಲ್ಲಿ ನನಗೊಂದು ಆಯ್ತಲ್ಲ, ಒಂದು ಥರದ ಭಾವನೆ. ಖಂಡಿತವಾಗ್ಲೂ ಈ ಸ್ಟೇಜು ನನಗೆ ಅಷ್ಟೇ ಪ್ರಮುಖವಾಗಿದೆ, ಅಷ್ಟೇ ಅಮೂಲ್ಯವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈ ಸಿನಿಮಾ ಶುರು ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಗೊತ್ತಿರೋಂಗೆ ಒಂದು 2 ವರ್ಷದಿಂದನೇ ಮಾತಾಡಿದ್ವಿ ನಾವು. ಖಂಡಿತವಾಗ್ಲೂ ಒಂದು 2 ವರ್ಷದ ಹಿಂದೆನೇ ಒಂದು ಸಿನಿಮಾ ಮಾಡ್ಬೇಕು ಕಣೋ ನಾನು ಅಂತಂದರು. ನಾನು, ಅಮ್ಮ ನೀವು ಎಷ್ಟೊಂದು ಬ್ಯುಸಿ ಇರ್ತೀರಾ, ಹೆಂಗೆ ಇದು ಸಿನಿಮಾ ಹೆಂಗೆ ಶುರು ಮಾಡ್ತೀರಿ, ಹೆಂಗಾಗುತ್ತೆ ನಿಮಗೆ ಅಂತ. ಇಲ್ಲ ಕಣೋ, ಒಂದಿಷ್ಟು ಥರದ್ದು ಏನೋ ಬೇರೆ ಥರದ್ದು ಮಾಡಬೇಕು. ಚಿಕ್ಕದಾಗೆ ಮಾಡೋಣ ಬಿಡು. ಅದು ಅವ್ರೇನೋ ಬೆಳೆದ್ರು ಅದಾಯಿತು, ನಾವು ಒಂದೇನೋ ಮಾಡಬೇಕಲ್ವಾ ಅಂತಂದರು. ಎಷ್ಟು ಜನಕ್ಕೆ ಬರುತ್ತಿದ್ದು ನೋಡಿ, ಆ ಥರದ್ದೊಂದು ಮನೋಭಾವ ಆ ಥರದವ್ರಿಗೆ ಬಂದಿರೋದ್ರಿಂದನೇ ಈ ಥರದೊಂದು ಸಿನಿಮಾ ಆಗಿರೋ ಅಂಥದ್ದು. ಕನ್ನಡಕ್ಕೆ ಈ ಥರದ ಒಂದು ಪ್ರಯೋಗಗಳು ಅನಿವಾರ್ಯ ಅಂತನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ, ಅವರು ಮನಸ್ಸು ಮಾಡಿದರೆ ಯಶ್ ಸರ್ ಅವರೇ ಡೇಟ್ ಕೊಟ್ಟಿರೋರು, ಯಶ್ ಅವ್ರನ್ನೇ ಹಾಕೊಂಡು ಅವ್ರು ಸಿನಿಮಾ ಮಾಡಬಹುದಾಗಿತ್ತು. ಅದು ಅಲ್ಲ ನೋಡಿ. ನಾನು ಅವಾಗಲೇ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಡೆಬ್ಯೂಟೆಂಟ್ಸು ಅಂತ ಅನ್ನೋದನ್ನು ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ. ಡೈರೆಕ್ಟರ್ ಇಂದ ಹಿಡ್ಕೊಂಡು, ಶ್ರೀರಾಜ್ ಅವರಿಂದ ಹಿಡ್ಕೊಂಡು, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್, ಮತ್ತೆ ಇದರ RR ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಟೈಮರು, ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು. ಇಷ್ಟು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲೂ ಇದರ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ. ಇದರ ಹಿಂದೆ ಇರುವಂಥ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲೂ ಈ ಥರದೊಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಪ್ಲ್ಯಾಟ್ಫಾರ್ಮಿಂದ ಮಾತ್ರ ಈ ಥರದ ಸಿನಿಮಾಗಳಾಗಕ್ಕೆ ಸಾಧ್ಯ. ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು. ಬೇಗ ಜನಕ್ಕೆ ನೋಡಿ, ಈ ಥರದ ತಂಡದವರಿಗೆ ಈ ಥರದೊಂದು ಪ್ಲ್ಯಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ. ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬ 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 ಖುಷಿ ಆಗುತ್ತೆ. ಈ ಥರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ. ತುಂಬ ರಾಯಲ್ ಎಂಟ್ರಿ ನಿಮ್ಮದು, ತುಂಬ ರಾಯಲ್ ಎಂಟ್ರಿ. ಭಗವಂತ ಇದೇ ಥರದ ಯಶಸ್ಸು ನಿಮಗೆ ಪೂರ್ತಿ ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತ ಅನ್ನೋವಂಥದ್ದು ನಾನು ನಿಮಗೆ ಆಶಯಿಸ್ತೀನಿ. ನಾನು ಅದೇ ಹೇಳಿದೆ ಮೇಡಮ್ಗೆ, ನನಗೆ ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ. ಒಂದು 2 ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ, ಶರಣ ಯಾವಾಗ ಸಿಗ್ತೀಯಾ ಅಂತಂದು. ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ, ನಮಗೇನು ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೀಯ ಅಂತ ಏನು ಕೇಳೋದು ಬೇಕಾಗಿಲ್ಲ, ಬರ್ತಾ ಇರ್ತಾರಮ್ಮ ಅವರು. ಇನ್ನೂ ನಿಜ ಹೇಳ್ತೀನಿ, ಮೆಣಸಿನಕಾಯಿ ಚಟ್ನಿ ಮಾಡ್ತಾರೆ, ಎಕ್ಸ್ಟ್ರಾಡಿನರಿ. ಇದನ್ನ ಕೇಳಿದ್ದೀರಾ ನೀವು? ನಾವು ಚಟ್ನಿ ಮೆಣಸಿನಕಾಯಿ ಹಾಕ್ತಿವಿ, ಆದ್ರೆ ಮೆಣಸಿನಕಾಯಿದೇ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಟೈಮ್ ಕೇಳಿರೋದು. ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ಸೊ ಇದು ನಮ್ಮ ಮನೇಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟು ಅವ್ರಿಗೆ. ಆ ಥರದ ಫೋನೋ ಫ್ರೆಂಡ್ಸ್ ಅವರೆಲ್ಲರೂ. ಸಿನಿಮಾ ಒಂದು ಶೆಡ್ಯೂಲ್ ಆಯಿತು ಕಣಪ್ಪ ಅಂತಂದರು.
ನಾನು 2 ವರ್ಷದ ಹಿಂದೆ ಸುಮ್ಮನೆ ಹೇಳಿದ್ರಲ್ಲಮ್ಮ ಅಂತಂದೆ. ಇಲ್ಲೆಲ್ಲ ಒಂದು ಒಳ್ಳೆ ಕತೆ ಸಿಕ್ತು, ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು, ತುಂಬ ಚೆನ್ನಾಗಿ ಆಗ್ತಾನೆ ಕಣೋ. ಅವನ ಕತೆ ಕೇಳ್ತಿದ್ದಂಗೆ ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಅವ್ರ ಉದ್ದೇಶ ಗೆದ್ದಿರೋ ಅಂಥದ್ದು. ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರೋ ಅಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ, ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರೋವಂಥದ್ದು ಅವರಲ್ಲಿರೋ ಅಂಥ ಆ ಉದ್ದೇಶನೇ. ಖಂಡಿತವಾಗ್ಲೂ ಆ PA ಪ್ರೊಡಕ್ಷನ್ಸ್ ಅಂತ ಅನ್ನೋವಂಥದ್ದು ನಾವು ಕರ್ನಾಟಕದಲ್ಲಿ, ಕನ್ನಡದಲ್ಲಿ, ಇತಿಹಾಸಗಳಲ್ಲಿ ನಾವು ಕೇಳಿದ್ದು ತುಂಬ ದೊಡ್ಡ ದೊಡ್ಡ ಬ್ಯಾನರನ್ನು. ಪೂರ್ಣಿಮಾ ಪ್ರೊಡಕ್ಷನ್ಸು, ವಜ್ರೇಶ್ವರಿ ಅಂತ ಅನ್ನೋವಂಥದ್ದು, ಈಶ್ವರಿ ಪ್ರೊಡಕ್ಷನ್ಸ್ ಅನ್ನೋವಂಥದ್ದು. ಖಂಡಿತವಾಗ್ಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನಿನ ಸಾಲಿಗೆ PA ಪ್ರೊಡಕ್ಷನ್ ಸೇರಲಿ ಅಂತ ಅನ್ನೋವಂಥದ್ದು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಆಮೇಲೆ ಪೃಥ್ವಿ ಸರ್, ನಿಮ್ಮ ಬಗ್ಗೆ ನನಗಿಷ್ಟು ಮಾತಾಡೋವಂಥದ್ದಿದೆ. ಖಂಡಿತವಾಗ್ಲೂ ನಾನು ಭಾಳಷ್ಟು ಸಲ ಹೇಳ್ತಾ ಇರ್ತೀನಿ. ನನ್ನ ಮಗನ ಹತ್ರ ಬೆಳಿಗ್ಗೆ ಮಾತಾಡಿದೆ ನಾನು. ಪೃಥ್ವಿ ಅವ್ರದ್ದು ಒಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಇತ್ತೀಚಿನ ದಿವಸಗಳಲ್ಲಿ. ಯಾವ ಸಿನಿಮಾದು ನೀವು ಬೇಕಾದ್ರೆ ಇವತ್ತು ಈ ಶೋ ಇಲ್ಲದೆ ಇದ್ದಿದ್ರೆ ಇಲ್ಲೆಲ್ಲೋ ಕೂತಿರ್ತಿದ್ದ ಅವನು. ಅಷ್ಟರ ಮಟ್ಟಿಗೆ ಸಿನಿಮಾ ಫ್ಯಾನ್ ಅವನು. ಬರ್ಬೇಕಾದ್ರೆ ಪೃಥ್ವಿ ಅವ್ರದ್ದು ಅಂತಂದಂಗೆ ತಕ್ಷಣ ನಾವು ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್. ಖಂಡಿತವಾಗ್ಲೂ ನಾನು ಪ್ರತಿಯೊಂದು ಫ್ರೇಮಲ್ಲಿ ಇವ್ರು ಏನು ಹೇಳಿದ್ರಲ್ಲ, ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು, ನಿಮ್ಮ ಡೆಡಿಕೇಶನ್. ಒಂದು ಪಾತ್ರಕ್ಕೆ ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು, ಈ ಸಿನಿಮಾದಲ್ಲಿ ಇದೇನೋ ಆಗಿದೆ. ನಮ್ಗೆ ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ, ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನೋವಂಥದ್ದು ನನಗೆ ಹೆಮ್ಮೆ. ಆಮೇಲೆ ನಿಮಗೆ ಗೊತ್ತಿಲ್ಲ, ನಂದು ಒಂದು ಥರದ ಸ್ಕೂಲು ಸರ್. ಒಂದು 100 ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ 100ನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ. ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ಶಿಫ್ಟ್ ಆದರೆ ತಪ್ಪಾ? ಇಲ್ಲ ಸರ್, ನೀವು ಚೆನ್ನಾಗಾದರೆ ಓಕೆ, ಚೆನ್ನಾಗಾಗಿಲ್ಲ ಅಂತಂತ ನೀವು ಬೇಕಾಗಿತ್ತ ಶರಣ್ಗೆ ಅಂತ ಅನ್ನೋವಂಥದ್ದು. ಈ ಥರದ್ದೊಂದು ಗೊಂದಲ ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೇ ಇರುತ್ತೆ. ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಗೊತ್ತಾ ಪಾತ್ರಗಳನ್ನು. ಖಂಡಿತವಾಗ್ಲೂ ನನಗೆ ಖುಷಿ ಆಗೋದೇನು ಅಂತಂತಂದರೆ, ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ. ಖಂಡಿತವಾಗ್ಲೂ ಸರ್, ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನ್ಯೂ ಏಜ್ ಆ್ಯಕ್ಟರ್ಸ್ ಇದಾರಲ್ಲ, ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ, ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರುವಂಥದ್ದು. ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು ನಾನು, ಹಿಂಗೆ ಆಯ್ಕೆ ಮಾಡಿ ಇಡಬೇಕು ಅಂತಂತಂದರೆ ಭಾಳ ಬೇಗ ಸಿಗೋವಂಥ ಹೆಸರು ಪೃಥ್ವಿ ಬರೋದು. ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು. ಕಾವ್ಯ ಅವರೇ, ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ, ಎಷ್ಟು ಚೆಂದ ಆ್ಯಕ್ಟ್ ಮಾಡಿದರೆ, ಎಷ್ಟು ಚೆಂದ ಕಾಣಿದೆ. ಆಮೇಲೆ ನೀವಾಗಿಲ್ಲ, ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನೋವಂಥದ್ದು. ನಮ್ಮತನ ಅಂತ ಬರುತ್ತೆ. ಈಗ ಯೂಶಲಿ ನೀವು ಹೇಳಿದ್ರಲ್ಲ, ನೇಟಿವಿಟಿ ನೋಡಿ, ಅಲ್ಲಿ ಅವ್ರ ನೇಟಿವಿಟಿ, ಇಲ್ಲಿ ಇವ್ರ ನೇಟಿವಿಟಿ ಅಂತ ಅನ್ನೋವಂಥದ್ದು. ಈ ಸಿನಿಮಾದಲ್ಲಿ ಇರುವಂಥ ವಿಶೇಷತೆ ನಾನು ಹೇಳ್ತೀನಿ, ಎಲ್ಲಿಂದ ಅಂತ ಶುರು ಮಾಡ್ತೀನಿ. ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ ಅನ್ನುವಂಥದ್ದು. ಈ ಕೊತ್ತಲವಾಡಿ ಅಂತಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದೊಂದು ಪೋಸ್ಟರ್ನ ಬಿಟ್ಟಿದ್ರಿ ನೀವು. ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು. ನನಗೆ ಕೊತ್ತಲವಾಡಿ ಅನ್ನೋದು ಏನು ಅಂತ ಅನ್ನೋವಂಥದ್ದು ಗೊತ್ತಿರಲಿಲ್ಲ. ಅಲ್ಲಿ ನೋಡಿದಾಗ ಒಂದು 4-5 ಜನ, ಗುರು ನಮ್ಮೂರು ಪಕ್ಕದ್ದು, ಗುರು ಇದು ನಮ್ಮೂರು ಇದು ಅಂತಂದರು. ನನಗೆ ಅವಾಗ ಓಕೆ, ಇದು ಕೊಳ್ಳೇಗಾಲದ ಪಕ್ಕದಲ್ಲಿ, ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಒಂದು ಇದು ಅಂತ ಅನ್ನೋವಂಥದ್ದು. ನೋಡಿ, ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನು ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಅನ್ನೋವಂಥದ್ದು. ಈಗ ನಾನು ಉತ್ತರ ಕರ್ನಾಟಕ, ನೀವಲ್ಲಿ ಅಣ್ಣಿಗೇರಿ, ಗುಡಿಗೇರಿ ಅಂತ ಅನ್ನೋವಂಥದ್ದು. ನೋಡಿ, ಶಿಗ್ಗಾಂವ್, ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗತ್ತೆ. ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ, ಮರ್ಕಂಜ ಅಂತ ಅನ್ನೋದು ಎಷ್ಟು ಚೆಂದ ಇದೆ ನೋಡಿ. ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗತ್ತೆ. ನೀವು ಈ ಕಡೆ ಬರ್ತಿದ್ರೆ ನೀವು ಹಾಸನ, ಈ ಕಡೆ ಬರ್ತಿದ್ದೆ ಪಟ್ನ, ಪುರ, ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ. ಅದನ್ನು ಈ ಕೊತ್ತಲವಾಡಿ ಅಂತ ಅನ್ನೋವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿರುವಂಥ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು. ಇವತ್ತು ನಾವು ನೇಟಿವಿಟಿ ಅಂತ ಮಾತಾಡ್ತೀವಿ. ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು
ತನ್ನ ಹೆಸರಿನಲ್ಲೇನೆ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಇದನ್ನು ಹೇಳಿದೆ ನಾನು. ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿವಿರ ಸಿನಿಮಾ, ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದು ಟೈಟಲ್ಗೆ ನಾನು ಆ್ಯಕ್ಚುಲಿ ಬಿಡೋದೆ ನಾನು. ಖಂಡಿತವಾಗ್ಲೂ ಸಿನಿಮಾ ಈ ಟೈಟಲ್ ಎಷ್ಟು ನಮ್ಮ ತನದ ಒಳಗಡೆ ಇದೆ, ಸಿನಿಮಾನೂ ಹಾಗೆ ಇರುತ್ತೆ ಅಂತ ಅನ್ನೋವಂಥದ್ದು ಈ ಟೀಸರಲ್ಲಿ ತೋರಿಸಿದ್ರಿ, ಸಾಂಗಲ್ಲೇ ತೋರಿಸಿದ್ರಿ. ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ, ನಮ್ಮ ತನದ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟ ಇತಿಹಾಸನೇ ಇಲ್ಲ. ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂಥ ಒಂದು ಹೊಸ ಥರದ ಸಿನಿಮಾದ ಶೈಲಿ ಇದೆಯಲ್ಲ, ಆ ಶೈಲಿಗೆ ಈ ಸಿನಿಮಾ ಭಾಳ ಆ್ಯಕ್ಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣ ಪ್ರತಿ ಫ್ರೇಮಲ್ಲೂ ಕಾಣ್ಬರ್ತಾ ಇದೆ. ತುಂಬಾ ಖುಷಿ ಆಯಿತು. ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತನ್ನುವಂಥದ್ದು ನನ್ನ ಆಶಯ. ಒಂದು ಟೀಸರ್ ಲಾಂಚ್ ಮಾಡಿ ಆ ಸಿನಿಮಾ ದೊಡ್ಡ ಹಿಟ್ ಆಗ್ಲಿ ಅಂತ ಹೇಳೋಷ್ಟು ಆ ಒಂದು ಟೀಸರ್ ಅವರನ್ನ ಅಟ್ರಾಕ್ಟ್ ಮಾಡಿದೆ ಅಂದ್ರೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಶರಣ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ನೀವು ಹೇಳಿದ್ರೆ ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರೊಡಕ್ಷನ್, ನನ್ನ ಕುಟುಂಬಕ್ಕೆ ಬಹಳ ಹತ್ರವಾದಂತಹ ಚಿತ್ರ ಅಂತ. ಸೊ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ. ಲೆಟ್ಸ್ ಯುವರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರಾಜೇಶ್ ಸರ್, ಎಸ್ ಮೇಡಮ್, ನಮಗೆ ಫಸ್ಟ್ ಆಫ್ ಆಲ್ ಇದು ಹೇಳ್ಬೇಕೋ ಎಲ್ರಿಗೂ ಗೊತ್ತಿರೋ ವಿಚಾರ, ಓಕೆನಾ? ಇಷ್ಟರಲ್ಲಿ ಅಭಿನಯಿಸೋದು ಹೇಗೆ ಅಂತ ತೋರಿಸಿರುವಂತ ಕೆಲವು ನಟರಲ್ಲಿ ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದಿರಾ, ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ವೆರಿ ಮಚ್ ಎಕ್ಸೈಟೆಡ್. ಅಂದ್ರೆ ತುಂಬಾ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನಗ್ತಾ ಇದ್ದಾರೆ ಅಮ್ಮ. ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ. ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಳು ಬೆಂದಿದೆ, ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಉಣಬಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು. ಭಾಳ ಚೆನ್ನಾಗಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಯೂಶಲಿ ಹೊಸಬ್ರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಇರುತ್ತೆ, ಇವ್ರಿಗೆ ಮಾಡ್ತಾರ ಸರಿಗೆ ಮಾಡ್ತಾರ ಇಲ್ವಾ, ಏನೋ ಒಂದು ಇರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ, ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಂತ ಹೇಳಿದೆ. ಇಲ್ಲ ಸರ್, ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ದಿದ್ದು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ತುಂಬ ಜನ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಒಂದು ನಂಬಿಕೆ, ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು. ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯ್ತು. ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನನ್ನ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿ ಒಳ್ಳೆ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ. ಸರ್, ನನ್ನ ಮಾತು ಇದೇ ಶೈಲಿಲೇ ಬೇಕು ಅಂತ ಕೇಳಿದಾಗ ನನಗೆ ಓ ಇಲ್ಲ, ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು. ಸರಿ ತಪ್ಪು, ಇದು ಓಡಲಿಲ್ಲ, ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದು ನಂಗೆ ಭಾಳ ಖುಷಿ ಆಯಿತು ನನಗೆ. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಆ ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದಾರೆ ರೀ, ಇಂಪಾಸಿಬಲ್. ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವರು ಕೆಲಸನ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡಿದ್ರೆ ಏನು ಅನ್ಸೋದ್ರೆ, ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆಗೆ ಶಾರ್ಟ್ಗೆ ಹೋದ್ರು ಹಿಂಗೆ ತೆಗೆದ್ಬಿಟ್ಟು ಅವ್ರು ನಾನು ಈಗ ಹೋಗ್ತಾರೆ, ಅವ್ರು ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇದ್ರು. ಬಂದಿದ್ದಾರೆ ಕಾರ್ತಿಕ್, ಓಕೆ, ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಏನಾದ್ರೆ ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ಸಿನಿಮಾ ಚೆನ್ನಾಗಾಗ್ತಿದೆ, ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ, ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ, ಇದಕ್ಕಿಂತ ಇರ್ಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಇದೇನು ಈ ಥರದ ಹೆಸರು ಇಟ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು. ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರನೂ ನೋಡಿದೆ, ಬಹಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ದ ಟೋಟಲ್ ಡಿಸೈನ್ ಇರ್ಬೋದು. ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ, ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ. ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಒಂದು ನಿಮಿಷ ಕೊಟ್ಟೆ ಬಿಟ್ರು. ಏನೂ ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನು. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಎಂದರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ.
ನನಗೂ ಗೊತ್ತಿರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ಯಶ್ ಸರ್ ಅಣ್ಣ. ಹೌದು ಹೌದು, ಯಾ ಯಾ ಶೂಟಿಂಗ್ ಮುಗ್ದಿದೆ, ಏನು ಅನ್ಕೋಬೇಡಿ, ಸರ್ಪ್ರೈಸ್ ಆಗಿ ಮಾಡಿದ್ರು ಅಂತ ಹೇಳಿದ್ದು. ನಿಜವಾಗ್ಲೂ ಇವತ್ತು ಅಣ್ಣ ಅಂತಾನೆ ಕರೆಯೋದಲ್ಲ. ಹೌದೌದು, 100%. ಜೊತೆಗೆ ತುಂಬಾ ವರ್ಷದಿಂದ ಅಣ್ಣ ತಮ್ಮದಿರು. ನಾವು ನಿಮ್ ಚಿಕ್ಕಣ್ಣ ಅಂತಾನೆ ಕರೆಯೋದು. ಎಷ್ಟು ಮನೇಲೆಲ್ಲ ಮಾತಾಡ್ಬೇಕಾದ್ರೆ ಹಂಗೆ ನೋಡಿ, ಆ ಪ್ರೀತಿ ಒಲವನ್ನ ಇಟ್ಕೊಂಡು ಅವ್ರ ತಾಯಿ ನಿಮ್ಮ ಮೊದಲನೇ ಮಗ ಅಂತಾನೆ ಹೇಳಿ ಕರೆದಿರೋದು. ಹೌದು, ಇವರು ಯಾರು ಇನ್ನೊಬ್ರು ಗೋಪಾಲ್ ದೇಶಪಾಂಡೆ ಅವರಿದ್ದಾರೆ, ಅವರು ನಮ್ಗೆ ಸ್ವಲ್ಪ ಆಟ ಆಡ್ಸೋರು. ಅಂದ್ರೆ ಹೆಂಗೆ ಅಂದ್ರೆ ಅವರು ಬೇರೆ ಸಿನಿಮಾಗೆ ಕಮಿಟ್ ಆಗ್ಬಿಟ್ಟಿದ್ರು. ಗೋಪಾಲ್ ಸರ್, ನೆಕ್ಸ್ಟ್ ಸಿನಿಮಾ ನಿಮಗೆ ಚಾನ್ಸ್ ಇಲ್ಲ. ನನಗೆ ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೋಡಿ. ಇವಾಗ ಕರಿತೀನಿ ಗೋಪಾಲ್ ಸರ್, ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಗೋಪಾಲ್. ಅದೇ ಅವ್ರು ಸ್ಟ್ರೈಟ್ ಅಮ್ಮನ ಹತ್ರನೇ ಹೋಗ್ತಾ ಇದಾರೆ. ಅಮ್ಮ ನಮಸ್ಕಾರ, ಪೇಮೆಂಟೇ ಬೇಡ ಅಮ್ಮ ನನಗೆ ಅಂತಿದ್ದಾರೆ. ಅಮ್ಮ ಒಳ್ಳೆ ಪಾಯಿಂಟ್ ಕೊಟ್ರಿ ಅಮ್ಮ. ಇವ್ರು ಹಂಗೆ ಸರ್ ಪ್ರೆಸ್ ಮೀಟಿಗೆ ಬರ್ತಾರೆ, ಅಲ್ಲೂ ಆಟ ಆಡಿಸ್ತಾರೆ. ಸ್ಟೇಜ್ ಮೇಲೆ ಬಂದ್ರೆ ನಾನ್ ಬರಲ್ಲ ಅಂತಿರ್ತಾರೆ. ಹೌದು, ಮಾತಾಡಿ. ದ ನೇಷನ್ ವಾಂಟ್ಸ್ ಟು ನೋ. ನಾನು ಇಷ್ಟು ತೊಂದರೆ ಕೊಟ್ಟಿದ್ದೀನಿ ಅಂತ ನನಗೆ ಇವತ್ತೇ ಗೊತ್ತಾಯ್ತು. ತುಂಬಾ ಖುಷಿ ಆಗ್ತಾ ಇದೆ. ನೋಡಿ, ಇವ್ರು ಮಾಡಿರೋ ಪಾತ್ರಕ್ಕೂ ಇವ್ರು ಇರೋ ರೀತಿಗೂ ಸಂಬಂಧನೇ ಇಲ್ಲ. ನಿಜವಾಗ್ಲೂ ನನಗೆ ಒಂದು ಸೀನ್ ಮಾಡುವಾಗ ಇವ್ರ ಜೊತೆ ಹೆದರಿಕೆ ಆಗತ್ತಂದ್ರೆ ಯಾವ ಕ್ಷಣದಲ್ಲಿ ಅದು ಯಾವಾಗ ಹಿಂಗೆ ತಿಂತಾರೆ ಗೊತ್ತಾಗಲ್ಲ, ಏನ್ ಮಾಡ್ತಾರೆ ಗೊತ್ತಾಗಲ್ಲ. ಓಕೆ, ಈ ಥರದ ಏನೇನೋ ಹೇಳಿದ್ನಲ್ಲ ಸೀಕ್ರೆಟ್ ಆಶ್ಚರ್ಯ, ಅದರಲ್ಲಿ ಇವರು ಒಬ್ರು. ಥ್ಯಾಂಕ್ ಯು, ಇವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನಂಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟ್ರು. ಆ್ಯಂಡ್ ಅಮ್ಮ ನಿಮಗೂ ಕೂಡ ಥ್ಯಾಂಕ್ ಯು. ಹೇಳಿಲ್ವ, ಈಗ ನಾವೆಲ್ಲ ಎಲ್ಲರೂ ನೋಡಲಿ ಅಂತ ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ, ಎಲ್ಲರೂ ನೋಡ್ತಾ ಇದ್ದಾರೆ ಅಂದ್ಕೊಂಡು ಕೆಲಸ ಮಾಡೋ ಒಂದು ವರ್ಗ ಇರುತ್ತೆ. ಆ ಸಾಲಿಗೆ ಅಮ್ಮ ಮತ್ತು ಅರುಣ್ ಕುಮಾರ್ ಅವರು ಸೇರಿದ್ದಾರೆ. ಯಾಕಂದರೆ ಮಗನ ಕೀರ್ತಿ, ಪ್ರತಿಷ್ಠೆ ಮತ್ತು ಅವರ ಟ್ಯಾಲೆಂಟು ಎಲ್ಲವೂ ಗೊತ್ತು ಅವರಿಗೆ. ಜಗತ್ತವ್ರನ್ನ ನೋಡುತ್ತೆ ಅಂತ ಗೊತ್ತು. ಅದಕ್ಕೆ ಹೇಗೆ ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಅದೆಲ್ಲ ಇದ್ದಾಗಲೇ ಈ ಥರದೊಂದು ಅಚ್ಚುಕಟ್ಟಾದ ಒಂದು ಜವಾಬ್ದಾರಿಯುತ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ನಾನಂತೂ ಕಾಯ್ತಾ ಇದ್ದೀನಿ. ಬಹಳ ಖುಷಿ ಆಯಿತು ಟೀಸರ್ ಇವತ್ತು ನೋಡಿ, ಬಹಳ ಮುದ್ದಾಗಿದೆ. ಆ್ಯಂಡ್ ಕಾವ್ಯ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಆ್ಯಂಡ್ ಎವ್ರಿಬಡಿ ಇಲ್ಲಿ ಅಸೋಸಿಯೇಟ್ಸ್ ಎಲ್ಲ ನೋಡಿದ್ರೆ ಭಾಳ ಚಾಮರಾಜನಗರದ ಶೆಕೆನಲ್ಲಿ, ಆ ಮರಳ ದಂಡೆನಲ್ಲಿ ಒದ್ದಾಡ್ತಾ ಇದ್ದಿದ್ದು, ಕೆಲಸ ಮಾಡ್ತಾ ಇದ್ದಿದ್ದು, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನೋಡಿದ್ದೀರಿ. ನೋಡಿ ಹೆಂಗಿದ್ದಾರೆ, ಇದಕ್ಕೂ ಮಾಡಿರೋದಕ್ಕೂ ನೋಡಿ, ಸಿನಿಮಾ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಆನ್ ಸ್ಟೇಜ್ ಸೈಲೆಂಟ್, ಆನ್ ಸ್ಕ್ರೀನ್ ವೈಲೆಂಟ್. ಯಪ್ಪ, ಭಯಂಕರ. ಎಸ್, ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಅಮ್ಮ ನಿಮಗೆ ಎಸ್ಪೆಷಲಿ ನಿಮಗೆ ಒಳ್ಳೇದಾಗ್ಲಿ. ಅನ್ಕೊಳ್ಳೋದಲ್ಲ, ಅನ್ಕೊಂಡಾಗೋಗಿದೆ. ಅದು ಮುಂಚೆ ಅನ್ಕೊಂಡ್ಬಿಟ್ರೆ ನೀವು ಕಾಸು ಕೊಡಲ್ವೇನೋ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಈ ಕಾಸೆಲ್ಲ ಬಂದಾಗಿದೆಲ್ಲ ನಮ್ದೆ. ನೀವು ಮುಂಚೆನೆ ಸರ್ಪ್ರೈಸ್ ಕೊಟ್ಟಿದ್ರೆ ಬೇರೆ ತರ ಇರೋದು ನಮ್ಮ ಮನೆ ಸಿನಿಮಾ, ಅಥವಾ ನಮ್ಮ ಅದಕ್ಕೆ ಪ್ರತಿಕ್ರಿಯೆ. ಯಾಕೆ ಅದಕ್ಕೆ ಇಲ್ಲಪ್ಪ, ಛೇ, ನೀವು ತಮ್ಮ ಅನ್ಬಿಟ್ಟು ಈ ತರ ಎಲ್ಲ ಹೇಳಂಗಿಲ್ಲ ನೀವು. ಅಲ್ಲಲ್ಲ, ಅವೆಲ್ಲ ಹೇಳಂಗಿಲ್ಲ ಅಂದ್ರೆ. ಸೊ ಈ ತರದ್ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಮ್ಮ. ಎಲ್ಲಾ ಸಿನಿಮಾದಲ್ಲೂ ನಂಗೊಂದು ಪಾತ್ರ ಕೊಡಿ ಅಷ್ಟೇ. ನಂದೊಂದು ರಿಕ್ವೆಸ್ಟ್, ಅಮ್ಮನ ಹತ್ರ ಒಂದು ಲೇಪಲ್ ಮೈಕ್ ಹಾಕಿ ಇಟ್ಬಿಡಿ. ಅಮ್ಮ ಅವಾಗ ಮಾತಾಡ್ತಾ ಇರೋದೆಲ್ಲ ಪಂಚ್ಗಳು ಸಾಕಾಗಿದೆ, ನೇರ ನುಡಿ. ಸರ್ ತಲೆ ಕೆಡ್ಸ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ. ನನಗೆ ಪ್ರತಿ ಸಲ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ, ಬಟ್ ತುಂಬ ಖುಷಿ ಆಗ್ತಾ ಇದೆ. ನನಗೂ ಸರ್ಪ್ರೈಸೇ ಇದು. ಇವರು ಪ್ರೊಡಕ್ಷನ್ ಹೌಸ್ ಈ ವಿಷಯಕ್ಕೆ ಸರ್ಪ್ರೈಸ್ ಇಟ್ಟಿದ್ದಾರೆ ಅಂದರೆ ಸಿನಿಮಾದಲ್ಲಿ ಇನ್ನೂ ಏನೇನು ಸರ್ಪ್ರೈಸ್ ಇಟ್ಟಿದ್ದಾರೆ ನಮ್ಗೆ ಗೊತ್ತಿರಲಾರ್ದಂಗೆ ಅನಿಸ್ತಾ ಇದೆ. ಬಟ್ ಥ್ಯಾಂಕ್ ಯು ಅಮ್ಮ, ಅವಕಾಶ ಕೊಟ್ಟಿದ್ದಕ್ಕೆ. ಇನ್ನು ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಅಷ್ಟೆಲ್ಲ ತೊಂದರೆ ಕೊಡೋದಿಲ್ಲಮ್ಮ, ಗ್ಯಾರಂಟಿ ಶೂಟಿಂಗ್ ಕರೆಕ್ಟಾಗಿ ಬರ್ತೀನಿ.
ನಾನು ತುಂಬ ಮೆಚ್ಚುವ ನಟ ಶರಣ್ ಸರ್. ನನಗೆ ಅವರು ನೋಡಿ ಭಾಳ ಖುಷಿ ಆಗ್ತಾ ಇದೆ. ಹಾಗೆ ರಾಜೇಶ್ ಸರ್ನು ನಾನು ತುಂಬ ಮೆಚ್ಕೊಂಡಿದ್ದೀನಿ. ಅವ್ರ ಆ್ಯಕ್ಟಿಂಗ್ನ ನಾನು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅವರು ಒಂಥರ ಇನ್ಸ್ಪೈರ್ ಮಾಡಿರುವ ಆ್ಯಕ್ಟ್ರಸ್ಸು. ಸೊ ಥ್ಯಾಂಕ್ ಯು. ಈ ಬಾಬಣ್ಣ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ನಾನು ಈ ಥರದ ಪಾತ್ರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಅದು ರಾಜು ಅವ್ರಿಗೆ ಕನ್ವಿನ್ಸ್ ಆಯ್ತು. ಹೆಂಗೆ ಕನ್ವಿನ್ಸ್ ಆಯಿತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ರಾಜು ಅವರೇ. ಅವರ ಇಡೀ ತಂಡಕ್ಕೆ, ಕಾರ್ತಿಕ್ ಆಗಲಿ, ಇವರಾಗಲಿ, ಎಲ್ಲರೂ ಆಗಲಿ. ಇನ್ನು ನಾನು ಪೃಥ್ವಿ ಒಳ್ಳೆ ನಟ ಅಂತ ಗೊತ್ತಿತ್ತು, ಒಳ್ಳೆ ನಟ ಅಂತ ಅವ್ರಿಗೆ ಎಲ್ರಿಗೂ ಗೊತ್ತಿದೆ. ಬಟ್ ಅವ್ರು ಅಷ್ಟು ಒಳ್ಳೆ ಮನುಷ್ಯ ಅಂತ ಗೊತ್ತಾಗಿದ್ದು ನನಗೆ ಅವ್ರ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಪೃಥ್ವಿ. ಕಾವ್ಯ ಅವ್ರಿಗೂ ಅಭಿನಂದನೆಗಳು. ನನ್ನ ಜೀವನದಲ್ಲೇ ಇಷ್ಟು ಮಾತಾಡಿರಲಿಲ್ಲ ನಾನು. ಥ್ಯಾಂಕ್ ಯು. ಅದು ಅಟೆನ್ಷನಲ್ಲಿ ಮಾತಾಡಿದ್ದಾರೆ ದೇಶಪಾಂಡೆ ಸರ್. ದೇಶಪಾಂಡೆ ಸರ್, ಸ್ಟ್ಯಾಂಡರ್ಡ್ ಈಸ್ ಯಾ. ಥ್ಯಾಂಕ್ ಯು. పుట్టింది ఇక్కడ, పెరిగింది ఇక్కడ, పోయేది ఇక్కడ. ఫస్ట్ కన్నడలో స్టార్ట్ చేస్తాను సార్. వావ్ సార్. అంటే తెలుగుని ఇంకా చాలా రిపోర్టర్స్ వచ్చినారు, తెలుగులో మాట్లాడుతూ ఉండండి. ఈ తల్లి అంతా ఇచ్చింది మాకి. ಸೊ దాన్ని ఇంకా ಫಸ್ಟ್ ಕನ್ನಡದಲ್ಲೇ ಮಾತಾಡಿ ತೆಲುಗು ಬಂದು ಹಿಂದಿನೂ ಮಾತಾಡ್ತೀನಿ, ಮಲಯಾಳಂ ಸ್ವಲ್ಪ ಗೊತ್ತು. ಕೊತ್ತಲವಾಡಿ ಭಾಳ ಅದ್ಭುತವಾಗಿದೆ ಅಮ್ಮ ಟೀಸರು. ನಿಜವಾಗ್ಲೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಭಾಳ ಎಮೋಷ್ನಲ್ ಆಗಿದ್ದೀನಿ. ಯಾಕಂದರೆ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಗುಣ ಎಲ್ಲ ನಿಮ್ಮಲ್ಲಿದೆ. ನಾವು ಬೆಳೆದು ಬಂದಾಗ ಹಂಗೆ ಭಾಳ ಕಷ್ಟದಲ್ಲಿ, ಭಾಳ ನೋವುಂಡವರು, ತಾಯಿ ಹಾಲುಂಡವರು, ನೋವುಂಡವರು, ಅವಮಾನಗಳುಂಡವರು, ಸೋಲುಂಡವರು, ಇವತ್ತು ಯಶಸ್ಸುಂಡವರು. ಆ ಯಶಸ್ಸನ್ನು ನಮ್ಮ ಯಶ್ ಅವ್ರಿಗೆ ತಾವು ಕೊಟ್ಟಿದ್ದೀರಿ. ಸೊ ಅದೇ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಆ ಯಶಸ್ಸನ್ನು ಕಂಡಿದ್ದೀವಿ. ಭಾಳ ಡೌನ್ ಟು ಅರ್ತ್ ಅಂತಂದರೆ ಅಮ್ಮ ಮತ್ತು ಅಪ್ಪ ಅಲ್ಟಿಮೇಟ್ ಅಮ್ಮ. ಶ್ರೀಸಾಮಾನ್ಯರಲ್ಲಿ ಶ್ರೀಸಾಮಾನ್ಯರವರು. ಸೊ ಅದಕ್ಕೆ ಯಶ್ ಅವರು ಆ ರೀತಿ ಬೆಳೆದಿದ್ದಾರೆ. ಇದು ಫಸ್ಟು ಚಲನಚಿತ್ರ ಮತ್ತೊಂದು ಆಡಿಯೋ MRT ಮ್ಯೂಸಿಕ್ಕು ಲಹರಿ ಸಂಸ್ಥೆಯಲ್ಲಿ ಮಾಡಿದ್ದೀವಿ ನಾವು. ಲಹರಿನಲ್ಲಿ ಯಾವುದೇ ಫಸ್ಟು ಸಂಗೀತ ನಿರ್ದೇಶಕರು ಸಿನಿಮಾ ಮಾಡಿದ್ರು ಕೂಡ ಸೂಪರ್ ಟ್ರೂಪರ್ ಹಿಟ್ ಆಗಿದೆಯಮ್ಮ. ಅದು AR ರೆಹಮಾನ್ ಅವ್ರು ಇರ್ಬೋದು, ಗುರುಕಿರಣ್ ಅವ್ರು ಇರ್ಬೋದು, MM ಕಿರವಾಣಿ ಅವ್ರು ಇರ್ಬೋದು, ವಿಕಾಸ್ ವಸಿಷ್ಠ ಅದು ಕೂಡ ಫಸ್ಟು ಆಲ್ಬಮ್ ರಿಲೀಸ್ ಮಾಡಿ ಲಹರಿ ಸಂಸ್ಥೆನೆ. ಸೊ ಹಾಗಾಗಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, 100% ಹಿಟ್ ಆಗುತ್ತೆ. ಇದು ಇಡೀ ಕಲಾವಿದರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಹಿತ್ಯ, ಹಾಡುಗಳೆಲ್ಲ 6 ಹಾಡು ಕೇಳಿದ್ದೀನಿ. 6 ಹಾಡು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಶ್ಯಪ್ ಯು ಡನ್ ಎ ವಂಡರ್ಫುಲ್ ಜಾಬ್. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅಫ್ಕೋರ್ಸ್ ನಮ್ಮ ರಘು ನಿಡುವಳ್ಳಿ ಅವರು 50 ಸಿನಿಮಾಗೆ ಚಿತ್ರಕಥೆ ಬರೆದಿದ್ದಾರೆ. ಇವಾಗ ಗೊತ್ತಾಯ್ತು ನನಗೆ. ಅದ್ಭುತವಾಗಿ ಪಂಚಿಂಗ್ ಡೈಲಾಗ್ಸು ತುಂಬ ಚೆನ್ನಾಗಿ ನೀವು ಚಿತ್ರಕಥೆ ಮಾಡಿದ್ದೀರಿ. ಅಂಬರ್ ಅವರೇ, ವೆರಿ ಸ್ಮಾರ್ಟ್ ಲುಕಿಂಗ್, ಎಕ್ಸ್ಪ್ರೆಷನ್ ಇಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕನ್ನಡದ ತಾಯಿಯಿಂದ ಇನ್ನೊಬ್ಬರು ಸೂಪರ್ ಸ್ಟಾರ್ ಬಂದೇ ಬರ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ದೀರಿ ತಾವು ಕೂಡ. ನಿರ್ದೇಶಕರು ಭಾಳ ಸಿಂಪಲ್ಲು, ಆ ಸಿಂಪ್ಲಿಸಿಟಿಲಿ ಎದ್ದು ತೋರಿಸ್ತಾ ಇದೆ. ನೇಟಿವಿಟಿ ಅಂತ ಹೇಳಿದ್ರಿ ಚರಣ್ ಸರ್, ತಾವು ಸತ್ಯ ಸರ್. ಅದು ಆ ನೇಟಿವಿಟಿ ಯಾವ ಸಿನಿಮಾಲಿರುತ್ತೋ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಖಂಡಿತ. ಕಂಟೆಂಟ್ ಇಸ್ ಎ ಕಿಂಗ್. CK ಅಂತ ಹೇಳ್ತೀನಿ ನಾನು, ಕೆಲ್ವಿನ್ ಕ್ಲೀನ್ ಅಲ್ಲ. ಕಂಟೆಂಟ್ ಇಸ್ ಎ ಕಿಂಗ್. ಸೊ ವಾಟ್ ಯು ಸೆಡ್ ಇಸ್ ರೈಟ್. ಎಮೋಷನ್ ಎಲ್ಲಿರುತ್ತೋ, ಎಲ್ಲಿ ಕಣ್ಣೀರಿರುತ್ತೋ, ನಮ್ಮ ನೇಟಿವಿಟಿ ಇರುತ್ತೋ ಆ ಪಿಕ್ಚರ್ 100% ಸೂಪರ್ ಹಿಟ್ ಆಗುತ್ತೆ. ತಾವು ಹೇಳ್ದಂಗೆ ನಮ್ಮ 6 ಕೋಟಿ ಜನ ಕನ್ನಡಿಗರು ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಸರ್, ಅಮ್ಮ, ಹ್ಯಾಟ್ಸ್ ಆಫ್ ಟು ಯು. ಈ ಒಂದು ಚಿತ್ರ ಫಸ್ಟ್ ಸ್ಟಾರ್ಟ್ ಆಗಿದೆಯಮ್ಮ. ಈ ನಮ್ಮ PA ಪ್ರೊಡಕ್ಷನಲ್ಲಿ 100 ಚಿತ್ರ ಮಾಡ್ತಿದ್ವಿ ತಾವು. ಆ ದೇವರು ಒಳ್ಳೇದು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವೇಲು ಸರ್, ದಟ್ ವಾಸ್ ವೆರಿ ಬ್ಯೂಟಿಫುಲ್. ಹೇಳೋಕ್ಕಾಗಲ್ಲ, ಒಂದು ತುಂಬ ವಾ ಫ್ಯಾಕ್ಟರ್ಸ್ ಇತ್ತು. ಎಸ್ಪೆಷಲಿ ಎಷ್ಟೋ ಸೀನ್ಗಳು, ಎಂಟ್ರಿ ಸೀನ್ಗಳು ತುಂಬ ವಾ ಫ್ಯಾಕ್ಟರ್ಸ್ ಅನಿಸ್ತಿತ್ತು ಸ್ಕೋರ್ ಮಾಡ್ಬೇಕಾದ್ರೆ. ಎಸ್ಪೆಷಲಿ ಪೃಥ್ವಿ ಸರ್ ಎಂಟ್ರಿ ಬಂದಾಗಲಿ, ಗೋಪಾಲ್ ಸರ್ ಎಂಟ್ರಿ ಬಂದಾಗಲಿ ತುಂಬ ಅಮೇಜ್ ಆಗ್ತಿತ್ತು ಮಾಡ್ಬೇಕಾದ್ರೆ. ಸರ್ ಏನು ಸರ್ ವಿಜುವಲ್ಸ್ ಈ ಥರ ಇದೆ ಅಂತ ಅನ್ಕೋತಿದ್ವಿ. ಬಟ್ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಯಾರು ಅಂತ. ಎದೆ ಗಟ್ಟಿಗಿಟ್ಕೊಳ್ಳಿ ಅಭಿನಂದನ್ ಅಂತ ಹೇಳ್ತೀನಿ ನಿಮಗೆ, ಟೈಮ್ ಬರುತ್ತೆ ಹೇಳ್ತೀನಿ ಸರ್ ಹೇಳ್ತಿದ್ರು ಡೈರೆಕ್ಟರ್ ಸರ್. ಸರಿ ಸರ್ ಆಯಿತು. ಆಲ್ಮೋಸ್ಟ್ ಸ್ಕೋರ್ ಮುಗಿಸಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸಿ ಒಂದಿನ ಬಂದು ಸರ್ ಇವತ್ತೊಂದು ದಿನ ಹೋಗ್ಬೇಕು ಆಚೆ ಕಡೆ ಬನ್ನಿ ಅಂತ
ಇವೆಂಟ್. ಸೊ ಅವಾಗ ಅಮ್ಮ ಗೊತ್ತಾಯ್ತು ಪ್ರೊಡಕ್ಷನ್ ಅಮ್ಮ ಮಾಡಿರೋದು ಅಂತ. ಅದು ಒಂದು ದೊಡ್ಡ ಖುಷಿ. ಬಿಕಾಸ್ ಎಸ್ ಸರ್ ಫ್ಯಾನ್ ಆಗಿ ಅಮ್ಮ ಪ್ರೊಡ್ಯೂಸ್ ಮಾಡೋದು ಗೊತ್ತಾದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಲಕ್ಕಿ ಅಂತ ಹೇಳ್ಕೊತೀನಿ, ಈ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ತುಂಬ ಖುಷಿ ಆಯಿತು ನನಗೆ. ಸಿನಿಮಾ ಅದ್ಭುತವಾಗಿ ಬಂದಿದೆ, ನನಗಂತೂ ತುಂಬ ಖುಷಿ ಇದೆ ಈ ಸಿನಿಮಾ ಕೆಲಸ ಮಾಡಿರೋದು, ಇಷ್ಟು ಹೇಳ್ಬೋದು. ಥ್ಯಾಂಕ್ ಯು. ಎಸ್ ವಿಕಾಸ್ ಅವರೇ, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ವಸಿಷ್ಠ. ಕೊತ್ತಲವಾಡಿ ಚಿತ್ರಕ್ಕೆ ಹಾಡುಗಳನ್ನ ಸಂಯೋಜಿಸುವ ಒಂದು ಸುವರ್ಣಾವಕಾಶ ರಾಜು ಸರ್ ನನಗೆ ಕೊಟ್ಟರು. ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಲೈಫಲ್ಲಿ ಕೂಡ ಅವರು ನನ್ನ ವಿದ್ಯೆನ, ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವರು ಮುಂಚೆಯಿಂದ ನನಗೆ ಸಾಥಾಗಿ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನಾನು ಯಾವತ್ತೂ ಅವರಿಗೆ ಚಿರಋಣಿ. ಎರಡನೇದಾಗಿ ಅಮ್ಮ ಅವರು, ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಮ್ಮ ಅವರು ಪ್ರೊಡಕ್ಷನ್ನು ಸರ್ಪ್ರೈಸು ಅಂತ ಹೇಳ್ತಾ ಇದ್ರು, ಬಟ್ ನಾನೊಬ್ಬನೇ ಅನ್ಸುತ್ತೆ ಆ ಸರ್ಪ್ರೈಸ್ ಇರಲಿಲ್ಲ ನನಗೆ. ಸೊ ರಾಜು ಸರ್ ಕಂಪೋಸ್ ಮಾಡುವಾಗಲೇ ಸ್ವಲ್ಪ ನನಗೆ ಅದ್ರ ಬಗ್ಗೆ ಹೇಳಿದರು. ಸೊ ಅದರಿಂದ ನನಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅಮ್ಮ ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರ ಹಾಡುಗಳನ್ನ ಅಕ್ಸೆಪ್ಟ್ ಮಾಡಿ ಅದನ್ನು ಒಂದು ಒಳ್ಳೆ ಕೇಳೋ ಒಂದು ಪೊಸಿಷನ್ಗೆ ತಂದರು ಅವರು. ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಎರಡನೇ ತಂದೆ ಅಂತಲೇ ಹೇಳ್ಬೋದು ವೇಲು ಸರ್ ಅವರು. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ 10ನೇ ವರ್ಷದಲ್ಲೇ ಅವರು ನನ್ನ ಆಡಿಯೋ ಆಲ್ಬಮ್ನ ರಿಲೀಸ್ ಮಾಡಿ ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಥವ್ರು. ಥ್ಯಾಂಕ್ ಯು ಸರ್. ನಮ್ಮ ತಂದೆ ಇದ್ದಿದ್ರೆ ಇವತ್ತು ಚೆನ್ನಾಗಿರೋದಿಲ್ಲಿ, ಅವ್ರು ಬರೋಕ್ಕಾಗಲಿಲ್ಲ, ಸಾರಿ. ಖಂಡಿತ ಇನ್ನೊಂದು ನನಗೆ ಇದರಿಂದ ತುಂಬ ಖುಷಿಯಾಗಿರೋದಂದರೆ, ಇಲ್ಲಿ ಯಾರೂ ಹೊಸ ಆಚೆ ಅಥವಾ ಬೇರೆ ಇಂಡಸ್ಟ್ರಿ ಸಿಂಗರ್ಸ್ನ ನಾವು ಯಾರನ್ನು ಕರೆಸಿಲ್ಲ ಈ ಸಿನಿಮಾಗೆ. ಏಕೆಂದರೆ ಇಲ್ಲೇ ಸುಮಾರು ಒಳ್ಳೆ ಗಾಯಕರು ಇರೋದ್ರಿಂದ ರಾಜು ಸರ್ರಿಂದ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಸಿದ್ಧಾರ್ಥ್ ಬೆಳ್ಮಣ್ಣು ಆಗಲಿ, ಸುನಿಧಿ ಆಗಲಿ, ಸುರಭಿ ಭಾರದ್ವಾಜ್, ಹಾಗೆ ಸುಮಾರು ಅಪ್ಕಮಿಂಗ್ ಸಿಂಗರ್ಸ್ನ ಉಪಯೋಗಿಸ್ಕೊಳ್ಳೋ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ತು. ಅದ್ರ ಜೊತೆಗೆ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅಭಿನಂದನ್ ಅವರು, ಸುಮಾರು ಚಿತ್ರಗಳು ಅವ್ರದ್ದು ಆಲ್ರೆಡಿ ನಾವು ನೋಡಿದ್ವಿ. ಆ್ಯಂಡ್ ನಮ್ಮ ಕಂಟೆಂಟ್ಗೆ ನಾವೆಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಆ ಥಿಂಕಿಂಗು ನಮಗೆ ಬರಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿತ್ತು. ಅವರು ಅದನ್ನು ಮೀರಿ ಎಫರ್ಟ್ ಎಲ್ಲ ಹಾಕಿ ನಮ್ಗೆ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಚಿತ್ರನ ಯಶಸ್ವಿ ಪಡಿಸ್ಬೇಕು, ಹಾಡುಗಳನ್ನ ಕೇಳಿ ಹಾಡುಗಳನ್ನ ರೀಚ್ ಮಾಡಿಸಿ ನಮ್ಮ ತಂಡನ ಹಾರೈಸ್ಬೇಕು ಅಂತ ಕೇಳ್ಬೋದು. ಥ್ಯಾಂಕ್ ಯು ವಿಕಾಸ್. ಥ್ಯಾಂಕ್ ಯು. ಹೌದು, ಕಾರಣಾಂತರದಿಂದ ಬಂದಿಲ್ಲ ಇವತ್ತು ಆ್ಯಕ್ಚುಲಿ. ಅವರು ಆ್ಯಕ್ಚುಲಿ ಸರ್ಗೆ ಹೇಳಿ ಈ ಥರ ಒಂದು ರೆಫರೆನ್ಸ್ ಮಾಡಬೇಕು ಅಭಿನಂದನ್ ಇನ್ನೂ ಒಂದು ಇದಕ್ಕೆ ಅಂತ ಹೇಳಿದ್ರು ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಇನಿಷಿಯೇಟ್ ಆಗಿದೆ, ಇದಕ್ಕೆ ತಂದು ಬಂದಿದೆ ಅಂದರೆ DOP ಕಾರ್ತಿಕ್ ಕೂಡ ಕಾರಣಕರ್ತರು. ಐ ಥ್ಯಾಂಕ್ ಹಿಮ್. ನಾನು ಪ್ರೊಡಕ್ಷನ್ ಅವ್ರಿಗೂ ಥ್ಯಾಂಕ್ ಹೇಳ್ತೀನಿ, ಡೈರೆಕ್ಟರ್ ಕೂಡ ಥ್ಯಾಂಕ್ ಹೇಳ್ತೀನಿ. ಆ್ಯಂಡ್ ವಿಕಾಸ್ ಅವ್ರು ಕೂಡ ಅದ್ಭುತವಾಗಿ ಸಾಂಗ್ಸ್ಗಳು ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲೂ ಕೂಡ. ಥ್ಯಾಂಕ್ ಯು ವಿಕಾಸ್ ಟು. ಥ್ಯಾಂಕ್ ಯು. ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯಬಲ್ಲ, ಇಂಡಸ್ಟ್ರಿಯನ್ನು ಆಳಬಲ್ಲ ಅಂತ ಒಂದು ಪ್ರತಿಭೆ, ಅಷ್ಟೇ ಸಿಂಪಲ್ ಆಗಿರ್ತಾರೆ. ಇನ್ನು ಪೃಥ್ವಿ ಅಂಬರ್ ಸರ್ ಬಗ್ಗೆ ಹೇಳಲೇಬೇಕು. ಆತ್ಮೀಯವಾದಂಥ ಒಂದು ಸಂಬಂಧ, ಹಲವಾರು ಹಾಡುಗಳನ್ನು ಬರೆದಿದ್ದೀನಿ ಅವರಿಗೆ. ಅವ್ರ ಬಗ್ಗೆ ಒಂದೇ ಲೈನಲ್ಲಿ ಹೇಳೋದಾದರೆ, ವ್ಯಕ್ತಿತ್ವದಲ್ಲಿ ಪೃಥ್ವಿ, ಪ್ರತಿಭೆಯಲ್ಲಿ ಅಂಬರ ಅಂತ ಹೇಳ್ಬೋದು. ಅಷ್ಟು ಒಬ್ಬ ಪ್ರತಿಭಾನ್ವಿತ ನಟ ಅವರು. ಇನ್ನು ಸಂಗೀತ ನಿರ್ದೇಶಕರ ಬಗ್ಗೆ ಅಭಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಭಿ ಅವರೇ. ಇನ್ನು ವಿಕಾಸ್ ವಸಿಷ್ಠ ಅವರ ಕಂಪೋಸಿಷನ್ಗಳಂದ್ರೆ ನನಗೆ ತುಂಬ ಇಷ್ಟ. ಅತಿ ಬೇಗ ಬರೆಸಿಕೊಳ್ಳುವಂಥ ಟ್ಯೂನ್ಗಳನ್ನು ಮಾಡ್ತಾರೆ. ಈಗೇನು ಹಾಡು ನೋಡಿದ್ರಿ ನೀವು, ಹಾಡು ನನಗೆ ತುಂಬ ಆತ್ಮೀಯವಾದಂಥ ಹಾಡು. ಒಂದೇ ವರ್ಷನಲ್ಲೇ ಬರ್ಸ್ಕೊಂಡಂಥ ಹಾಡೋದು, ಅಷ್ಟೇ ಬ್ಯೂಟಿಫುಲ್ಲಾಗಿ ವಿಜುವಲ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಸಂಪೂರ್ಣ ತಂಡಕ್ಕೆ. ಶರಣ್ ಸರ್, ನಿನ್ನೆ ತಾನೇ ನಾನು ನಮ್ಮ ವೈಫು ರ್ಯಾಂಬೋ ಸಿನಿಮಾ ನೋಡ್ತಾ ಇದ್ವಿ. ಬೋರ್ ಆಗ್ತಿದೆ, ನಗಬೇಕು ಅಂತ ರ್ಯಾಂಬೋ ಸಿನಿಮಾ ನೋಡಿದೆ. ಅಷ್ಟು ಇಷ್ಟ ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತು ಹಾಡುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇರುವಂಥ ಲಹರಿ ಸಂಸ್ಥೆಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಅಂದ್ಬಿಟ್ಟು ಸೇಮ್ ಅದೇ ಥರ ಇಡೀ ತಂಡಕ್ಕೆ ಸರ್ಪ್ರೈಸ್ ಅಂತ ಹೇಳ್ಬೋದು. ಬಟ್ ಕೆಲಸ ತಗೊಳ್ಳೋ ರೀತಿ ಇತ್ತಲ್ಲ ರಾಜ್ ಸರ್, ಅದು ನಿಜವಾಗ್ಲೂ ಹೇಳ್ತೀನಿ, ಅದು ನಿಮ್ಮ ಭಯನೋ ಅಥವಾ ಜವಾಬ್ದಾರಿನೂ ಗೊತ್ತಿಲ್ಲ. ಪ್ರತಿಯೊಬ್ಬರ ಹತ್ರನೂ ಕೆಲಸ ತಗೊಂಡಿದ್ರೆ ಫಸ್ಟ್ ವಿಕಾಸ್ ಸರ್ ಅವರು ಬಂದಾಗ, ಟ್ಯೂನ್ ಬಂದಾಗ, ಸರ್ ಈ ಥರ ಒಂದು ಸೆಂಟಿಮೆಂಟು, ಒಂದು ಮೆಲೋಡಿ ಇದೆ ಸರ್, KGF ಅಮ್ಮ ಇದೆಯಲ್ಲ, ಆ ಥರದಲ್ಲಿ ಇದು ಒಂದು ಬೇರೆ ಥರದಲ್ಲಿ ನಿಲ್ಲಬೇಕು ಸರ್ ಅಂದ್ರೆ
ನನಗೆ ಏನು ಗೊತ್ತಿಲ್ಲ, ಓಕೆ ಕೇಳಿರ್ಬೋದು ಅಂದ್ಬಿಟ್ಟು. ಮೆಲೋಡಿ ತುಂಬ ಚೆನ್ನಾಗಿತ್ತು. ಆಮೇಲೆ ಅವರು ಹೀರೋ ಯಾರು ಏನು ಅಂತ ಹೇಳ್ತಾ ಇದ್ದಿಲ್ಲ. ಸಾಂಗ್ ಎಲ್ಲ ಆದಮೇಲೆ ಕಿನಾಲ್ ಸರ್ ಒಂದೇ ನಿಮಿಷ, ಒಂದು ಸಣ್ಣ ಆಡಿಯೋ ಪ್ರಾಬ್ಲಮ್ ಇದೆ. ಆಡಿಯೋ ಸರ್ ಚೆಕ್ ಮಾಡಿ ಪ್ಲೀಸ್. ಹಲೋ, ಬೇರೆ ನನ್ನ ಮೈಕ್ ಕೊಡ್ಲಾ? ನಂದು ಕೇಳಿಸ್ತಿದ್ಯಾ? ಒಟ್ನಲ್ಲಿ ನಾನು ಮಾತಾಡ್ಬೇಕಂತ ಡಿಸೈಡ್ ಮಾಡಿ. ಹಲೋ ಸೇಮ್ ಅದೇ ಒಂದು ಟ್ಯೂನ್ ತೊಗೊಂಬಂದ್ರು, ಈ ಥರ ಹಿಂಗೆ ಚೆನ್ನಾಗಿ ನೋಡಿ ಸರ್ ಅಂದ್ಬಿಟ್ಟು ಹಾಡು ಬರೆದ ಮೇಲೆ ರೆಕಾರ್ಡಿಂಗ್ ಎಲ್ಲ ಆದಮೇಲೆ ಒಂದ್ಸರಿ ಕೇಳಿಸಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಸಾಂಗು. ಅವಾಗ ಏನಂದ್ರೆ ಹೀರೋ ಅಂತ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ, ಸರ್ ಏನೋ ಹೊಸಬ್ರು ಮಾಡ್ಕೊಂಡಿದ್ದೀವಿ ಅಂತೇಳಿ ಕೆಲವೊಂದ್ಸರಿ ಹಾಡುಗಳು ಬರೆದಿರ್ತೀವಿ, ಹೀರೋ ಗೊತ್ತಿರಲ್ಲ ಅಥವಾ ಒಂದು ತಂಡ ಗೊತ್ತಿರಲ್ಲ, ಹಾಡು ಒಂದೊಂದ್ಸರಿ ಮೂಲೆ ನೋಡ್ಬಿಡ್ತು. ಬಟ್ ನನಗನ್ಸಿದ್ದು ಈ ಸಾಂಗ್ ಬರೆದಿದ್ದೀನಿ, ಅಟ್ಲೀಸ್ಟ್ ಒಂದು ಒಳ್ಳೆ ಮುಖ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೆ. ಮುಹೂರ್ತಕ್ಕೆ ಹೋದಕ್ಕೆ ಗೊತ್ತಾಯ್ತು ಪೃಥ್ವಿ ಸರ್ ಹೀರೋ ಆಗಿದ್ದಾರೆ ಅಂತ. ಹಬ್ಬ ಪರವಾಗಿಲ್ಲ, ನಾನು ಸಾಂಗ್ ಉಳ್ಕಂತು ಅಂತ. ಅದಾದ್ಮೇಲೆ ರಘು ನಿಡ್ವಳಿ ಸರ್ ಬಂದಿದ್ರು, ಹಬ್ಬ ಪರವಾಗಿಲ್ಲ ಒಳ್ಳೆ ಟೆಕ್ನಿಷಿಯನ್ ಸಿಕ್ಕಿದ್ದಾರೆ ಅಂತ. ಅದಾದ ನಂತರ ಸಿನಿಮಾ ಆದ್ಮೇಲೆ ಒಂದ್ಸರಿ ಸಿನಿಮಾ ನೋಡಕ್ ತೋರಿಸಿದ್ರು. ಸಿನಿಮಾ ನೋಡಿದ್ರೆ ನೀವೇನ್ ಟೀಸರ್ ನೋಡಿದ್ರಿ ಸರ್, ಗ್ಲಿಮ್ಸ್ ಅಲ್ಲಿಂದ ಶುರು ಮಾಡಿದ್ರು. ಅವತ್ತೇ ಅನ್ಕೊಂಡಿದ್ದೆ ಸರ್ ನಿಮ್ದೊಂದು ಒಳ್ಳೆ ಪ್ರಯತ್ನ, ನಿಜವಾಗ್ಲೂ ಗ್ಯಾರಂಟಿ ಜನಕ್ಕೆ ಇಷ್ಟ. ಅಮ್ಮ ಬನ್ನಿ ಅಮ್ಮ, ಸರ್ ಬನ್ನಿ. ಎಸ್, PA ಪ್ರೊಡಕ್ಷನ್ಸ್, ಪುಷ್ಪಾ ಮ್ಯಾಮ್ ಹಾಗೂ ಅರುಣ್ ಸರ್, ಮೊದಲನೇದಾಗಿ ಈ ದಂಪತಿಗಳು ಶಿವ ಪಾರ್ವತಿ ತರ ಈ ವೇದಿಕೆಯಲ್ಲಿ ಕುತ್ಕೊಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಎಸ್, ಹಾಗೇನೆ ನಮ್ಮ ನಿರ್ದೇಶಕರಾದಂತಹ ಶ್ರೀರಾಜ್ ಸರ್ ಬರಬೇಕು. ಇಂಥ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಆಗ್ಬೋದು, ನೀನ್ ಈಗಲೇ ಪ್ರೊಡಕ್ಷನ್ ಶುರು ಮಾಡ್ಬಿಟ್ಟಿದ್ಯಾ ಅಂತ. ವಾಟ್ ಅ ಬ್ಯೂಟಿಫುಲ್ ಸಿಂಕ್ ಅಲ್ಲ. PA ಪ್ರೊಡಕ್ಷನ್ ಅಲ್ಲಿ PA ಪೃಥ್ವಿ ಎಂಬರವರ ನಟನೆ. ಪೃಥ್ವಿ, ನಾನು ಆಗ್ಲೇ ಹೇಳ್ದಂಗೆ ಅಮ್ಮ ಇಸ್ ಸಚ್ ಅ ವಂಡರ್ಫುಲ್ ಸ್ವೀಟ್ ಹಾರ್ಟ್. ಅವರು ಯಶ್ ಸರ್ ಅಂತಹ ಒಂದು ಅದ್ಭುತವಾದಂತಹ ನಾಯಕ ನಟನನ್ನ ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತ ತಾಯಿ. ಅವರ ಪ್ರೊಡಕ್ಷನ್ ಅಲ್ಲಿ ಕೊತ್ತಲವಾಡಿ ಅನ್ನೋ ಒಂದು ಸೂಪರ್ ಸಿನಿಮಾದಲ್ಲಿ ನೀವ್ ಆಕ್ಟ್ ಮಾಡ್ತಾ ಇರೋದು, ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬಾ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ಬಟ್ ಸ್ಟಾರ್ಟಿಂಗಿಂದ ಶುರು ಮಾಡ್ತೀನಿ. ಮೊದಲನೇದಾಗಿ ಶರಣ್ ಸರ್, ಧನ್ಯವಾದಗಳು ಸರ್, ನೀವು ಈ ಇವೆಂಟನ್ನು ಗ್ರೇಸ್ ಮಾಡಿರೋದಕ್ಕೆ. ನಾನು ಈಗಲೂ ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಿ ನಾನು ಮತ್ತೆ ಮೂವಿ ಬಗ್ಗೆ ಹೇಳ್ತೀನಿ. ನಾನು ಒಂದು ಈವೆಂಟ್ಗೆ ಹೋಗಿದ್ದೆ, ಅಲ್ಲಿ ನಾನು ರೆಡಿ ಆಗ್ತಾ ಇದ್ದೆ. ನನ್ನ ಯಾರೋ ಬಂದು ಹೇಳಿದ್ರು ಶರಣ್ ಸರ್ ಬಂದಿದ್ದಾರೆ ಅಂತ. ನಾನು ಅಂದ್ಕೊಂಡೆ ಶರಣ್ ಸರ್ ರೆಡಿ ಆಗ್ತಾ ಇರ್ತಾರೆ. ರೆಡಿ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಿರಲಿಲ್ಲ. ಐ ಆಮ್ ಇಸ್ ಬಿಗ್ಗೆಸ್ಟ್ ಫ್ಯಾನ್, ಬಿಕಾಸ್ ನಾನು ಡ್ಯಾನ್ಸರ್. ಸೊ ಇನ್ನೊಬ್ಬ ಅದ್ಭುತ ಡ್ಯಾನ್ಸರ್ನ ನೋಡಿದಾಗ ಅದು ಇನ್ನೊಂದು ಸೋಲ್ ಕನೆಕ್ಷನ್ ಇರುತ್ತೆ. ಸೊ ಶರಣ್ ಸರ್ನ ಆಮೇಲೆ ಭೇಟಿ ಆಗೋಣ ಅಂತ ರೆಡಿ ಆಗ್ತಿದೆ. ಶರಣ್ ಸರ್ ನನ್ನ ಹತ್ರನೇ ಬಂದು ಮಾತಾಡಿ ಆಶೀರ್ವಾದ ಮಾಡಿ ಹೋದ್ರು. ನಾನು ನಿಜವಾಗ್ಲೂ ಆವತ್ತು ನೆನೆಸ್ಕೊಂಡೆ ಯಾವ ಲೆವೆಲ್ಗೆ ಹೀ ಸೋ ಸಿಂಪಲ್ ಅಂತ. ಒಂದು ಸಿನಿಮಾ ರಿಲೀಸ್ ಆದ ತಕ್ಷಣ ನನಗೆ ಫೋನ್ ಮಾಡಿ ಒಂದು ½ hour ಮಾತಾಡಿದ್ದಾರೆ. ನನ್ನ ಸಿನಿಮಾ ರಿಲೀಸ್ ಆದಾಗ ಯಾವ ಸ್ಟಾರ್ ಮಾಡ್ತಾರೆ ಆ ಥರ. ಅಪ್ಪು ಸರ್ ಒಂದ್ಸರಿ ನನಗೆ ಫೋನ್ ಮಾಡಿದ್ರು, ನೆಕ್ಸ್ಟ್ ಫೋನ್ ಮಾಡಿದ್ರು ಶರಣ್ ಸರ್. ಸೊ ಅಂಥ ಒಂದು ಅದ್ಭುತವಾದ ಮನಸ್ಸಿರುವಂತಹ, ಇನ್ನೊಬ್ಬ ಬೆಳಿಬೇಕನ್ನುವಂತಹ ಮನಸ್ಸಿರುವಂತಹ ಅದ್ಭುತವಾದ ಸಿಂಪಲ್ ಸ್ಟಾರ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಹೇಳಿದ್ದು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ. ರಾಜು ಸರ್ ನನ್ನ ಮೊದಲಿಂದ ಪರಿಚಯ. ಅವರು ಇದು ನನಗೆ ಹೇಳಿರುವಂಥ 2ನೇ ಕತೆ. ಮನೆಯಲ್ಲಿ ಕತೆ ಹೇಳಿದ್ರು, ಕತೆ ಹೇಳಿದಾಗ ನಾನು ಭಾಳ ಖುಷಿ ಆಯಿತು. ಒಂದು ಹಳ್ಳಿಯ ಸೊಗಡಿರುವಂತಹ, ಹಳ್ಳಿಯ ಮುಗ್ಧ ಯಟ್ ಪವರ್ಫುಲ್, ಇನ್ನೋಸೆಂಟ್ ಯಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ದಿನಗಳಿಂದ ನನಗೆ ಮನಸ್ಸಿತ್ತು. ಅಂಥ ಒಂದು ಅದ್ಭುತವಾದ ಕತೆ ಇದು. ಕತೆ ಹೇಳಿದ್ರು. ಕತೆ ಹೇಳಿದ್ಮೇಲೆ ನನ್ನ ಮಗಳಿಗೆ ಪ್ರಾಯಶಃ 2 ವರ್ಷ ಆವಾಗ, ತುಂಬ ಚಿಕ್ಕವಳು. ಅವಳಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಇತ್ತು. ಯಾರನ್ನ ನೋಡಿದ್ರು ಕೂಡ ಹತ್ರ ಹೋಗ್ತಾ ಇರಲಿಲ್ಲ. ರಾಜು ಸರ್ ಹತ್ರ ಬಂದ್ಬಿಟ್ಟು ರಾಜು ಸರ್ನ ಹಗ್ ಮಾಡ್ತಿದ್ದಾಳೆ, ಹೋಗಿ ಕಾಲ್ ಮುಗಿತಿದ್ದಾಳೆ. ಲಿಟ್ರಲಿ ಕಾಲ್ ಮುಗ್ದು ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಆಮೇಲೆ ರಾಜು ಸರ್ ಹೋದಾಗ ರಾಜು ಸರ್ ಹಿಡ್ಕೊಂಡು ನಮಗ್ ಬಾಯಿ ಹೇಳ್ತಿದ್ದಾಳೆ. ನಾನು ಇದು ಏನ್ ಸೈನ್ ಇದು, ಒಂಥರ ತೀರಾ ಡಿಫ್ರೆಂಟ್ ಆಯ್ತಲ್ಲ. ಮೇ ಬಿ ಏನೋ ಒಂಥರ ಗಟ್ ಫೀಲಿಂಗ್ ಬರುತ್ತಲ್ಲ, ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ಬೋದಪ್ಪ ಈ ಫಿಲ್ಮು ಅಂತ ನನ್ಗನ್ಸ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಗುಡ್ ಸೈನ್ಸ್. ನಾನು ಸ್ವಲ್ಪ ದಪ್ಪ ಆಗಿದ್ದೆ, ನಾನಾಗೆ ಜಿಮ್ ಹೋಗಕ್ಕೆ ಶುರು ಮಾಡಿದೆ, ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿದೆ, ಫೈಟ್ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ವಿ ನಾನು ಮತ್ತೆ ಸಾಗರ್ ಮಾಸ್ಟ್ರು. ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೊದಲನೇ ಶಾಟ್ ನೋಡಿದಾಗಲೇ ನನಗೆ ಕಾರ್ತಿಕ್ ಅವರ ಒಂದು ಫ್ರೇಮ್ ನೋಡಿದಾಗಲೇ
ಏನೋ ಒಂದು ಗ್ರೇಟ್ ಫೀಲಿಂಗ್. ಸಿನಿಮಾ ಸ್ಟಾರ್ಟ್ ಆಗಿದ್ದು ಗೊತ್ತಾಗಿಲ್ಲ, ಮುಗ್ದಿದ್ದು ಗೊತ್ತಾಗಿಲ್ಲ. ಆ್ಯಂಡ್ ಒನ್ಸ್ ಅಗೇನ್ ದ ಕಾಸ್ಟ್. ನಾನು ಇವ್ರು ನೋಡಿದಾಗ ಬೈತಾರೆ ಈಗ, ನೀವು ಕೂಡ ಬೈಬೇಡಿ. ನನ್ನ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡಿದಾಗಲೂ ಅಷ್ಟು ಖುಷಿಯಾಗಿಲ್ಲ. ಗೋಪಾಲ್ ಸರ್ ಜೊತೆ ಕೆಲಸ ಮಾಡಿದಾಗ ಅಷ್ಟು ಖುಷಿ ಆಯ್ತು. ಅದು ಒಂದು ರೊಮ್ಯಾನ್ಸ್. ಟ್ರೆಮೆಂಡಸ್ ಇಂಟೆನ್ಸಿಟಿ ಇರುವಂತಹ ಒಬ್ಬ ಆಕ್ಟರ್, ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಬಹಳ ದಿನಗಳಿಂದ ಮನಸ್ಸಿತ್ತು. ಪ್ರೀವಿಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕಿತ್ತು. ಅವರು ಅದೇ ಮ್ಯಾಮ್ ಹೇಳಿದಾಗ ಸಿಕ್ಕಿಲ್ಲ, ಅವರು ಈ ಸಿನಿಮಾದಲ್ಲಿ ಸಿಕ್ಕಿದ್ರು. ಆ್ಯಂಡ್ ರಾಜೇಶ್ ಸರ್, ಯೂಶ್ವಲಿ ಅವರ ಸೀರಿಯಲಿಂದ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಬೀನ್ ಇಸ್ ಟ್ರೆಮೆಂಡಸ್ ಫ್ಯಾನ್. ಸೊ ಇವರಿಬ್ಬರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ತು. ಕಾವ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಾನ್ಸಾ ಮ್ಯಾಮ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬಂತು. ಎಲ್ಲಾನು ಚೆನ್ನಾಗಿ ಆಗ್ತಿದೆಯಲ್ಲ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಬಂತು. ಆ್ಯಂಡ್ ಯಾವಾಗಲೂ ಐ ಯೂಸ್ ಟು ಗೋ ಬ್ಯಾಕ್ ಟು ದಟ್ ಪಾಯಿಂಟ್ ವೆನ್ ನನ್ನ ಮಗಳು ಇವ್ರ ಕಾಲಿಡ್ತಿದ್ಲಲ್ಲ, ಅದೇ ಪಾಯಿಂಟಿಗೆ ಹೋಗ್ತಾ ಇದೆ. ಎಲ್ಲ ಆಯಿತು, ಸಿನಿಮಾ ಮುಗೀತು, ಇನ್ನೇನು ಎಲ್ಲ ರೆಡಿ ಆಗಬೇಕು ರಿಲೀಸ್ಗೆ ಅನ್ನೋ ಅಷ್ಟರಲ್ಲಿ, ಅಂದರೆ ಮೊದಲಿಂದ ಹೇಳ್ತಾ ಇದ್ದಿದ್ದು ಒಂದೇ, ಇವರು ಪ್ರೊಡಕ್ಷನ್ ಹೌಸ್ ಅವರು ಹಂಗೆ ಹೇಳಿದ್ರು, ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು. ಹೌದಾ, ಓಕೆ, ನಿಮ್ಗೇನೊಂದು ಸರ್ಪ್ರೈಸ್ ಇದೆ, ಆಯಿತು ಸರ್ಪ್ರೈಸ್ ಇರಲಿ ಸರ್, ಇವತ್ತು ಹೋಗೋಣ. ಎಲ್ಲಿಗೆ ಸರ್? ಪ್ರೊಡಕ್ಷನ್ ಹೌಸ್ ಅವ್ರನ್ನ ಮೀಟ್ ಮಾಡಿ. ಆಯಿತು ಹೋಗೋಣ, ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ ಸರ್. ಎಲ್ಲಿ ಸರ್? ನೈಸ್ ರೋಡ್ ಆಯ್ತಾ? ಆಮೇಲೆ ಹಾಸನ್ ರೋಡ್. ಎಲ್ಲಿ ಸರ್ ಪ್ರೊಡಕ್ಷನ್ ಹೌಸ್? ಆಯಿತು, ಹೋಗ್ತಾ ಇದೀವಿ. ಏನು ಬಿಟ್ಕೊಟ್ಟಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಮಗೆ ಗೋಪಾಲ್ ಸರ್ಗೂ ಸರ್ಪ್ರೈಸ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್. ಆ ಒಂದು ಸೀಕ್ರೆಟ್ ಯಾವ ಲೆವೆಲ್ಗೆ ಮೇಂಟೈನ್ ಮಾಡಿದ್ರು ಅಂತೆ. ಹೋಗ್ತಾ ಇದ್ದೀನಿ, ಆಯ್ತು, ಹಾಸನಿಂದ ಒಳಗೆ ಎಲ್ಲೋ ಹೋದ್ವಿ. ಒಂದು ದೊಡ್ಡ ಗೇಟ್ ಹತ್ರ, ಐ ಆಮ್ ನಾಟ್ ಲೈಯಿಂಗ್, ರಾಜು ಸರ್ ಕೂಡ ಇದ್ರು. ಕೋ ಇನ್ಸಿಡೆನ್ಸ್ ಹೇಳ್ಬೋದು, ಕಾಕತಾಳೀಯ ಹೇಳ್ಬೋದು. ನನಗೆ ಗೂಗ್ಲಿ ಸಿನಿಮಾದ ಹಾಡುಗಳು ಬಹಳ ಇಷ್ಟ. ನಾನು ಆ ಹಾಡನ್ನು ಜಾಸ್ತಿ ಕೇಳ್ತಾ ಇರ್ತೀನಿ. ಗೇಟ್ ಮುಂದೆ ಆ ಹಾಡು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಇದೆ. ಒಂದಷ್ಟು ಹೊತ್ತು ಕಾದ್ವಿ, ಯಾರೋ ಬಂದ್ರು, ಕೀ ತೆಗೆದ್ರು, ಒಳಗೋದ್ವಿ, ಅದೇ ಹಾಡು ಕೇಳ್ತಾನೆ ಹೋಗ್ತಾನೆ ಇದ್ದೀನಿ. ನಾನೊಂಥರ ಅಭಿಮಾನಿ ಅಂತೆಲ್ಲ ಬರ್ತಾ ಇದ್ದೆ. ಬಂದು ಹೀಗೆ ಕಾರಿಂದ ಇಳ್ದೆ, ಮನೆ ಓಕೆ, ಹಿಂಗೆ ಹೋಗ್ತಾ ಇದ್ದೀನಿ. ಮ್ಯಾಮ್ ಸ್ಟೆಪ್ಸಲ್ಲಿ ಇದ್ದಾರೆ. ನಾನು ಒಂದು ಸೆಕೆಂಡ್ ನಿಂತೆ, ನಂಗೆ ಮುಂದೆ ಹೋಗ್ಬೇಕಾ ಹಿಂದೆ ಹೋಗ್ಬೇಕಾ, ಏನಾಗ್ತಾ ಇದೆ ಅನ್ನೋ ಟೈಪು. ಹೋದೆ, ಮ್ಯಾಮ್ನ ಮೀಟ್ ಮಾಡಿದೆ, ಸರ್ನ ಮೀಟ್ ಮಾಡಿದೆ. ನನಗೀಗಲೂ ನೆನಪಿದೆ, ಎಲ್ಲ ಮಾತಾಡಿ ಎಲ್ಲ ಆಗಿ ವಾಪಸ್ ಹೋಗುವಾಗ ಮ್ಯಾಮ್ಗೆ ನಾನು ಕಾಲಿಡ್ದಾಗ ಅವ್ರು ಹೇಳಿರುವಂಥ ಮಾತು, ನನ್ನ ಮಗನಿಗಿಂತ ಚೆನ್ನಾಗಿ ಬೆಳೆಯಪ್ಪ ಅಂತ. ಸೊ ಅಂಥ ಮಾತು ಪ್ರಾಯಶಃ ಯಾರು ಹೇಳ್ತಾರೆ. ಆ್ಯಂಡ್ ನನಗೆ ಮಿಡ್ಡಲ್ಲಿ ಏನೋ ಒಂದು ಸಮಸ್ಯೆ ಆಯಿತು. ಆ ಸಮಸ್ಯೆ ಆದಾಗ ಪ್ರೊಡಕ್ಷನ್ ಹೌಸ್ ಅವ್ರಿಗೆ ಸುಮ್ಮನೆ ಹೀಗೆ ಶೇರ್ ಮಾಡಿದೆ ರಾಜು ಸರ್ ಹತ್ರ, ಇಡೀ ನಾನು ನಿಮ್ಗೊಂದು 5 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿ. ಆ ಸಮಸ್ಯೆ ಯಾವ ಲೆವೆಲ್ಗೆ ಬಗೆಹರಿಸಿದ್ರು ಅಂದರೆ, ನಮ್ಮ 10-15 ಒಂದಿನದಲ್ಲೇ ಮನೇಲೇ ಇದ್ರು ತುಂಬಾ ಜನ. ನನಗೆ ಯಾರಪ್ಪ ಇದು ಪ್ರೊಡಕ್ಷನ್ ಹೌಸ್ ಈ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರಂತ. ನಿಜವಾಗ್ಲೂ ಅವ್ರ ಮಗನ್ ತರನೇ ಎಲ್ಲಾರನ್ನ ನೋಡ್ಕೋತಾರೆ. ಅಂಡ್ ನಿಜವಾಗ್ಲೂ ಹೇಗೆ ಎಸ್ ಸರ್ ವಿದೌಟ್ ಬ್ಯಾಕ್ ಗ್ರೌಂಡ್ ಬಂದು ಒಂದು ಎಂಪೈರ್ನ ಕ್ರಿಯೇಟ್ ಮಾಡಿದ್ರು. PA ಪ್ರೊಡಕ್ಷನ್ ಇಂದ ಮ್ಯಾಮ್ ಖಂಡಿತವಾಗ್ಲೂ ನನ್ನಂತಹ ಇನ್ನಷ್ಟು ಬ್ಯಾಕ್ ಗ್ರೌಂಡ್ ಇಲ್ದಿರುವಂತಹ ಕಲಾವಿದರಿಗೆ ಆಸರೆಯಾಗಿ ನಿಲ್ತಾರೆ. ದೊಡ್ಡ ಫಿಲ್ಮ್ಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗ್ಲಿ ನನ್ನ ಮನ್ಸಾರೆ, ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಮನಸ್ಸಿಂದ ನಾನು ಹಾರೈಕೆ ಮಾಡ್ತೀನಿ. ಬಿಕಾಸ್ ಯೂಶಲಿ ನನ್ನ ಸಿನಿಮಾಗಳು ಅಂತ ಬಂದಾಗ ಏನೋ ಒಂದಷ್ಟು ಕಾನ್ಸ್ಟೆಂಟ್ಗಳಿಂದಾಗಿ ಮಾರ್ಕೆಟು ಅದು ಅಂತ ಹೇಳಿ ಕತೆ ತುಂಬಾ ಚೆನ್ನಾಗಿ ಹೇಳಿರ್ತಾರೆ, ಬಟ್ ಏನೂ ಮಾಡಿರಲ್ಲ. ಪೃಥ್ವಿಯಪ್ಪ ಅನ್ನೋ ಒಂದು ಭಾವನೆ ಇರುತ್ತೆ. ಬಟ್ ಇಲ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆಕ್ಟರ್ ಅಂತ ಗಣನೆಗೆ ತಗೊಳ್ದೆ ಸಿನಿಮಾಗೆ ಏನ್ ಬೇಕು, ಕತೆಗೆ ಏನ್ ಬೇಕು ಅನ್ನೋದನ್ನ ಎಲ್ಲವನ್ನ ಮ್ಯಾಮ್ ಮತ್ತು ಸರ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ. ನನ್ನ ಮಗಳು ಹೇಗೆ ಈ ಒಂದು ಸೈನ್ ಕೊಟ್ಟಿದ್ಲು, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ, ದಿಸ್ ವಿಲ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಲ್ಮ್ ಇನ್ ಮೈ ಕರಿಯರ್ ಅಂತ ಹೇಳ್ತೀನಿ. ಅದಕ್ಕೆ ರಾಜು ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನನ್ನ ಜೊತೆ ಕೆಲಸ ಮಾಡಿರುವಂಥ ಎಲ್ಲರೂ ಟೆಕ್ನಿಷಿಯನ್ಸ್ ಬಹಳ ಒಂದು ಪ್ರೀತಿಯಿಂದ ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಇನ್ ಮೈ ಲೈಫ್. ಥ್ಯಾಂಕ್ ಯು. ನೀವೆಷ್ಟು ಗ್ರೇಟ್ ಫೀಲ್ ಮಾಡ್ತಿದ್ದೆ. ಫಸ್ಟ್ಲಿ ನನಗೆ ಈ ಅವಕಾಶ ಕೊಟ್ಟಂಥ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಸಿನಿಮಾ ನಾನು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ನನಗಿರಲಿಲ್ಲ. ಬಟ್
ಕತೆ ಬರೆಯುವಾಗ ನಾನೊಂದು ಇಮ್ಯಾಜಿನೇಷನಲ್ಲಿ ಬರೆದಿದ್ದೀನಿ. ಸೊ ಈ ಕ್ಯಾರೆಕ್ಟರ್ಗೆ ನೀವು ತುಂಬ ಆ್ಯಕ್ಟ್ ಆಗ್ತೀರಾ ಅಂತ ಎಲ್ಲೋ ಮಿಸ್ ಆಗಿ ಆಪರ್ಚುನಿಟಿ ಕಳ್ಕೊಂಡ್ಬಿಡ್ತಾ ಇದ್ದೆ. ಪ್ರಾಬಬ್ಲಿ ಅವತ್ತು ಸರ್ ಇಲ್ಲ ಆಗಲ್ಲ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂತ ಹೇಳಿದಾಗ ಹಂಗೆ ಹೇಳ್ಬಿಟ್ಟಿದ್ರೆ ಪ್ರಾಬಬ್ಲಿ ನಾನು ಇವತ್ತಿಲ್ಲಿ ಇರ್ತಿರ್ಲಿಲ್ಲ. ಏನೇ ಆದರೂ ಇಟ್ ಹ್ಯಾಪನ್ಸ್ ಫಾರ್ ಗುಡ್. ಆ್ಯಂಡ್ ಪುಷ್ಪಾ ಮ್ಯಾಮ್ ಎಲ್ಲರೂ ಹೇಳ್ತಿದ್ದಾರೆ ಸರ್ಪ್ರೈಸ್ ಯಾರಿಗೂ ಗೊತ್ತಿಲ್ಲ. ಅಷ್ಟು ಆ ಸೀಕ್ರೆಟ್ನ ಮೇಂಟೈನ್ ಮಾಡಿ ಸರ್ ಯಾರಿಗೂ ಗೊತ್ತಿಲ್ದಂಗೆ, ಯಾರಿಗೂ ಗೊತ್ತಾಗದೇ ಇರೋ ಹಂಗೆ, ಯಾರು ಯಾವತ್ತೂ ಯೂಶಲಿ ಪ್ರೊಡಕ್ಷನ್ ವೈಸ್ ಆಗಲಿ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರೂ ಬ್ಲೇಮ್ ಮಾಡಿದವರಲ್ಲ. ನಾನು ಮ್ಯಾಮ್ನ ಮೀಟ್ ಮಾಡಿದಾಗಲೂ ಮ್ಯಾಮ್ ಅದೇ ಹೇಳ್ತಾ ಇದ್ರು, ನಾನು ಹೇಳಿದ್ದೆ ರಾಜು ಸರ್ಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಕೆಲಸ ಆಗಿದ್ದೇ ಗೊತ್ತಾಗಬಾರ್ದು ಅಂತ. ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಶೂಟಿಂಗ್ ಮಾಡ್ದಂಗೆ ಅನಿಸ್ಲಿಲ್ಲ. ಎವ್ರಿ ಸೀನ್ಸ್ ಆಗಿರ್ಬೋದು ಎಲ್ಲೂ ವಿ ಡಿಂಟ್ ಫೀಲ್ ಲೈಕ್ ವಿ ಆರ್ ಶೂಟಿಂಗ್ ಸಮಥಿಂಗ್. ಆ್ಯಂಡ್ ಎಷ್ಟು ಎಲ್ಲ ಅಂದರೆ ಫ್ರೆಷರ್ಸೇ ಇದ್ದಾರೆ, ಬಟ್ ಆರ್ಟಿಸ್ಟ್ ವೈಸ್ ಸಿನಿಮಾ ಫಸ್ಟ್ ಆಗಿರೋದು ನಂದೇ. ಸಿನಿಮಾಗೆ ಫಸ್ಟ್ ಫ್ರೆಷರ್ ನಾನು. ಸೊ ಬಟ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಪೃಥ್ವಿ ಸರ್, ಗೋಪಾಲ್ ದೇಶಪಾಂಡೆ ಸರ್, ಮಾನ್ಸಿ ಸುಧೀರ್ ಮ್ಯಾಮ್, ರಾಜೇಶ್ ನಟ್ರಂಗ್ ಸರ್, ಎಲ್ಲರೂ ನಮ್ಮ ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ನನಗೆ ಇದು ಫಸ್ಟ್ ಎಂಟ್ರಿ. ಬ್ಲೆಸ್ಡ್, ಹ್ಯಾಪಿ, ಏನು ಹೇಳೋದು ಗೊತ್ತಿಲ್ಲ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಸಿನಿಮಾಟೋಗ್ರಫಿ ಲೈಕ್ ಇವಾಗ ಡಿರೆಕ್ಟರ್ ಸರ್ ಏನು ಅನ್ಕೊಂಡಿರ್ತಾರೆ ಅದನ್ನು ಅವ್ರು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡೋದು ಕೆಲಸ. ಇಟ್ ಇಸ್ ಸಿನಿಮಾಟೋಗ್ರಫರ್ಸ್ ವರ್ಕ್. ಆ್ಯಂಡ್ ಅವರು ಅಷ್ಟೇ, ಕಾರ್ತಿಕ್ ಸರ್ ಇವತ್ತು ಅವರಿಲ್ಲ, ಬಟ್ ಅವರು ಹಿ ಹ್ಯಾಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಆ್ಯಂಡ್ ವಾಟ್ ಇಟ್ಸ್ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾನು ಅವಾಗ ಹೇಳಿದ್ದೆ ಮ್ಯಾಮಿಗೆ ನಿಮ್ಮ ಹತ್ರನೇ ಇಂಟರ್ವ್ಯೂಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ವಂಡರ್ಫುಲ್ ಅಪ್ರೋಚ್. ಸಿನಿಮಾ ಬಿಡುಗಡೆ ಮುಂಚೆ ಯೂಟ್ಯೂಬ್ ಚಾನಲ್ ಎಷ್ಟು ಚೆನ್ನಾಗಿ ಅವ್ರು ಕ್ಯಾಪ್ಚರ್ ಮಾಡಿದ್ರು ನೋಡಿ. ಅನುಶ್ರೇಂಕರ್ ಯೂಟ್ಯೂಬ್ ಚಾನಲ್ನ ಅವರು ಆಲ್ರೆಡಿ ಇದನ್ನ ಅಪ್ರೋಚ್ ಮಾಡಿಬಿಟ್ಟು ಇಂಟರ್ವ್ಯೂ ಇರುತ್ತೆ. ಬಟ್ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಅಮ್ಮ ಇವಾಗ ಇಲ್ಲಿ ಇದ್ದಾಗಲೇ ಒಂದು ಹಾಫ್ ಆನ್ ಅವರ್ ಅವರೇ ಪ್ಲೀಸ್. ಇಲ್ಲ, ಇದರಲ್ಲಿ ನಂದೇನು ಇಲ್ಲ. ಎಲ್ಲರೂ ಅವರವರೇ, ರಾಜು ಸರ್ ಇವರು ಡೈರೆಕ್ಟ್ರು ಅವ್ರಿಗೆ ಒಂದೇ ಹೇಳಿದ್ದು ಕರೆದು ಫಸ್ಟ್ ಟೈಮು. ಏನು ಹೇಳಿದೆ ಅಂದರೆ, ಸಿನಿಮಾ ಅವಕಾಶ ಕೊಡ್ತೀನಪ್ಪ, ಸುತ್ಕೊಂಬರ್ಬಾರ್ದು, ಕೆಲಸ ಮಾತಾಡಬೇಕು, ನಾವು ಮಾತಾಡಬಾರ್ದು. ಇಲ್ಲಿ ನಾವು ನೋಡಲ್ಲ ಈ ಸಿನಿಮಾನ. ಎಷ್ಟು ಮನೆ ಸಿನಿಮಾ ಅಂದರೆ ಇಡೀ ದೇಶ ನೋಡುತ್ತೆ. ಅದಕ್ಕೆ ತಕ್ಕಾಗಿ ಮಾಡೋಕ್ಕಾದರೆ ಮಾಡಿ, ಇಲ್ಲ ಅಂದರೆ ಎಲ್ಲ ನಿಮಗೆ ಕೊಡ್ತೀವಿ. ಆರ್ಟಿಸ್ಟ್ ಯಾರು ಬೇಕು, ಏನೇನು ಬೇಕೋ ಅವ್ರಿಗೆ ಕೊಟ್ಟಿದ್ದೀವಿ. ನಾವೇನು ಅವ್ರಿಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ಇಂಥ ಆರ್ಟಿಸ್ಟ್ ಇವ್ರನ್ನೂ ಅವರೇ ಸೆಲೆಕ್ಟ್ ಮಾಡಿದ್ದು. ಬಟ್ ಎಲ್ಲ ಹೇಳೋರು ಬಂದು, ಅಮ್ಮ ಹಿಂಗೆ ಮಾಡಿದ್ದೀನಿ ಅಂತ. ಬಟ್ ಡಿಸ್ಕಷನ್ ಅಂತೂ ಒಂದು ಪಿನ್ನೂ ಸಹ ಹೇಳೋರು. ಬಟ್ ನನಗೆ ನನಗೆ ಇದೆಯಪ್ಪ ಹಾಕು, ಬಟ್ ನಾನು ನಿನ್ನೆ ಕೇಳೋದು, ಈಗ ಬೇರೆ ಯಾರನ್ನೂ ಕೇಳೋಲ್ಲ. ಫಸ್ಟು ನಿನಗೆ ಗೊತ್ತು ನಮ್ಮ ಬ್ಯಾನರ್ ಯಾವುದು, ನಾವು ಯಾರ ಮನೆ. ಈಗ ನಾನು ಯಶ್ಗೆ ಉತ್ತರ ಕೊಡಬೇಕು. ಯಶು ಅವನಿಂದ ನಾವೇನು ಕಲ್ತಿದ್ದೀವಿ ಅಂದರೆ, ಅವನು ಸಿನಿಮಾಗೆ ತುಂಬ ದುಡಿತಾನೆ. ಅಂದರೆ ಬೇರೆ ಏನೂ ನೋಡಲ್ಲ, ಅವನಿಂದ ಏನು ಬರುತ್ತೆ ಏನೋ. ನಾವು ಯಶಿಂದ ಕಲ್ತಿರೋದು ಏನಂದರೆ, ಸಿನಿಮಾಗೆ ಏನು ಕೇಳುತ್ತೆ ಅದನ್ನು ಕೊಡಲೇಬೇಕು, ಸಿನಿಮಾಗೆ ಮೋಸ ಮಾಡಬಾರ್ದು ಅಂತ. ಅದು ಅವನಿಂದ ನಾವು ಕಲ್ತಿದ್ದೀವಿ. ಬಟ್ ಅವನು ಯಾವಾಗಲೂ ಹೇಳಿದ್ದನ್ನು ನಾವು ಕೇಳಿಸ್ಕೊಂಡು ಇವ್ರಿಗೆ ಅಷ್ಟೇ ಹೇಳಿದ್ದು ನಾನು. ನೋಡಪ್ಪ ನಿಂಗೆ ಆಮೇಲೆ ಇಂಥವ್ರು ಬೇಕು ಅಂದಾಗಲೂ ಅವರು ಅದನ್ನೇ ಹೇಳಿದರು. ಅಮ್ಮ ನಾನು ಹೇಳಿದೆ, ಒಂದು ಬಜೆಟ್ ಅಂತ ಇರುತ್ತಪ್ಪ, ಅದರೊಳಗಡೆ ಮಾಡಬೇಕು ನಾವು, ನಮ್ಮದೇ ಲೆಕ್ಕಾಚಾರ ಇರುತ್ತೆ. ಅದರೊಳಗಡೆ ನೀವು ಏನು ಲೆಕ್ಕ ಹಾಕೋತೀರ, ಒಂದು 10 ರೂಪಾಯಿ ಜಾಸ್ತಿ ಆಗಲಿ ಪರವಾಗಿಲ್ಲ, ಆದರೆ ನೀನು ಕ್ವಾಲಿಟಿ ಕಡಿಮೆ ಆಗಬಾರ್ದು ಅಂತ ಒಂದೇ ಹೇಳಿದ್ದು ನಾನು. 10 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ಜನ ನೋಡಲ್ಲ. ಇದು ನಾವು ನೋಡಲ್ಲ, ಜನ ನೋಡ್ತಾರೆ. ಈಗ ಆಡಿಯನ್ಸ್ ನೋಡಬೇಕಂದ್ರೆ ನಾವೇನು ಮಾಡಬೇಕು, ಕ್ವಾಲಿಟಿ ಕೊಡಬೇಕು. ನೀವು ಯಾರ ಮನೆ ಸಿನಿಮಾ ಅದೆಲ್ಲ ಕೇಳಲ್ಲ. ಆಮೇಲೆ ಇನ್ನೂ ಒಂದು ಹೇಳಿದೆ, ಎಷ್ಟು ಮನೆ ಸಿನಿಮಾ ಅಂತ 3ಕ್ಕೆ ಅವಕಾಶ ಕೊಡ್ಬೋದು ನಿಮ್ಗೆ, ಆಮೇಲೆ ಕೊಡಲ್ಲ. 1, 2, 3 ಯಶಮೋನ್ ಸಿನಿಮಾ ಅಂದರೆ ಅಲ್ಲಿ ಕತೆ ಮಾತಾಡಬೇಕು. ಫಸ್ಟ್ ಡೇ ಯಶ್ ಬಂದಾಗಲೂ ಯಾರು ಮಗ ಅಂತ ನೋಡಲಿಲ್ಲ. ಇವತ್ತು KGF ಬಂದಿದ್ದಾನೆ ಅಂದರೆ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ. ಅದೇ ಥರ ನೀವು ಮಾಡ್ತೀನಿ ಅನ್ನೋ ನಂಬಿಕೆ ಇದ್ದರೆ ನಮ್ಮ ಬ್ಯಾನರಲ್ಲಿ ಕೆಲಸ ಕೊಡ್ತೀನಿ. ಬಟ್ ಎಲ್ಲ ನಿಮಗೆ ಬಿಡ್ತೀನಿ. ಈಗ ಒಂದು ಅಡುಗೆ ಮಾಡೋಕೆ ಐಟಮ್ ತಂದು ಕೊಡ್ತೀವಿ, ಅಲ್ಲಿ ಗೊತ್ತಾಗುತ್ತೆ ಟೇಸ್ಟು. ನೀವು ಯಾವ ಅಕ್ಕಿ ಕೇಳ್ತೀರಾ, ನೀವೇನು ಎಣ್ಣೆ ಕೇಳ್ತೀರಾ, ಯಾವ ತುಪ್ಪ ಕೇಳ್ತೀರಾ ಅಂದರೆ ನಮ್ಗೆ ಅಡುಗೆ ಮಾಡೋರಿಗೆ ಗೊತ್ತಾಗುತ್ತೆ. ಇವ್ರು ಕೇಳೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇತ್ತು ಡೈಲಿ ಅವ್ರು ಏನು ಕೇಳ್ತಾವ್ರೆ, ಎಷ್ಟು ನಾನು ಬಜೆಟ್ ಎಲ್ಲ ನಾನೇ ಮೇಂಟೈನ್ ಮಾಡಿರೋದು. ಅಂದರೆ ಎಲ್ಲಿಂದ ಹೋಗುತ್ತೆ, ಎಲ್ಲಿಗೆ ಬರುತ್ತೆ ಎಲ್ಲ ಲೆಕ್ಕ ಡೈಲಿ ತೊಗೋತಾ ಇದ್ದೆ. ಬಟ್ ಎಲ್ಲದರಲ್ಲೂ ಅವರು ತುಂಬ ಟ್ಯಾಲೆಂಟೆಡಾಗಿ ಕಾಣಿಸ್ತಾ ಇದ್ರು. ನಂಗೆ ಗೊತ್ತಾಗ್ತಿತ್ತು.
ಇವ್ರು ಏನು ಮಾಡ್ತಾವ್ರೆ, ಇವ್ರು ಯಾವ, ಆಮೇಲೆ ಎಲ್ಲ ಡಿಸ್ಕಷನ್ ಮಾಡುವಾಗಲೂ ತಗೊಳ್ಳೋರು, ಇದು ಬೇಡ ಇದು ಬೇಕು ಅಂತ ಹೇಳಿದ್ರು ತಗೊಳ್ಳೋರು. ಅಲ್ಲೇ ಅವರು ನನಗಿಷ್ಟ ಆಗ್ಬಿಟ್ರು. ಜೊತೆಗೆ ಅದನ್ನು ಇವತ್ತು ಪ್ರೂವ್ ಮಾಡಿದಾರಲ್ಲ, ಅಷ್ಟೇ ಸಿಂಪಲ್ಲು. ಇವಾಗ ನೀವು ನಂಬಿಕೆ ಇಡ್ಲಿಲ್ಲ ಅಂದರೆ ಏನೂ ನಂಬಕ್ಕಾಗಲ್ಲ. ಫಸ್ಟ್ ಡೇ ಯಶು ಒಂದಿನ ಹೊಸಬ ಅಲ್ವಾ, ಅವ್ರ ಮೇಲೂ ಯಾರು ನಂಬಿಕೆ ಇಟ್ಟು ನಂಬಿದ್ದೆ ಅಲ್ವಾ. ಇವತ್ತು ಎಲ್ಲರೂ ನಂಬಬೇಕು. ಬಟ್ ಅದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ರಿಗೂ ಕೊಟ್ಟಿದ್ದಾರೆ. ಅದೇ ಥರ ಇನ್ನೂ ಹೊಸಬ್ರಿಗೆ ಕೊಡಬೇಕು. ನಾವು ಮನ್ಸು ಮಾಡೋದು ಒಂದೇ ಅಲ್ಲ, ಅವರು ಅದನ್ನ ಉಳಿಸ್ಕೋಬೇಕಲ್ಲ. ಈಗ ಕೆಲವ್ರು ಸಿನಿಮಾ ಶುರು ಮಾಡಿ ಅರ್ಧಕ್ಕೆ ಅರ್ಧ ಮಾಡಿ ಆಗಲೇ ಚೇಂಜ್ ಆಗಿಬಿಡ್ತಾರೆ. ಆ ಥರ ಪಾಪ ಅವರು ಮಾಡಿಲ್ಲ, ನಾವು ಮಾಡಿಲ್ಲ. ಎಲ್ಲರದ್ದು ಶ್ರಮ ಇಲ್ಲ, ಹೆಚ್ಚು ಅವ್ರು ಹೆಚ್ಚು ಏನೂ ಇಲ್ಲ, ಎಲ್ಲರೂ ಸೇರಿ ಕಟ್ಟಿರೋದು ಒಂದು ಇದು. ಅದನ್ನ ಆಡಿಯನ್ಸ್ ಈಗ ರಿಸಲ್ಟ್ ಕೊಡ್ಬೇಕು ಅಷ್ಟೇ ನಮಗೆ. ಎಸ್, ಆ ರಿಸಲ್ಟ್ಸ್ ನಾವು ವೆಯ್ಟ್ ಮಾಡ್ತಾ ಇದೀವಿ. ತಾಯಿ ಓಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಅರುಣ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನಿಮ್ಮ ಮಾತು ಸರ್. ಹೋಮ್ ಮಿನಿಸ್ಟರ್ ಅವರೇ ನಂಬರ್ 1 ಹೋಮ್ ಮಿನಿಸ್ಟರ್. ನಾನು ಇಲ್ಲಿ ಕೂತಿದ್ದೀನಿ ಅಂದ್ರು ಅವರೇ, ಮಗ ಅಲ್ಲಿದ್ದಾನೆ ಅಂದ್ರು ಅವರೇ. ಇಷ್ಟೇ ಅಮ್ಮ, ನಮ್ಗೆ ಏನಿಲ್ಲ, ಎಲ್ಲ ಅವ್ರು ಹೇಗೆ ಹೇಳ್ತಾರೆ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟು ನೋಡು, ಈ ತರ ಡೈರೆಕ್ಟ್ ಇದ್ದಾರೆ, ಈ ತರ ಎಲ್ಲ ನನ್ಗೆ ಹೇಳಿದ್ರು. ನೀನು ಖುಷಿ ಆದ್ರೆ ಮಾಡಮ್ಮ, ನಂದೇನೆ, ನಾನೊಬ್ಬ ರೈತ, ನಾನು ಇಲ್ಲಿ ಫಾರ್ಮ್ ಹೌಸ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ, ಏನ್ ಬೇಕಾದ್ರೂ ಮಾಡೋಂತ ಕಾಯಕ ಯೋಗಿ ಅವರು. ಏನಾದ್ರೂ ಅವ್ರ ಕಾಯಕ ಬಿಡ್ತಾ ಇಲ್ಲ ನೋಡಿ ಅವರು. ಈ ಮಾತನ್ನ ಆಕ್ಚುಲಿ ನನಗೆ ನೆನಪಿದೆ, ಒಂದು ವೇದಿಕೆಯಲ್ಲಿ ರಾಜಮೌಳಿ ಸರ್ ಅವರು ಮಾತಾಡಿದ್ರು ಸರ್ ಬಗ್ಗೆ. ತನ್ನ ಮಗ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ತಾನು ಮಾಡ್ತಾ ಇರೋಂಥ ಕೆಲಸ, ಅವ್ರು ಮಾಡ್ತಾ ಇರೋಂಥ ಕಾಯಕವನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಅವ್ರು ಹೇಳ್ತಿದ್ದಾರೆ, ನಾನು ಫಾರ್ಮರು, ನಾನು ರೈತ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತೀನಿ. ಆದರೆ ಸುಖ ಸಂಸಾರಕ್ಕೆ ಬೇಕಾಗಿರೋಂತಹ ಒಂದು ಸೂತ್ರ, ಹೆಂಡತಿ ಹೇಳೋ ಮಾತನ್ನ ರೆಸ್ಪೆಕ್ಟ್ ಮಾಡಿ ಅಂತ ಹೇಳೋದು. ಡಿಸ್ಕಷನ್ ಮಾಡಿ ಹೆಂಡತಿ ಹೇಳೋ ಮಾತಿಗೆ ರೆಸ್ಪೆಕ್ಟ್ ಮಾಡಿ. ದೇಶಪಾಂಡೆ ಸರ್, ನೀವು ಕೈ ತಟ್ತಿದ್ದೀರಾ, ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಗುಡ್ 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 ಹಸ್ಬೆಂಡ್ಸ್, ಐ ವಾಂಟ್ ಟು ಸೇ ಗುಡ್ ಹಸ್ಬೆಂಡ್ ಸರ್. ಸೂಪರ್ ಸರ್ ನೀವು. ಆ್ಯಂಡ್ ಆ ಎಲ್ಲ ಯಶಸ್ಸು ಕೊತ್ತಲವಾಡಿ ಚಿತ್ರಕ್ಕೂ ನಿಮಗೆ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಈಗ ನಿರ್ದೇಶಕರು ರಾಜ್ ಸರ್. ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಬಂದು ನಮ್ಮ ಟೀಸರ್ ಇವೆಂಟಲ್ಲಿ ನಮ್ಮ ಒನ್ ಆಫ್ ದ ಪಾರ್ಟ್ ಆಗಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗೆ, ಅಪ್ಪಾಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದಿನ ಈವ್ನಿಂಗು ಒಂದು 5:45 ಅಂತ ಅನ್ಕೋತೀನಿ, ಅವತ್ತೊಂದು ಕಾಲ್ ಬರುತ್ತೆ ನನಗೆ ಏನಕ್ಕೆ ಅಮ್ಮ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಕಾಲು. ಸರಿ, ಕಾಲ್ ಮಾಡಿದ್ರು, ನಾಳೆ ಬಂದು ಒಂದ್ಸಲಿ ಮೀಟ್ ಮಾಡಪ್ಪ ಅಂತ ಅಂದರು. ಸೊ ಹೋದೆ, ಮೀಟ್ ಮಾಡಿದೆ. ಅವಾಗ ಹೇಳಿದ್ರು, ಒಂದು ಸಿನಿಮಾ ಮಾಡೋಣ, ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂತಂದರು. ಸೊ ನಾನೊಂದಷ್ಟು ಬರ್ಕೊಂಡಿರ್ತೀನಿ. ಸೊ ಅಮ್ಮಂಗೆ ಹೇಳಿದ್ರೆ, ಅಮ್ಮಂಗೆ ಕತೆ ಜಜ್ಮೆಂಟ್ ತುಂಬ ಚೆನ್ನಾಗಿದೆ. ಅಂದರೆ ಈ ಕತೆ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅನ್ನೋದು ಅವರೆಲ್ಲ ಹೇಳ್ತಾರೆ. ಸರಿ, ನಾನು ಅವ್ರ ಕತೆ ಹೇಳಿದೆ. ಅಲ್ಲೇ ಒಂದು ಸ್ಪಾಂಟೇನಿಯಸ್ ಆಗಿ ನನ್ನ ಹತ್ರ ಒಂದು ಮೈಂಡಲ್ಲಿರೋ ಒಂದಷ್ಟು ಕತೆಗಳಿತ್ತು. ಸೊ ಕತೆ ಹೇಳಿದೆ. ಅವ್ರಂದ್ರೆ ಇದು ಕತೆ ವರ್ಕ್ ಆಗಲ್ಲಪ್ಪ, ಬೇಡ, ಬೇರೆ ಯಾವುದಾದ್ರೂ ಮಾಡ್ಕೋಬಾ, ಟೈಮ್ ತಗೋ, ಅರ್ಜೆಂಟ್ ಇಲ್ಲ, ಸಿನಿಮಾ ಮಾಡೋಣ ಅಂದರು. ಬಟ್ ಮಾಡಬೇಕು ಅಂದರು. ಬಟ್ ಸಿನಿಮಾ ಮಾಡೋದು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು, ಏನು ಆಚೆಗಡೆ ಹೊರಗಡೆ ವಿಷಯ ಏನೂ ಗೊತ್ತಾಗಬಾರ್ದು. ಸರಿ ಅಮ್ಮ, ನಾನು ಮೇಂಟೈನ್ ಮಾಡ್ತೀನಿ ಅಂತಂದೆ. ಅದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಬರ್ಕೊಂಡೆ. ನೀವು ನಂಬಲ್ಲ, ಆ ಕತೆನೂ ಅಮ್ಮ ರಿಜೆಕ್ಟ್ ಮಾಡಿದ್ರು. ಸರಿ, ಮತ್ತೆ ನಾನು ಇನ್ನೇನೋ ಹೊಸದೊಂದು ಕತೆ ಅಂದ್ಕೊಂಡಿದ್ದೆ. ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದಾದಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ, ಬೆಂಗಳೂರಿಗೆ ಬಂದಿದ್ದೀನಿ, ಬಾಪ ಮೀಟ್ ಮಾಡು ಅಂದರು. ಯಾವುದಾದ್ರೂ ಕತೆ ಬರ್ಕೊಂಡಿದ್ದೀನಪ್ಪ ಅಂದರು. ಸರಿ, ಅವಾಗ ಈ ಕೊತ್ತಲವಾಡಿ ಬರೀ 1 ಲೈನ್ ಮಾತ್ರ ಇತ್ತು ಮೈಂಡಲ್ಲಿ. ಅಮ್ಮಂಗೆ ಈ ಕತೆ ಹೇಳಿದೆ, ಅಮ್ಮ ಇದು ಮೈಂಡಲ್ಲಿ ಇದೆ, ಕೇಳಿ ಇಷ್ಟ ಆಗಿದ್ರೆ. ಅಮ್ಮ ಈ ಕತೆ ಕೇಳಿದ ತಕ್ಷಣನೇ ಇದು ಚೆನ್ನಾಗಿದೆ, ಇದು ಮಾಡಪ್ಪ ಅಂತಂದರು. ಸೊ ನನಗೆ ಅಲ್ಲಿದೆ ಫಸ್ಟು ಓಂಕಾರ ಹಾಕ್ಕೊಟ್ರು. ಅದಾದಮೇಲೆ ಆ್ಯಸ್ ಇಟ್ ಈಸ್ ಏನು ಪ್ರೊಡಕ್ಷನ್ ಹೌಸು, ರಿಜಿಸ್ಟ್ರೇಷನು, ಅದು ಇದು ಎಲ್ಲ ಹೋಯಿತು. ಒಂದಿನ ಬಂದು ನನಗೆ ಅಫಿಷಿಯಲ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು. ಬರೀ 1 ಲೈನ್ ಕತೆ ಇತ್ತು. ಇದಾದಮೇಲೆ ಕತೆ ಬರೆಯೋದಕ್ಕೆ ನಾನು 8 ತಿಂಗಳು ಟೈಮ್ ತೊಗೊಂಡಿದ್ದೀನಿ. ಸೊ 8 ತಿಂಗಳು ಆದಮೇಲೆ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬರ್ತೀನಿ, ನಂಗೆ ಅರ್ಜೆಂಟ್ ಇಲ್ಲ ಅಂತ. ಸರಿನಪ್ಪ, ನೀನು ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅಂದರು. ಆ ಮಧ್ಯದಲ್ಲೇ ಸರ್, ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ, ಶರಣ್ ಸರ್. ಒಂದ್ಸಲಿ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಕೊ ಬಂದಿದ್ವಿ. ಅದಾದಮೇಲೆ ಓವರಾಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ರೆಡಿ ಆಯಿತು. ಸೊ ಅಮ್ಮವ್ರಿಗೆ ಪೂರ್ತಿ ಕತೆ ಹೇಳಿದೆ, ಓವರಾಲ್ ಓಪನಿಂಗ್ ಟು ಎಂಡ್ ಕತೆ ಹೇಳಿದೆ. ಅವತ್ತೇ ಅಂದರು, ಓಕೆ ಸ್ಟಾರ್ಟ್ ಮಾಡಪ್ಪ ಅಂತಂದರು. ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತಂದರು. ಸೊ ನಮ್ಮ ಮೈಂಡಲ್ಲಿ ಕತೆ ಬರಿಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ. ಅದರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ. ಒಂದು ಕತೆಗೆ ಮೇಜರಾಗಿ ಬೇಕಾಗಿರೋದು ನಾಯಕ ನಟ. ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು.
ನನಗೆ ನನ್ನ ಫ್ರೆಂಡ್ ದಿಯಾ ಅಶೋಕ್ ಇದ್ದಾನೆ. ಅಶೋಕ್ ನಾನಿಬ್ರು ಬೆಸ್ಟ್ ಫ್ರೆಂಡ್ಸು. ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ನಂಗೆ ಪರಿಚಯ. ಸರಿ ಪೃಥ್ವಿ ಸರ್ಗೆ ಸರ್ ಮೀಟ್ ಮಾಡಬೇಕು, ಈ ಥರ ಕತೆ ಇದೆ ಅಂದರೆ ಬನ್ನಿ ಅಂದರು. ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದ್ರು ಒಂದು ಕತೆನಂತ. ಪೃಥ್ವಿ ಸರ್ಗೆ ಹೇಳಿದ್ದೆ. ಅದಾಗಿ ಬನ್ನಿ ಸರ್ ಮನೆಯಲ್ಲೇ ಇದ್ದೀನಿ ಬನ್ನಿ ಅಂತಂದರು. ಹೋದೆ. ಅವ್ರಿಗೂ ಓವರಾಲ್ ಓಪನಿಂಗ್ ಟು ಎಂಡ್ ಸೀನ್ವರೆಗೂ ಕತೆ ಹೇಳಿದೆ. ಅವರು ಅವತ್ತೇ ಓಕೆ ಮಾಡಿಬಿಟ್ರು. ಬೆಳಗ್ಗೆ ಅಮ್ಮಂಗೆ ಹೇಳಿದೆ, ಈವ್ನಿಂಗ್ ಹೀರೋವ್ರಿಗೆ ಹೇಳಿದೆ. ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ, ಅಮ್ಮ ಹೀರೋವ್ರು ಓಕೆ ಆಗಿದ್ದಾರೆ ಅಂತ. ಅದಾದಮೇಲೆ ಪಾತ್ರಗಳನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಮ್ಮ ರಾಜೇಶ್ ಸರ್ SP ಪರಶುರಾಮ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಬರಿಬೇಕಾದ್ರೆ ನನಗೆ ರಾಜೇಶ್ ಸರ್ ಆ್ಯಕ್ಚುಲಿ ನಾನು ಶ್ರೀನಗರಲ್ಲಿದ್ದೆ. ರಾಜೇಶ್ ಸರ್ ಮನೆ ಮುಂದೆ ಓಡಾಡ್ಬೇಕಾದ್ರೆ ನನಗೊಂದು ಕನಸಿತ್ತು, ಅಂದರೆ ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಅಂತ. ಅದಾಗಿರಲಿಲ್ಲ. ಅದಾದಮೇಲೆ ಒಂದಿನ ಕಾಲ್ ಮಾಡಿ ಸರ್ ಮೀಟ್ ಮಾಡಬೇಕು ನಿಮ್ಮನ್ನು ಅಂತ ಹೋದೆ. ಅವತ್ತು ಸರ್ ಕತೆ ಹೇಳಿದೆ, ಇಲ್ಲ ಸರ್ ನೀವೇ ಮಾಡಬೇಕಾ ಪಾತ್ರನ ಅಂತ. ಸರ್ ನೀವು ಬಂದು ಮಾಡಿಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಸರ್. ಆ ಪಾತ್ರನ ನೀವು ನಿಜವಾಗ್ಲೂ ಈ ಥರ ಒಬ್ರು ಆಫೀಸರ್ ಇರ್ತಾರ ಅಂತ ಎಂಜಾಯ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದ್ರೆ ಬರ್ತಾರೆ, ಹೋಯ್ತಾರೆ, ಇನ್ಯಾರೋ ಕಳ್ಳನ್ ಹಿಡಿತಾರೆ, ಆ ಥರ ಅಲ್ಲ. ಒಬ್ರು ಪೊಲೀಸು ಯಾವ ಥರ ಮಾದರಿಯಾಗಿ ಒಂದು ಊರನ್ನ ಚೇಂಜ್ ಮಾಡ್ಬೋದು, ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡ್ಬೋದು ಅನ್ನೋದನ್ನ ರಾಜೇಶ್ ಸರ್ ಮಾಡಿದ್ದಾರೆ. ಇದಾದ್ಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ, ಬಾಬು ಅಂತ. ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇನ್ನೂ ಯಾರೂ ಆಯ್ಕೆ ಆಗಿರಲಿಲ್ಲ, ಯಾರನ್ನ ಮಾಡೋದು, ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ. ನಾನು ಗರುಡಗಮನ ವೃಷಭ ವಾಹನ ಮೂವಿ ನೋಡಿದ್ದೆ. ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನಗೆ ಇನ್ಸ್ಪೈರ್ ಆಗಿತ್ತು. ಒಂದು ಅದೇ ಪಾತ್ರದ ಬಗ್ಗೆ ವರ್ಣನೆ ಮಾಡೋಕ್ಕಾಗಲ್ಲ. ಸೊ ಕಾಂಟ್ಯಾಕ್ಟ್ ಮಾಡಿದೆ. ಸರಿ ಅವ್ರ ಕತೆ ಹೇಳಿದೆ. ಕತೆ ಅವರು ಕೇಳಬೇಕಾದ್ರೆ ಎಂಜಾಯ್ ಮಾಡಿದ್ರು. ಸರ್ ನಿಮಗೆ ನೆನಪಿರಬೇಕು, ಅಂದರೆ ನಾನು ನೀವು ಇಬ್ಬರು ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದ್ರಿ ಆ ಪಾತ್ರನ ತುಂಬ. ಅದಾದ್ಮೇಲೆ ಮಾಡೋಣ ಅಂತ ಅಂದರು. ಸರಿ ಆ ಪಾತ್ರನೂ ಓಕೆ ಆಗೋಯ್ತು. ಅದಾದ್ಮೇಲೆ ಸರ್ ಸ್ವಲ್ಪ ಬ್ಯುಸಿ ಇದ್ರು ಬೇರೆ ಸಿನಿಮಾಗಳಲ್ಲಿ, ಡೇಟ್ ಹೊಂದಾಣಿಕೆಲ್ಲ ಅದು ಆಯ್ತಾ ಇರಲಿಲ್ಲ. ಆದಮೇಲೆ ಇಲ್ಲ ಸರ್ ನಂಗೆ ನೀವೇ ಮಾಡಲೇಬೇಕು ಆ ಪಾತ್ರ, ಯಾಕೆಂದ್ರೆ ಬೇರೆಯವ್ರನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಬೇರೆ ಪಾತ್ರಗಳು ಬೇರೆಯವ್ರು ಬಂದು ಮಾಡೋದಿತ್ತು. ಅಮ್ಮವ್ರಿಗೆ ಹೇಳಿದೆ, ಅಮ್ಮವ್ರು ಬೇರೆ ಆಪ್ಷನ್ಸು ಕೊಟ್ಟರು ನನಗೆ. ಇಲ್ಲ ಅಮ್ಮ ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ, ಅವ್ರ ಜೊತೆನೇ ಮಾತಾಡ್ಸ್ಕೊತೀನಿ. ಅದಾದಮೇಲೆ ಪಟ್ಟು ಹಿಡಿದು ಇಲ್ಲ ಸರ್ ನೀವೇ ಮಾಡಬೇಕು ಅಂತಂದೆ. ನೀವು ಇಲ್ಲಿವರೆಗೂ ಏನು ನೋಡಿದ್ದೀರಾ ಗೋಪಾಲ್ ಸರ್ನ, ಅದಲ್ಲದೆ ಒಂದು ಬೇರೆ ಗೋಪಾಲ್ ಸರ್ನ ನೋಡ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100% ಅವರು ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಪಟ್ಟರು, ಕ್ಯಾಮ್ರಾ ಮುಂದೆ ಬಂದರೆ ಅವರೊಂದು ದೈತ್ಯ ಪ್ರತಿಭೆ. ಸೊ ಅಲ್ಲಿ ಅವರ ಪಾತ್ರನೇ ಆಗಿರ್ತಾರೆ ಹೊರತು ಗೋಪಾಲ್ ಸರ್ ಆಗಿರಲ್ಲ. ಸೊ ಪ್ರತಿ ಸೀನನ್ನು ಅವಾಗಲೇ ರಾಜೇಶ್ ಸರ್ ಅಂದ್ರೆ ಅವರಿಬ್ರದ್ದು ಒಂದು ಸೀನ್ ಇದೆ, ಒಂದಲ್ಲ ಸುಮಾರು ಸೀನ್ಸ್ ಇದೆ. ಅದರಲ್ಲಿ ನನಗೆ ಒಂದು 2 ಸೀನು ನನಗೆ ಒಂದು ಸ್ಕೂಲಲ್ಲಿ ಮಾಡಿದ್ದು ಸರ್. ಇವರಿಬ್ಬರದ್ದು ಒಂದು ಟಕಫರ್ ಇದೆ, ಅಲ್ಲಿ ಒಬ್ರಿಗಿಂತ ಒಬ್ರು ಹೊಡೆದಾಡ್ತಾ ಇದ್ದಾರೆ, ಅಂದರೆ ನಾನಾ ನೀನಾ ಅಂತ. ಆ ರೇಂಜಿಗೆ ಜಿದ್ದಕ್ಕೆ ಬಿದ್ದು ಪರ್ಫಾರ್ಮ್ ಮಾಡಿದ್ದೆ ಸರ್. ಥ್ಯಾಂಕ್ ಯು ಸರ್, ನೀವು ನಂಗೆ ಕೊಟ್ಟಿರೋ ಸಪೋರ್ಟು ತುಂಬ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಾದಮೇಲೆ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತೀನಿ, ಕಾವ್ಯ ಅವರು. ಸರಿ ಹೀರೋಯಿನ್ ಆಯ್ಕೆ ಆಗಿರಲಿಲ್ಲ. ಒಂದು ನೀವು ನಂಬಲ್ಲ, ಒಂದೂವರೆ ಸಾವಿರ ಜನ ಹುಡುಗಿರ್ ಫೋಟೋ ಬಂದಿತ್ತು, ಯಾರೂ ಆಯ್ಕೆ ಆಯ್ತಿಲ್ಲ. ನಾನು ಬರ್ದಿರೋ ಒಂದು ಪಾತ್ರಕ್ಕೆ ಯಾರೂ ಸೂಟ್ ಆಗ್ತಿಲ್ಲ. ನಮ್ಮಮ್ಮ ಸೀರಿಯಲ್ ಫೇವ್ರೇಟು, ಇಲ್ಲೇ ಬಂದಿದ್ದಾರೆ. ಅವ್ರದ್ದೊಂದು ಸೀರಿಯಲ್ ಹಾಕೊಂಡು ನೋಡಿದ್ರೆ ಮನೇಲಿ ಹಿಂಗೆ ಹೋಗ್ತಾ ನೋಡಿದೆ. ಅದು ಸರಿ ವಾಪಸ್ ಬಂದ್ಬಿಟ್ಟು ಅದೊಂದು ಫೋಟೋ ತೆಗೆದು ಮ್ಯಾನೇಜರ್ಗೆ ಕಳಿಸ್ದೆ, ಈ ಹುಡುಗಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೆಗೆದ್ಬಿಟ್ಟು ಕೊಡಿ ಅಂತ. ಆಮೇಲೆ ಅವರು ಕಾಂಟ್ಯಾಕ್ಟ್ ಆದರು, ಕತೆ ಹೇಳಿದೆ. ಕತೆ ಹೇಳಿದ್ಮೇಲೂ ಸುಮಾರು ದಿನ ಅವರು ಆಟ ಆಡಿಸಿದ್ರು. ಇಲ್ಲ ಮಾಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ. ಅವ್ರಿಗೂ ಅವತ್ತು ಹೇಳಿದೆ, ನೀವು ಮಾಡಿ ಒಳ್ಳೆ ಪ್ರೊಡಕ್ಷನ್ ಹೌಸು, ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮಾಡಿ ಅಂತ. ಸೊ ಜೀವ 100% ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಪ್ಪಾಜಿ ಅಮ್ಮ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸರ್. ನನಗೆ ಇಲ್ಲಿ ತಂದು ಕೂರಿಸಿರೋದು ನೀವುಗಳು ಕೊಟ್ಟಿರೋ ಸಪೋರ್ಟು. ಬಿಕಾಸ್ ಆಫ್ ನನಗೆ ಒಂದಿನೂ ಶೂಟಿಂಗಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ. ಮಳೆ ಗಾಳಿ ತುಂಬ ಇತ್ತು, ಆ ಬಿಸಿಲು. ರಾಜೇಶ್ ಸರ್ ಅವಾಗಲೇ ಹೇಳದಂಗೆ ನಾವು ತಲಕಾಡಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದು 45-46 ಡಿಗ್ರಿ ಇತ್ತು. ಅವಾಗಲೂ ಕೂಡ ಯಾರೂ ಏನೂ ಅಂದ್ಕೊಳ್ಳದೆ ನಾವು ಒಂದು ಇದು ಹಾಕ್ಸಿರ್ಲಿಲ್ಲ, ಟೆಂಟು ಕೂಡ ಹಾಕ್ಸಿರ್ಲಿಲ್ಲ. ರಿವರ್ ಒಳಗಡೆ ಮಾಡ್ತಾ ಇದ್ವಿ, ರಿವರ್ ರಿಫ್ಲೆಕ್ಷನ್ ಆಗ್ತಾ ಇತ್ತು ನೀರು. ಇದ್ರಲ್ಲೂ ರಾಜೇಶ್ ಸರ್, ಗೋಪಾಲ್ ಸರ್, ಹೀರೋಯಿನ್ ಎಲ್ಲರೂ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ಒಬ್ಬ ಡೈರೆಕ್ಟರ್ಗೆ ಮೇಜರ್ ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಸಾಧ್ಯ. ಸೊ ಅವ್ನು ಏನೇ ಅನ್ಕೊಂಡ್ರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಬೇಕು, ಇಲ್ಲ ಇವ್ರು ಹಿಂಗೆ ಹೋಗ್ಬೇಕು ಅಂತ. ಸೊ ಇವರೆಲ್ಲ ನನ್ನನ್ನು ಕರ್ಕೊಬಂದು ಇಲ್ಲಿ ಕೂರಿಸಿದ್ದಾರೆ. ಇದಾದ್ಮೇಲೆ ರಘುರಾಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ನಮಗೆ ತುಂಬ ಸಪೋರ್ಟ್ ಮಾಡಿದ್ರಿ. ನಮ್ಮ ಪಾತ್ರ
ನೀವು ಮಾಡಿದಂಥ ಪಾತ್ರನ 100% ಥಿಯೇಟ್ರಲ್ಲಿ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ. ಇದಾದಮೇಲೆ ರಘು ನೆಡಿವಳ್ಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಸಂಭಾಷಣೆ ಮಾಡಿಕೊಟ್ಟಿದ್ದೀರಾ. ವೇಲು ಸರ್, ನಮ್ಮ ಆಡಿಯೋ ಕಂಪನಿಲಿ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ಕೊತಿದ್ರು, ಥ್ಯಾಂಕ್ ಯು ವೆರಿ ಮಚ್. ಅಭಿನಂದನ್ ಕಶ್ಯಪ್, ವಿಕಾಸ್ ವಸಿಷ್ಠ, ನಿಮ್ಮಿಬ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮೇಜರಾಗಿ ನೀವೇನು ನೋಡಿದ್ರಿ ವಿಜುವಲ್ಸ್ನ, ಇದು ನಮ್ಮ ಕ್ಯಾಮ್ರಾಮನ್ ಅವರು ಕಾರ್ತಿಕ್ ಅಂತ, ಅವರು ಈ ಹಿಂದೆ ಹೊಯ್ಸಳ ಅಂತ ಮೂವಿ ಮಾಡಿದರು. ಅವ್ರದ್ದು ಇವತ್ತು ಶೂಟ್ ಇರೋ ಕಾರಣ ಅವ್ರು ಬಂದಿಲ್ಲ, ಸೊ ಅವ್ರಿಗೆ ಇಲ್ಲಿಂದಾನೇ ಥ್ಯಾಂಕ್ಸ್ ಹೇಳ್ತೀನಿ. ಇದಾದಮೇಲೆ ನಮ್ಮ ಎಡಿಟರು ವಿಜುವಲ್ಸ್ ಏನು ಕಟ್ ಮಾಡಿದ್ದಾರೆ, ಅವರು ನಮ್ಮ ಪವನ್ ರಾಮಿ ಶೆಟ್ಟಿ ಅಂತ, ಅವರು UK ಸೊ ಅವ್ರು ಅಲ್ಲಿಂದನೇ ವಿಜುವಲ್ಸ್ ಕಟ್ ಮಾಡಿ ಏನು ಬೇಕು ನಾನು ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾರೋ ರಿಸೀವ್ ಮಾಡ್ತಾರೆ. ಸೊ ಅವ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಲಾಸ್ಟ್ ಒನ್, ನೀವೆಲ್ಲ ಏನು ಈ ಪೋಸ್ಟರ್ಸ್ನ ನೋಡ್ತಾ ಇದ್ದೀರಾ, ಅದ್ಭುತವಾಗಿ ಏನು ಪೋಸ್ಟರ್ ಡಿಸೈನ್ ಮಾಡಿಕೊಟ್ಟಿದ್ದಾರೆ, ಅವರು ದಿನೇಶ್ ಕಾರ್ತಿಕ್ ಅಂತ ಚೆನ್ನೈಲಿದ್ದಾರೆ. ಸೊ ಅದ್ಭುತವಾದ ಪೋಸ್ಟರ್ಸ್ಗಳನ್ನ ಮಾಡಿಕೊಟ್ಟು ನಿಮ್ಮನ್ನು ತಲುಪೋದಕ್ಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಇಲ್ಲಿಂದಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ರಾಜ್ ಸರ್. ಆಮೇಲೆ ಇನ್ನೊಂದು, ಕೊತ್ತಲವಾಡಿ ಊರ ಜನಕ್ಕೆ ಇಲ್ಲಿ ಮುಖಾಂತರ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ನಮಗೆ ಶೂಟಿಂಗಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮತ್ತು ನಿಜವಾದ ವಿಲೇಜಲ್ಲಿ ನಮ್ಮ ತಂಡಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ನನ್ನ ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಆಮೇಲೆ ಶರಣ್ ಸರ್ದು ಹೇಳಲೇಬೇಕು, ನಾನು ಶರಣ್, ನಾನು ಇದಕ್ಕಿಂತ ಮೊದಲು ಶರಣ್ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆಮೇಲಿಂದ ಅಮ್ಮ ಮಾಡೋಣ ಅಂದಿದ್ರು. ನನಗೆ ಯಾಕೋ ಒಂದ್ಸತಿ ನಾನೇನು ಸರಿಯಾಗಿ ಮಾಡ್ತೀನೋ ಇಲ್ವೋ, ಇಷ್ಟು ದೊಡ್ಡ ಅವರಿಷ್ಟು ಸಿನಿಮಾ ಮಾಡಿದ್ದಾರೆ, ಬೇಡಪ್ಪ ಅಂತ ನನಗೆ ನಾನೇ ಯೋಚಿಸ್ಕೊಂಡು ಒಂದು ಸಣ್ಣದಾಗಿ ಫಸ್ಟು ನನ್ನನ್ನು ನಾನು ಕರೆಕ್ಟಾಗಿ ಮಾಡ್ತೀನೋ ಇಲ್ವೋ ಅಂತ ಆಮೇಲೆ ಶರಣ್ ಸರ್ನ ಕೇಳೋಣ ಅಂತ ಇದನ್ನು ಮಾಡಿರೋದು. ನೆಕ್ಸ್ಟು ಶರಣ್ ಸರ್ಗೆ ನಮ್ಮ ಬ್ಯಾನರಿಂದ ನಮ್ಮ ಕಡೆಯಿಂದ ಸಿನಿಮಾ ಮಾಡ್ತೀವಿ, ಅದು ಎಲ್ಲರ ಮುಂದೆ ಇತ್ತು. ಇದಕ್ಕೆ ಮುಂಚೆ ಶರಣ್ ಸರ್ಗೆ ಫಸ್ಟ್ ಆಪ್ಷನ್ ಇದ್ದಿದ್ದು, ಆದರೆ ನನಗೆ ಆ ಧೈರ್ಯ ಇರಲಿಲ್ಲ. ಅವರು ನಾನು ಯಾವಾಗಲೂ ಅವ್ರದ್ದು ನಾನು ರೇಂಬೋ ಬಂದಾಗೆಲ್ಲ ಎಷ್ಟು ಹೇಳ್ತಿದ್ದ, ಏನಮ್ಮ ನೀನು ನನ್ನ ಸಿನಿಮಾ ನೋಡಲ್ಲ, ಹೋಗಿ ಶರಣ್ ಸರ್. ಇಲ್ಲ ನನ್ನ ಶರಣ್ ಇಲ್ಲಿ ಕೂತಿದ್ದಾರೆ ನೋಡಿ, ಇವರು ತುಂಬ ದೊಡ್ಡ ಫ್ಯಾನು ಶರಣ್ ಸರ್ದು, ಮತ್ತು NS ರಾವ್ ಅವ್ರದ್ದೆಲ್ಲ ಕಾಮಿಡಿಯನ್ನು ತುಂಬ ನೋಡ್ತಾರೆ. ಹಂಗಾಗಿ ಶರಣ್ಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ನನಗೆ ಧೈರ್ಯ ಬೇಕಿತ್ತು. ಹಂಗಾಗಿ ನಾನು ಫಸ್ಟು ಶರಣ್ ಅವ್ರಿಗೆ ಮಾಡಲಿಲ್ಲ, ಅದು ರಾಜಗೂ ಗೊತ್ತು. ಹಂಗಾಗಿ ನಾವು 2ನೇ ಸಿನಿಮಾ ಶರಣ್ ಸರ್ಗೆ ಅಂತ ಈ ಸ್ಟೇಜಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಪ್ರೊಡಕ್ಷನ್ ಹೌಸ್ ತನ್ನ ಮೊದಲ ಸಿನಿಮಾದ ಟೀಸರ್ ಲಾಂಚ್. ಮ್ಯಾಮ್, ನನ್ನ ಡೈರೆಕ್ಷನ್ ಟೀಮ್ ಇದ್ದಾರೆ, ಶರಣ್ ಸರ್ ಮತ್ತೆ ರಘು. ನನಗೆ ಇವರು ಅದ್ಭುತವಾಗಿ ಪ್ರೋಗ್ರಾಮ್ ಹಾಕೊಟ್ಟಿದ್ದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಕಂಪ್ಲೀಟ್ ಆಗಕ್ಕೆ ಸಾಧ್ಯ. ಶರಣ್ ಸರ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ರಘು ಥ್ಯಾಂಕ್ ಯು ಕಣಪ್ಪ. ಆಮೇಲೆ ಇನ್ನೊಂದಮ್ಮ, ನಮ್ಮ ಲಹರಿ ವೇಲು ಅವರು, ನಾನು ಹೋದಾಗ ತುಂಬ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡಿ, ನಾನು ಏನಕ್ಕೆ ಅವ್ರಿಗೆ ಕೊಟ್ಟೆ ಅಂದರೆ, ನಾನು ಏನದು ರಣಧೀರ ಅವತ್ತು ಎಷ್ಟು ಹುಟ್ಟಿರಲೇ ಇಲ್ಲ, ಅವತ್ತಿಂದ ಅವ್ರ ಕಂಪ್ನಿ ಇದೆ, ನಾನು ಕೊಟ್ಟರೆ ಅವ್ರ ಕಂಪ್ನಿಗೆ ಕೊಡಬೇಕು ಅಂತ ಒಂದು ಕನಸಿತ್ತು ನನಗೆ. ನಾನು ಮಾರ್ಕೆಟಿಂಗ್ ಬಗ್ಗೆಗಿಂತ ನಮ್ಮನೆ ಬ್ಯಾನರ್ನ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವಾಗಲೂ ನಾವು ಅವರು ಜೊತೆಲಿ ಹಿಂಗೆ ಇರಬೇಕು ಅಂತ ಇಷ್ಟಪಡ್ತೀನಿ. ಸೂಪರ್ ಸೂಪರ್. ಇಲ್ಲ ಅವ್ರ ಬ್ಯಾನರ್ ಹುಟ್ಟಾಕಿದಾಗ ಅಷ್ಟು ದೊಡ್ಡ ಸೀನಿಯರ್ ಅವರಿಗೆ. ತೆಲುಗು ಮೀಡಿಯಾ ಹಾಗೂ ಮಲಯಾಳಂ ಮೀಡಿಯಾ ಅವರು ಇಲ್ಲಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್, ಜಸ್ಟ್ ಇನ್ ಕೇಸ್ ವಿ ಆರ್ ವೆರಿ ಸಾರಿ ಇಫ್ ಯು ಆರ್ ನಾಟ್ ಏಬಲ್ ಟು ಕ್ಯಾಚ್ ಅಪ್ ವಿತ್ ಅವರ್ ಲ್ಯಾಂಗ್ವೇಜ್, ಬಟ್ ನಾವು ಫೋನಲ್ಲಿ ಮಾತಾಡಿದ್ದೀವಿ. ಹೇಗಿದ್ದೀರಾ? ನೀವು ತುಂಬ ಚೆನ್ನಾಗಿ ಬರ್ದಿದ್ರಿ ನನ್ನ ಇಂಟರ್ವ್ಯೂ. ನಾನು ಏನು ಹೇಳಿದ್ದೆ ಅದನ್ನೇ ಬರ್ದಿದ್ದೆ. ತುಂಬ ಖುಷಿ ಆಯ್ತು. ನಾನು ಸಾಮಾನ್ಯ ನಿಮ್ಗಾಗಲೇ ಯಾರೋ ಹೇಳಿದ್ರು ಅಂತಿಲ್ಲ, ಇಂಟರ್ವ್ಯೂನೇ ಕೊಡಲ್ಲ ಅವರು ಅಂತ. ಇರೋದು ಬರೆಯಲ್ಲ, ಏನೋ ಸೇರಿಸಿ ಬರೀತಾರೆ ಅಂತ ಕೊಟ್ಟಿರಲಿಲ್ಲ. ಬಟ್ ಖಂಡಿತ ಏನು ಹೇಳಿದ್ದೆ ಅದನ್ನೇ. ಇವರು ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ದೊಡ್ಡ ಸ್ಟಾರ್ ನಿಮ್ಮ ಮಗ, ನೀವು ಯಾಕೆ ಬಂದಿದ್ದೀರಾ ಈ ವಯಸ್ಸಲ್ಲಿ ಅಂತ. ಬಟ್ ಅದು ಅವ್ರದ್ದು ನಮ್ದೇನು ಅಂತ ಬಂದಿದ್ದೀವಿ. ಅದು ಅವ್ರದ್ದು ಅಲ್ಲ. ಒಂದೇನಂದ್ರೆ ಇಷ್ಟೊಂದು ಸರ್ಪ್ರೈಸ್, ಎಲ್ಲರೂ ನಿಮ್ದೇ ಒಂದು ಪ್ರೊಡ್ಯೂಸರ್ ಆಗದೆ ಒಂದು ಸರ್ಪ್ರೈಸ್, ಅದೇ ಒಂದು ಮೂವಿ ಮಾಡ್ಬೋದು. ಅದು ಏನಾಗುತ್ತೆ ಅಂದ್ರೆ, ಎಷ್ಟು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳೆದಿರೋದ್ರಿಂದ ನಾವು ಸರಿಯಾಗಿ ಮಾಡಲಿಲ್ಲ ಅಂದಾಗ ಎಲ್ಲೋ ಅವನಿಗೊಂದು ಎಫೆಕ್ಟ್ ಆಗಬಾರ್ದು, ಒಂದು ಮಾಡ್ತೀವ ಅಂತ ಚೆಕ್ ಮಾಡಿ ಆಮೇಲೆ ಹೇಳೋಣ. ಬಟ್ ಅವ್ರದ್ದು ಒಂದು ಡೈಲಾಗ್ ಯಾಕೆ ಬಂತು, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ. ಇಫ್ ಯು ಯಶ್ ಇಸ್ ಅ ಸ್ಟಾರ್, ಯು ಆರ್ ದ ಪ್ರೊಡ್ಯೂಸರ್ ಬಿಹೈಂಡ್ ಇಟ್ ಅಂತ. ಲೈಕ್ ನೀವು ಕನ್ನಡದಲ್ಲಿ ಹೇಳಿ, ನಮ್ಗೆ ಇಂಗ್ಲಿಷ್ ಬರುತ್ತೆ, ನಮಗೆ ಬರುತ್ತೆ. ತೆಲುಗಲ್ಲ, ಕನ್ನಡ ಹೇಳಿ, ತೆಲುಗು ಯಾಕೆ? ಅವ್ರು ಸ್ಟಾರ್ ಆಗಿದ್ದಾರೆ, ಅದು ಪ್ರೊಡ್ಯೂಸರ್ ನೀವಲ್ವಾ? ಏನ್ ತೊಂದರೆ ಇಲ್ಲ. ಎಲ್ರು ನೋಡಿ, ಇದಕ್ ಮುಂಚೆ ನಾನು ದೊಡ್ಡ ಅಣ್ಣವ್ರ ಫ್ಯಾನ್, ನಾನು ಎಷ್ಟು ಫ್ಯಾನು ಅಲ್ಲ, ನಾನು ದೊಡ್ಡ
ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾನ್ ನಾನು. ಅವರ ಬ್ಯಾನರಲ್ಲಿ ಇವತ್ತು ಇಡೀ ನಮ್ಮ ಎಲ್ಲ ಭಾಷೆಯವರು ನೋಡೋ ಅಂತ ಸಿನಿಮಾ ಕೊಟ್ಟೋಗಿದ್ದಾರೆ, ಅಮ್ಮ ಅಪ್ಪಾಜಿ. ಅದರಲ್ಲಿ ನಾವು ಒಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು, ನಾವು ಯಶಿಂದ ಕಲ್ತಿರೋದು ಏನಿಲ್ಲ. ಇನ್ನು ಎಲ್ಲರೂ ಮಾಡಿದ್ದಾರೆ, ದೊಡ್ಡ ದೊಡ್ಡ ನಟರಿದ್ದಾರೆ. ಆದರೆ ನಮ್ಮ ಬೇಸ್ಮೆಂಟ್ ಹಾಕೊಟ್ಟಿರೋದು ಅಣ್ಣವರು. ಅದೇ ಥರ ನಾವೇನಾದ್ರೂ ಮುಂದಿನ ಪೀಳಿಗೆಗೆ ಒಂದು ಬೇಸ್ಮೆಂಟ್ ಹಾಕ್ಬೋದಾ ಅಂತ ಪ್ರಯತ್ನ ಪಡ್ತಾ ಇದ್ವಿ. ಇನ್ನೂ ಹಾಕ್ತೀವಿ ಅಂತಲೂ ಹೇಳ್ತಾ ಇಲ್ಲ ಅಷ್ಟೇ. ಎಲ್ಲರೂ ಪ್ರಯತ್ನ ಪಡ್ಬೇಕಲ್ಲ. ಒಂದು ತೆಂಗಿನ ಮರ ಹಾಕ್ತೀವಿ ಮೇಡಮ್, ಅದು ನಾವು ತಿನ್ನಲ್ಲ, ಮುಂದಿನ ಪೀಳಿಗೆ ತಿನ್ನುತ್ತೆ. ಹಂಗಂತ ಅವ್ರು ಹಾಕ್ಲೇ ಇಲ್ಲ ಅಂದ್ರೆ ಅಲ್ವಾ? ಬಟ್ ಒನ್ ಟೈಮಲ್ಲಿ ಎಷ್ಟು ಇಟ್ ವಾಸ್ ನಾಟ್ ಈಸಿ, ಅಂದ್ರೆ ಅವ್ರಿಗೆ ಅಷ್ಟೊಂದು ಈಸಿ ಇರ್ಲಿಲ್ಲ ಇದಕ್ಕೆ ಆಕ್ಟಿಂಗ್ ಬರಕ್ಕೆ. ಆ ಟೈಮಲ್ಲಿ ನೀವು ಥಿಂಕ್ ಮಾಡ್ಲಿಲ್ವಾ ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋಣ, ನಮ್ಮ ಮಗನ ಅವತ್ತು ನಮ್ಮ ಹತ್ರ ದುಡ್ಡು ಇರಲಿಲ್ಲ. ದುಡ್ಡು ಒಂದೇ ಕಾರಣ ಆಗಿತ್ತು ಅಲ್ಲ. ಹೌದು ಮೇಡಮ್, ದುಡ್ಡಿದ್ರೆ ನೀವೇನ್ ಮಾಡ್ತೀರಾ? ಒಂದೇ ಕಾರಣ, ಅದಿದ್ರೇನೆ ಎಲ್ಲ ಮಾಡೋಕ್ಕಾಗೋದು. ಬಟ್ ಟ್ಯಾಲೆಂಟ್ ಎಲ್ಲರ ಹತ್ರ ಎಷ್ಟು ಪ್ರತಿಭೆಗಳಿದೆ ಗೊತ್ತಾ ನಮ್ಮಲ್ಲಿ? ಪ್ರತಿಭೆಗಳು ತುಂಬಾ ಇದ್ದಾರೆ. ಯಾರು ಚಾನ್ಸ್ ಕೊಡ್ತಾರೆ? ದುಡ್ಡು ಹಾಕಿ ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ? ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ ಮೇಡಮ್? ಈಗ ಪ್ರತಿಭೆಗಳು ನಮ್ಮ ಎಷ್ಟಿದ್ದಾರೆ ಅನ್ಕೊಬಿಡಿ, ಸಾವಿರಾರು ಪ್ರತಿಭೆಗಳಿದೆ. ಆದ್ರೆ ಚಾನ್ಸ್ ಯಾರು ಕೊಡ್ತಾರೆ? ಆ ಚಾನ್ಸಿಗೆ ಅಲ್ದಿರೋ ಕಷ್ಟ ನನಗೆ ಗೊತ್ತಿದೆ, ಆ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದು. ನಮ್ಮಲ್ಲಿ ದುಡ್ಡಿದೆ ಅಂತ ಮಾಡಿಲ್ಲ, ಬಟ್ ಮಾಡಬಹುದು. ಮಾಡಕ್ ಆಗ್ತಿರೋಂಥದ್ದು ಏನಿಲ್ಲ. ಇವತ್ತು ಮಾಡ್ಬೋದು ನಾವು, ಅದಕ್ಕೆ ಮಾಡಿದ್ವಿ. ಬಟ್ ಸರ್ಪ್ರೈಸ್ ಎಲ್ಲರಿಗೂ ಸರ್ಪ್ರೈಸ್. ಯಾರು ಬಂದು ಸರ್ಪ್ರೈಸ್ ಅಂದ್ರಲ್ಲ, ಯಶ್ಗೆ ಎಷ್ಟು ಸರ್ಪ್ರೈಸ್ ಇತ್ತು? ಯಶ್ಗೆ ಗೊತ್ತಿರುತ್ತೆ, ಬಟ್ ಏನೋ ಅಮ್ಮ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲದೆ ಇರೋದು ಏನಿರಲ್ಲ. ಬಟ್ ನಮ್ಮ ಮನೇಲಿ ಹೆಂಗ್ ಗೊತ್ತಾ, ಅವನೇನೋ ಮಾಡ್ತಿದ್ರೆ ನಾವ್ ಇನ್ವಾಲ್ವ್ ಆಗಲ್ಲ, ನಾವೇನೋ ಮಾಡ್ತಿದ್ರೆ ಅವನು ಇನ್ವಾಲ್ವ್ ಆಗಲ್ಲ. ಬಟ್ ಗೊತ್ತಿರುತ್ತೆ ಒಬ್ರಿಗೊಬ್ರಿಗೆ. ನಾವು ಈಗ ಅವ್ನು ಅಷ್ಟು ಮಾಡ್ತಿದ್ದೆ, ನಾನು ಒಂದು ದಿನ ಸೆಟ್ಗೆ ಹೋಗಿ ನೋಡಿಲ್ಲ. ಬಟ್ ಇವತ್ತು ಈವೆಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿರುತ್ತೆ, ಮಾಡ್ತಾರಮ್ಮ, ಏನೋ ಮಾಡ್ತಾರೆ ಅವರು. ಅವ್ನಿಗೆ ಏನಂದ್ರೆ ಅವ್ನ ಲೆವೆಲ್ ಇಂದ ಅವ್ನು ದೊಡ್ಡದು. ಏನೋ ಅವ್ರೇನಾದ್ರು ಸರ್ಪ್ರೈಸ್ ಕೊಡ್ಬೋದಾಗಿತ್ತಲ್ಲ? ನೀವೇ ಸರ್ಪ್ರೈಸ್ ಕೊಡೋರು, ಅವ್ರು ನಿಮ್ಗಿಂತ ಎಲ್ಲ ಏನಿಲ್ಲ. ಸರ್ಪ್ರೈಸ್ ಅಂದ್ರೆ ಅವ್ರು ಇವತ್ತು ಶೂಟಿಂಗ್ ಅಲ್ಲಿ ಈಗ ಎಲ್ಲಿದ್ದಾನೆ ಅವನು? ಬಾಂಬೆಲಿ ಇದ್ದಾನೆ. 1.5 ವರ್ಷ 2 ವರ್ಷ ನಾನು ಫ್ರೀ ಇಲ್ಲ ಅಮ್ಮ ಅಂತಾನೆ. ಅವನು ಒಂದಿನ ಮನೆಗೆ ಬರ್ಬೇಕಾದ್ರೂ ಅವ್ನು ಪರ್ಮಿಷನ್ ಬಿಸಿ ಇದ್ದಾನೆ. ಎಲ್ಲ ಜನಗಳಿಗೋಸ್ಕರ ಅಲ್ವಾ, ಮಾಡ್ಬೇಕಲ್ವಾ? ಓಕೆ ಓಕೆ. ಕಮಿಂಗ್ ಟು ಪೃಥ್ವಿ, ಯೂಶಲಿ ಏನೇನು ದ ಲವರ್ ಬಾಯ್ ಇಮೇಜ್ ಆಗಿ ಅಟ್ಲೀಸ್ಟ್ ವಿತ್ ಕೊತ್ತಲವಾಡಿ ಇಟ್ ವಿಲ್ ಚೇಂಜ್ ಯುವರ್ ಇಮೇಜ್ ಅಂತಾನೆ. ಈವನ್ ಅಂದ್ರೆ ನಾವು ನಿಮ್ಮ ಆಕ್ಷನ್ ಫಿಲಮ್ಸ್ ಅಲ್ಲೂ ನೋಡಿದೀವಿ, ಬಟ್ ಸ್ಟಿಲ್ ಪೃಥ್ವಿ ಅಂಬರ್ ದಿಯಾ ತರ ನೋಡ್ಬೇಕು ವಾಪಸ್ಸು ಅಂತ. ಬಟ್ ವಿಲ್ ದಿಸ್ ಗಿವ್ ಅ ಯು ಟರ್ನ್ ಟು ಯುವರ್ ಕೆರಿಯರ್? ಡೆಫಿನೆಟ್ಲಿ ಫಾರ್ ಶೋರ್. ರಶಸ್ ನೋಡಿರುವಂತಹ ಅಥವಾ ಸಿನಿಮಾನ ಆಲ್ರೆಡಿ ನೋಡಿರುವಂತಹ ಎಲ್ಲರೂ ಕೂಡ ಪ್ರೀವಿಯಸ್ ಸಿನಿಮಾಗಳಿಗೆ ಎಲ್ಲೂ ಕೂಡ ರೆಫರೆನ್ಸ್ ಕೊಡ್ತಾ ಇಲ್ಲ. ಅಷ್ಟು ಚೇಂಜ್ ಅವ್ರು ಕೊಟ್ಟಿದ್ದಾರೆ ರಾಜು ಸರ್ ಆ್ಯಂಡ್ ಮ್ಯಾಮ್. ಅದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ 100% ಒಂದು ಬೇರೆ ರೀತಿಯ ಪಾತ್ರ ಪೋಷಣೆಯನ್ನು ನನ್ನ ಕೈಯಲ್ಲಿ ಸರ್ ಮಾಡಿಸಿದ್ದಾರೆ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಅ ಯು ಟರ್ನ್. ನಮ್ಮಲ್ಲಿ ಪ್ರೊಡ್ಯೂಸರ್ಸ್ ಲೈಕ್ ದೇ ಥಿಂಕ್ ಟ್ವೈಸ್ ಅಂದರೆ ಕನ್ನಡ ಫಿಲಮ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ. ಮೋರ್ ಟು ಕಮ್ ಫ್ರಮ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲ ಮೈಕ್ ಕೊಡ್ಲಾ? ಎಲ್ಲರೂ ಕೂಡ ಹೇಳಿದ್ದು ಮ್ಯಾಮ್, ಇಲ್ಲಿ ಪುಷ್ಪಾ ಮ್ಯಾಮ್ ಅಲ್ಲಿ ಸ್ಟ್ರೈಟ್ ಪಿಂಕ್ ಕಲರ್. ಎಲ್ಲ ಕೂಡ ಹೇಳಿದ್ದು ಸರ್ಪ್ರೈಸ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ಪ್ರೊಡಕ್ಷನ್ ಅಂತ ಹೇಳಿ. ಯಾಕದನ್ನ ಹೈಡ್ ಮಾಡಿದ್ರಿ ಅಂತ ಒಂದು. ಮತ್ತೊಂದು, ಇವತ್ತೆಲ್ಲರೂ ಕೂಡ ಮಾತಾಡುವಾಗ ಅಮ್ಮ ಅಮ್ಮ ಅಂತ ಬಾಯಿ ತುಂಬಿ ಮಾತಾಡುವಂತ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ, ಕೆಲವು ಕಡೆ ನೀವು ಭಾವುಕರಾಗ್ತಾ ಇದ್ರಿ. ಸೊ ಆ ಕ್ಷಣ ಎಲ್ರಿಗೂ ಸಿಗಲ್ಲ. ಪ್ರೀತಿಯಿಂದ ಎಲ್ಲರೂ ಅಮ್ಮ ಅಮ್ಮ ಅಂತ ಕರೆದಿದ್ದು, ಈ ಸಿನಿಮಾದ ಬಗ್ಗೆ ಮಾತಾಡಿದ್ದು, ನೀವು ಕೊಟ್ಟ ಅವಕಾಶದ ಬಗ್ಗೆ ಮಾತಾಡಿದ್ದು, ಅದ್ರ ಬಗ್ಗೆ ಶೇರ್ ಮಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಎಲ್ರಿಗೂ ಅವ್ರಿಗೆ ನಮ್ಮ ಮೇಲಿರೋ ಅಭಿಮಾನ. ಬಟ್ ನನಗೆ ಸರಿಯಾಗಿ ಕೆಲಸ ಮಾಡಿಬಿಟ್ಟು ಮಾತಾಡೋಣ, ನಾವಿನ್ನೂ ಹೊಸ್ದಾಗಿ ಬರ್ತಾ ಇದ್ದೀವಿ, ಆಮೇಲೆ ಮಾತಾಡೋಣ ಅಂತ ಮಾಡಿದ್ ಬಿಟ್ರೆ ಸರ್ಪ್ರೈಸ್ ಅಂತ ಬೇರೆ ಏನಿಲ್ಲ. ಅಷ್ಟೇ. ಅಷ್ಟು ಮಗಳಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಇದೆ? ಮಗಳು ಆ ಮಗಳು ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ. ಅವಳು ಯಾವುದು ಏನು ಅವಳು ಬೇರೆ ತರ, ಬೇರೆ ಟೈಪ್. ಸಿನಿಮಾ ವಿಷಯದಲ್ಲಿ ಏನು ಯಾವುದಕ್ಕೂ ಬರಲ್ಲ ಅವಳು. ಎಲ್ಲ ಗೊತ್ತಿರುತ್ತೆ, ಬಟ್ ಕೇಳೋದು ಇದೆಲ್ಲ ಅವಳು ಏನೋ ಮಾಡ್ತಾರೆ ಅಮ್ಮ ಅಣ್ಣ ಅಂತ. ಅರುಣ್ ಸರ್, ನಿಮ್ಗೆ ಹೇಗೆ ಅನ್ಸ್ತು ಟೀಸರ್ ನೋಡಿ? ನೀವ್ ಇವತ್ತಿಲ್ಲಿ ಕೂತ್ಕೊಂಡು ಟೀಸರ್ ನೋಡಿದ್ರಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿ ಆಯ್ತು. ಚೆನ್ನಾಗಿ ಬಂದಿದೆ ಫಿಲಮ್. ಇದೇನೋ ಮಾಡಮ್ಮ, ಮಾಡ್ತೀಯಾ ನೀನು, ನಿನ್ ಮಗ ಏನೋ ಮಾಡ್ತಾ ಇರ್ತೀರ, ಅವ್ರೆಲ್ಲದಕ್ಕೂ ಅಷ್ಟೇ. ನಾವಿಬ್ರು ಅಮ್ಮ ಮಗ ಏನೋ ಮಾಡಿಬಿಟ್ಟಿದ್ದಾರೆ. ಬಟ್ ಅಲ್ಲಿ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಜಮೀನೆಲ್ಲ ನೋಡ್ಕೊಳ್ಳೋದು ಅದನ್ನೆಲ್ಲ
ತುಂಬ ಕಷ್ಟ ಅಂದರೆ ಕಷ್ಟ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟ್ರು ನಂಗೆ ಸಪೋರ್ಟ್ ಮಾಡಿದರು. ಬಟ್ ಒಂದು ಮಾಡಿದ್ರೆ ಜನಕ್ಕೆ ಅದು ಕೆಲಸ ಆಗ್ಬೇಕಲ್ಲ, ಕೆಲಸಕ್ಕೆ ಏನಾದರೂ ತಲುಪಿದ್ರೆ ಖುಷಿ, ತಲುಪಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ, ಅದು ಎಷ್ಟು ಜನದ ಜೀವನ ಇರುತ್ತೆ ಅದ್ರ ಜೊತೆ. ಹಂಗಾಗಿ ಹುಷಾರಾಗಿ ಮಾಡಬೇಕು ಅಂತ ಅಷ್ಟೇ. ರಾಧಿಕಾ ಮೇಡಮ್ಗೆ ಕೊತ್ತಲವಾಡಿ ಬಗ್ಗೆ ಅವ್ರೇನಾದ್ರು ನೀವು ಚರ್ಚೆ ಮಾಡಿದ್ದು ಮಾತಾಡಿದ್ದು ಈ ಸಿನಿಮಾ? ಯಾರಿಗೂ ಗೊತ್ತಿಲ್ಲ, ನಮ್ಮ ಮಗಳಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ. ನಾನು ಒಂದು ಹೊಸದಾಗಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ, ನೋಡೋಣ. ಅವರೆಲ್ಲ ದೊಡ್ಡ ದೊಡ್ಡ, ನಮ್ಮ ರಾಧಿಕಾ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿ ಕತೆ ಸೆಲೆಕ್ಟ್ ಮಾಡ್ತಾಳೆ. ಅವಳು ಎಷ್ಟಿನ ಕಿಲಾಡಿ ನಮ್ಮ ಸೊಸೆ. ಕತೆ ವಿಷಯದಲ್ಲಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಬಟ್ ನಾನು ಅವಳಷ್ಟು ಕಲಿಬೇಕಂತ ತುಂಬ ಇದೆ. ಬಟ್ ಇರೋದ್ರಲ್ಲಿ ಅವಳು ನೋಡೋಣ, ಅವಳಿಗೆ ಚೆನ್ನಾಗಿ ಆದ್ಮೇಲೆ ಒಪ್ಕೋತಾಳ ನೋಡೋಣ ನಮ್ಮ ಸೊಸೆ. ಅವರೆಲ್ಲ ಒಪ್ಕೋಬೇಕಂದ್ರೆ ನಾವಿನ್ನೂ ತುಂಬ ದೂರ ಹೋಗ್ಬೇಕು. ನಾವೀಗ ಬರ್ತಿದ್ದೀವಿ, ಅವರೆಲ್ಲ ಡಿಗ್ರಿ ಮಾಡ್ಬಿಟ್ಟಿದ್ದಾರೆ. ಮೇಡಮ್, ಇಲ್ಲಿ ಮಾನ್ಸ್ಟರ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ಮೂಲಕ. ಸೊ ನೀವೀಗ PA ಪ್ರೊಡಕ್ಷನ್ಸ್, ಸೊ ಯಾಕೆ ಅಂತ ಒಂದು ಪ್ರಶ್ನೆ. ಮಾಡ್ಬೋದು, ಬಟ್ ಎರಡಕ್ಕೂ ಹೋಗೋದು ಒಂದೇ ಹಣ ಅಲ್ವಾ? ಯಾಕೆ ಹೆಂಗ ನಿಮ್ಮ ಯಜಮಾನ್ರು LIC ನಿಮ್ಮ ಸಂಪಾದನೆ LIC ತಗೊಳಲ್ಲ, ಗಂಡನೇ ಕಟ್ಕೊಡ್ತಾರೆ. LIC ಇದ್ರೆ ನೀವು LIC ಮಾಡಿಸಿದ್ರೆ ನಿಮ್ಮ ಅಕೌಂಟ್ ಇಂದಾನೇ ಹಣ ಹೋಗ್ಬೇಕು. ಗಂಡನ ಅಕೌಂಟ್ ಇಂದ ಕೊಡ್ತೀವಿ ಅಂದ್ರೆ LIC ತಗೊಳಲ್ಲ, ಅದನ್ನ ರಿಸೆಕ್ಟ್ ಮಾಡುತ್ತೆ. ಅವಾಗಲೇ ನಾನು ಕಲ್ತಿದ್ದು ಒಂದೇ ಪಾಠ, ಮಗ ಬೇರೆ, ಗಂಡ ಬೇರೆ, ಮಗಳು ಬೇರೆ, ಸಂಪಾದನೆ ಎಲ್ಲರೂ ಬೇರೆ ಬೇರೆ. ಅದನ್ನ ನೀವು ನೋಡಿದ್ದೀರ ಇಲ್ವೋ ಗೊತ್ತಿಲ್ಲ. ನಾನು ಎಷ್ಟು ಫೈನಾನ್ಸ್ ಮಾಡಬೇಕಾದಾಗ ನನಗೆ ಗೊತ್ತಾಗಿದ್ದು, ಅಂದ್ರೆ ಇವಾಗ ನೀವೇನು ಕೆಲಸ ಮಾಡ್ತಿರ್ತೀರ ನಿಮ್ ಗಂಡನ್ ಸಲ್ಲಲ್ಲ ಅದು. ನೀವು ಎಷ್ಟು ದುಡಿತೀರ ನಿಮ್ಮ ಕೆಪಾಸಿಟಿ ಮೇಲೆ LIC ಕೊಡ್ತಾರೆ. ಈಗ ಯಶು ಏನ್ ದುಡಿತಾ ಇದ್ದಾನೆ ಅವನ ಕೆಪಾಸಿಟಿ ಅದು, ಅವನಿಗೆ ಕೊಡ್ತೀರಾ ನೀವೆಲ್ಲ ರೆಸ್ಪೆಕ್ಟು. ಹಂಗಂದ್ಬಿಟ್ಟು ಯಶೋರಮ್ಮ ಅಂತ ಎಷ್ಟು ದಿನ ರೆಸ್ಪೆಕ್ಟ್ ಕೊಡ್ತೀರಾ? ನಾನೇನಾದ್ರೂ ಪ್ರೊಡಕ್ಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ಮೇಲೆ ನೀವು ಯಶೋರಮ್ಮ ಅಂತ. ಇವಾಗ ಯಶೋರಮ್ಮ ನಾನು PA ಪ್ರೊಡಕ್ಷನ್ ಆದ್ಮೇಲೆ ನಾನು ಪ್ರೊಡ್ಯೂಸರ್ ಅಂತ ಅಷ್ಟೇ. ಆಮೇಲೆ ಹಂಗಂದ್ಬಿಟ್ಟು ನಮ್ಮ ಮನೇಲಿ ಹಣ ಇವ್ರದ್ದು ಅವ್ರಿಗೆ ಹೋಗ್ಬಾರ್ದು, ಅವ್ರಿಗೆ ಇವ್ರಿಗೆ ಹೋಗ್ಬಾರ್ದು ಅಂತ ಇವತ್ತವರೆಗೂ ಎಲ್ಲ ಹಣ ಯಶನೇ ಕೊಡೋದು. ಆದ್ರೆ ಅದು ಅವಂದು, ಇದು ನಂದು. ನಾನು ಯಾವಾಗಲೂ ಹೇಳ್ತೀನಿ, ನಿಂದು ನಿಂದು, ನಂದು ನಂದು ಅಂತಾನೆ ನಾನು ಹೇಳ್ಬಾರ್ದಮ್ಮ, ಹೇಳ್ಬಹುದು. ಯಾಕೆಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಸರ್ಕಾರ ಅದನ್ನ ರೂಲ್ಸ್ ಮಾಡಿದೆ. ಏನದು LIC ಯಜಮಾನ್ರ ಸಂಪಾದನೆ ನಾನು ಕಟ್ಟಕ್ಕಾಗಲ್ಲ, ಇದ್ರೆ ಮಾತ್ರ ತಗೊಳ್ತಾರೆ, ಇಷ್ಟೇ ಸಿಂಪಲ್. ಮೇಡಮ್, ಎಷ್ಟು ಬಡ್ಡಿ ಕೊಡ್ತೀರಾ? ಅಲ್ಲ, ಬಡ್ಡಿ ಬರಲ್ಲ ಇಲ್ಲಿ. ಇದು ವ್ಯಾಲ್ಯೂಬಲ್ ಹೇಳಿದ್ದು, ಬಡ್ಡಿ ಬೇರೆ, ಬಡ್ಡಿ ವ್ಯವಹಾರ ಬೇರೆ. ಅದು ಬಡ್ಡಿ ಯಾರು ಬೇಕಾದ್ರೂ. ಅಲ್ಲ ಮೇಡಮ್, ಯಶ್ ಅವ್ರದ್ದು ಹಣ ಅಂತ ಅಂದ್ರಲ್ಲ, ಈಗ ಸಿನಿಮಾ ಸಕ್ಸಸ್ ಆಗುತ್ತೆ, ಟೀಸರ್ ಎಲ್ಲ ನೋಡ್ತಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಸೊ ರಿಟರ್ನ್ ಕೊಡ್ಲೇಬೇಕಲ್ವಾ? ಖಂಡಿತ ಅವನಿಗೆ ಕೊಡಲ್ಲ, ಅವನ ಹತ್ರ ತಾಯಿ ಕೊಡ್ತಾಳಮ್ಮ, ಮಗನ ಹತ್ರ ಇಸ್ಕೊಳ್ಳೋದು, ತಾಯಿ ಸಾಕಲ್ಲೇ ಇಸ್ಕೊಳ್ಳೋದು. ಓಕೆ ಸರ್, ನಾವು ದುಡ್ಡು ಮಾಡ್ಕೊಳಕ್ಕೆ ಇಲ್ಲಾಂದ್ರೆ ಇನ್ನೊಂದಷ್ಟು ಅನ್ನ ತಾಯಿ ಸ್ಟ್ರಾಂಗ್ ಆಗಿರ್ಬೇಕು. ಸರ್, ಶ್ರೀರಾಜ್ ಸರ್, ಲಾಸ್ಟ್ ಕ್ವಶನ್. ಇದು ಕೊತ್ತಲವಾಡಿ ಟೈಟಲ್ ನೋಡಿದಾಗ ಅದಿಲ್ಲ, ಖಂಡಿತ ಇಲ್ಲ. ನಮ್ಗೆ ಇದ್ರೂ ಈ ತರ ಏನಾದ್ರು ಕೆಲಸ ಕೊಡ್ಬೇಕು, ಕೆಲಸ ಮಾಡ್ಬೇಕಷ್ಟೇ. ರಾಧಿಕಾ ಪಂಡಿತ್ ಅವರು ಮದ್ವೆ ಆದ್ಮೇಲೆ ಯಾವ ಸಿನಿಮಾನು ಮಾಡ್ಲಿಲ್ಲ. ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಬಹುದಾ? ಏನಾದ್ರು ನಿರ್ಮಾಣ ಮಾಡ್ತೀರಾ? ನಿಮ್ಮ ಸೊಸೈಟಿ ಅಂದ್ರೆ ನನಗಿನ ದೊಡ್ಡ ಬ್ಯಾನರ್ ಮಾಡಿದ್ದಾರೆ, ಅದ್ರಲ್ಲೇ ಅವ್ರ ಹೆಂಡತಿಗೆ ಬೇಕಾದಷ್ಟು ಕೆಲಸ ಮಾಡ್ತಾರೆ. ನನ್ನವ್ರಿಗೂ ಬರೋ ಚಾನ್ಸ್ ನೋಡಿ ಬರೋದೇ ಇಲ್ಲ. ಏನಂತೀರಾ? ಇಡೀ ದೇಶ ವಿದೇಶಕ್ಕೆ ಸಂಪಾದನೆ ಮಾಡೋಷ್ಟು ದುಡಿತಾವನೆ ಗಂಡ, ನಮ್ಮದಕ್ಕೆ ಅತ್ತೆ ಸೊಸೆಗೆ ಪ್ರೊಡ್ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು, ಆದ್ರೆ ನಾನು ಅವರು ಎಷ್ಟಿಗಿಂತ ದೊಡ್ಡದಾಗಿ ಬೆಳೆಯಕ್ಕಾಗುತ್ತಾ? ಅವ್ನು ಬೆಳೆದಿರೋಷ್ಟೇ ಬೆಳೆಯಕ್ಕೆ. ಏನಂತೀರಾ? ರಾಧಿಗೆ ಮಾಡ್ತೀನಿ, ಕೊಡ್ಸಿ ಮತ್ತೆ ಡೇಟಾ. ಪುಷ್ಪಾ ಮೇಡಮ್ ಈ ಕಡೆ, ಇಲ್ಲಿ ಇಲ್ಲಿ ಇಲ್ಲಿ. ಸೊ ಯಶ್ ಅವರು ಒನ್ ಟೈಮ್ ಅಲ್ಲಿ ಯಾವ ತರ ಹೀರೋ ಆದ್ರು, ಹೀರೋ ಆಗಕ್ಕೆ ಎಷ್ಟು ಹೋರಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತು. ಅದೇ ರೀಸನ್ಗೆ ನೀವು ಪ್ರೊಡಕ್ಷನ್ ಸಂಸ್ಥೆ ಶುರು ಮಾಡಿದ್ದ, ಯಾಕೆ ಅಂತ? ಆತರ ಇದೆ, ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ಆ ಕಷ್ಟ ನಂಗೆ ಗೊತ್ತು. ನನಗೆ ಈ ಪೃಥ್ವಿ ಎಂಬರ್ನ ನೋಡಿದಾಗ ನಾವು ಏನು ಕಷ್ಟಪಟ್ಟಿದ್ವಿ ಆ ಕಷ್ಟ ನಾವು ಪೃಥ್ವಿ ಎಂಬರಿಗೆ ಕೊಟ್ಟಿಲ್ಲ. ಖಂಡಿತ ಅದನ್ನು ಧೈರ್ಯವಾಗಿ ಹೇಳ್ತೀವಿ, ಯಾಕೆಂದ್ರೆ ಅದು ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ. ಬಟ್ ಇನ್ನು ಅದು ಹಳೇದು ಬಿಡಿ, ಮುಂದಕ್ಕೆಲ್ಲ ಚೆನ್ನಾಗಿ ಮಾಡೋಣ. ಯಾಕದಿಲ್ಲ, ಅದೇ ರೀಸನ್ ಅಂತ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನು ಎಲ್ರಿಗೂ ಹೇಳಿದ್ನಲ್ಲ, ಈಗ ನಾವು ಫಾರ್ಮ್ ಹೌಸ್ ಮಾಡಿದ್ದೀವಿ, ಯಾವಾಗಲೂ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಹಂಗಂದ್ಬಿಟ್ಟು ರೀಸನ್ ಅದಲ್ಲ. ನಾವು ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು ಅನ್ನೋ ಒಂದು ಇದು ಅಷ್ಟೇ. ನಮ್ದು ವರ್ಕ್ ಮಾಡ್ತಾನೆ ಇರಬೇಕು ಅಂತ, ಏಜ್ ಆಗೋವರೆಗೂ ಮಾಡೋಣ, ಕೈಲಾಗೋವರೆಗೂ ಮಾಡೋಣ ಅಷ್ಟೇ.
పృథ్వీ అవరే నిಮಗೆ వాడు చాలా బాగా కనిపించాలి, అందంగా ఉండాలి, మళ్ళా డ్రెస్సింగ్ సెన్స్ బాగుండాలి, మాస్క్గా ఉండకూడదు అని చెప్తాను. వాడికి అది ఇష్టం లేదు కదా, మాస్క్గా చేస్తాడు. బట్ ఇప్పుడు అలవాటు అయిపోయాను నేను కూడా. మీరు ఒకవేళ ప్రొడ్యూస్ చేస్తే యష్ గారితో ఎలాంటి సినిమా తీయాలనుకుంటారు? నేను చేయను అంట. వేరే వాళ్ళకి చేస్తాను, అన్నం ఉండే వాళ్ళకి వడ్డించకూడదు, వేరే వాళ్ళకి తెలీదు, అన్నం లేకుండా వాళ్ళకి ఇవ్వాలి కదండి. కరెక్టా చెప్పండి, ఆన్సర్ చెప్పండి, ఆన్సర్ చెప్పండి. చూస్తే ఎక్కువగా ఎవరి చూసేవాళ్ళు తెలుగులో ఎవరి? నేను అన్ని సినిమాలు చూస్తాను, ఇప్పుడు చూస్తాను, అన్ని వంట చూస్తాను, అన్ని విషయాలు తెలుసుకుంటాను. తప్పు కాదండి, కాదు కదండి, అన్ని చూడవచ్చు కదా. ఇప్పుడు అన్ని యాంకర్స్ చూస్తాము, అన్ని వంటోళ్ళు చూస్తాము, అన్ని చూస్తాము. ఇప్పుడు కూడా అన్ని సంస్కారాలు అన్ని నేర్చుకుంటే మంచిది కదా. సంప్రదాయాలు ఏ ಭಾಷೆ అయితే కూడా ಮಾకు ಕಾವಲ್ ಕಡೆ ಪ್ರೊಡ್ಯೂಸ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಶಿವಣ್ಣವ್ರಿಗೆ ಮಾಡ್ತೀವಿ, ಅಲ್ರಿ ಎಷ್ಟೋ ಮಾಡ್ತೀವಿ. ಬಟ್ ಬಜೆಟ್ ಜಾಸ್ತಿ ಅಲ್ರಿ, 5 ಭಾಷೆ ಆದ್ರೆ ಹಿಂಗೆ ಶಿವಣ್ಣವ್ರಿಗೆ ಅದನ್ನೇ ಹೇಳಿದ್ದು. ಮಾಡ್ತಾರೆ ಬಿಡಿ, ಬೇರೆಯವ್ರು ದುಡ್ಡು ಹಾಕೋರು ರೆಡಿ ಇದಾರಲ್ಲ. ರಾಜು ಸರ್ ಇಲ್ಲಿ